Hi students, good evening. Welcome to ನಮ್ಮ KPSC KS ನೈಟ್ ಶಿಫ್ಟ್. ಇಲ್ಲಿ ತನಕ ಟೋಟಲ್ 5 ಕ್ಲಾಸ್ ಆಗಿದೆ. 5 ಕ್ಲಾಸಲ್ಲಿ ನಾವು ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ನ ನಾವು ಡಿಸ್ಕಸ್ ಮಾಡಿದ್ದು ಹೌದಲ್ವಾ? ಅದರಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ ಫಸ್ಟ್ ಚಾಪ್ಟರ್ GDP ರಿಲೇಟೆಡ್, GDP ಗ್ರೋತ್ ರಿಲೇಟೆಡ್, ಇನ್ನೊಂದು ಇನ್ಫ್ಲೇಷನ್ ರಿಲೇಟೆಡ್. ಆ ಟಾಪಿಕ್ ಬ್ಯಾಲೆನ್ಸ್ ಇದೆ. ಇನ್ಫ್ಲೇಷನ್ ಲಾಸ್ಟ್ ಅಲ್ಲಿ ಯಾಕೆಂದ್ರೆ WPI ಇದೆಲ್ಲ ಓಲ್ಡ್ ಡೇಟಾ ಇದೆ ಸ್ವಲ್ಪ. WPI ಇದು ಬೇಸ್ ಇಯರ್ ಎಲ್ಲ ಗೊತ್ತಿರೋಂಗೆ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡಿದೀವಿ ನಾವು. ಏನಾಗಿದೆ? ಚೇಂಜಸ್ ಆಗಿದೆ. ಯಾವುದು? WPI ಬೇಸ್ ಇಯರ್. ಲಾಸ್ಟ್ ಅಲ್ಲಿ ಮಿಶಿಲೇನಿಯಸ್ ಟಾಪಿಕ್ಸ್ ಅಂತ ಒಂದು ಟಾಪಿಕ್ ಡಿಸ್ಕಸ್ ಮಾಡೋಣ. ಅದಾದ ನಂತರ WPI ಆಯ್ತು. ನೆಕ್ಸ್ಟ್ ಚಾಪ್ಟರ್ ಬಂತು ಅಂದ್ರೆ ನಿಮಗೆ ಫಿಸಿಕಲ್ ಡೆವಲಪ್ಮೆಂಟ್ಸ್ ಮತ್ತೆ ಫಿಸಿಕಲ್ ಕನ್ಸಾಲಿಡೇಷನ್. ಅಲ್ಲಿ ಏನ್ ನೋಡ್ದು? RD ನೋಡ್ದು, ರೆವಿನ್ಯೂ ಡಿಫಿಸಿಟ್, ಫಿಸಿಕಲ್ ಡಿಫಿಸಿಟ್, ಜೊತೆಗೆ ಲಯಬಿಲಿಟಿ, ರೆವಿನ್ಯೂ ರಿಸಿಪ್ಟ್, ಕ್ಯಾಪಿಟಲ್ ರಿಸಿಪ್ಟ್, ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಲ್ಲ ನೋಡು. ನೆಕ್ಸ್ಟ್ ಚಾಪ್ಟರ್ ಬಂತು ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂಡ್ ಎಕ್ಸ್ಪೋರ್ಟ್, ಇನ್ವೆಸ್ಟ್ಮೆಂಟ್ ಮತ್ತೆ ಎಕ್ಸ್ಪೋರ್ಟ್ ರಿಲೇಟೆಡ್. ಅಲ್ಲಿ ನೋಡ್ದು ಯಾವ ಡಿಸ್ಟ್ರಿಕ್ಟ್ ಯಾವ ಸ್ಟೇಟು ಏನು ಇಂಡಿಯನ್ ಎಕ್ಸ್ಪೋರ್ಟ್ ಜೊತೆ ಕರ್ನಾಟಕ ಎಕ್ಸ್ಪೋರ್ಟ್ ಕೂಡ ಕಂಪೇರ್ ಮಾಡ್ದು. ಜೊತೆಗೆ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ಸ್, ದೆನ್ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್, ಡಿಸ್ಟಿಕ್ ಎಕ್ಸ್ಪೋರ್ಟ್ಸ್ ಇದನ್ನ ನೋಡ್ದು. ನೆಕ್ಸ್ಟ್ ಚಾಪ್ಟರ್ ಬಂತು ಅಂದ್ರೆ ನಿಮಗೆ RD, ವೆರಿ ಇಂಪಾರ್ಟೆಂಟ್, ರೂರಲ್ ಡೆವಲಪ್ಮೆಂಟ್ ಕಾಂಟ್ರಿಬ್ಯೂಷನ್ ಏನು, GDP-ಗೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ರೂರಲ್ ಡೆವಲಪ್ಮೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳು ನೋಡೋದು. ನೆಕ್ಸ್ಟ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್. ನೆಕ್ಸ್ಟ್ ಅದಾದ ಮೇಲೆ ಎಸ್ಟರ್ಡೇ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ದು. ನಾವು ಡಿಸ್ಕಸ್ ಮಾಡ್ದು ಅಗ್ರಿಕಲ್ಚರ್, ವೆರಿ ಇಂಪಾರ್ಟೆಂಟ್. ಅಗ್ರಿಕಲ್ಚರ್ ಡಿಸ್ಕಸ್ ಮಾಡ್ದು ಹೌದಲ್ವಾ? ಅಗ್ರಿಕಲ್ಚರ್ ಏನ್ ಡಿಸ್ಕಸ್ ಮಾಡ್ದು? ಲ್ಯಾಂಡ್ ಹೋಲ್ಡಿಂಗ್ ಎಷ್ಟಿದೆ, ಅವರೇಜ್ ಲ್ಯಾಂಡ್ ಹೋಲ್ಡಿಂಗ್ ಎಷ್ಟಿದೆ. ನೆಕ್ಸ್ಟ್ ಕರ್ನಾಟಕ ಕಾಂಟ್ರಿಬ್ಯೂಷನ್ ಎಷ್ಟು GDP-ಗೆ, ಕರ್ನಾಟಕ ಇಂಡಿಯಾ GDP-ಗೆ ಎಷ್ಟು ಕಾಂಟ್ರಿಬ್ಯೂಷನ್, ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಷನ್ ಎಷ್ಟು, ಸೆಕ್ಟರ್ ವೈಸ್ ಏನಿದೆ ಅದನ್ನ ನೋಡ್ದು. ಇವತ್ತು ಏನ್ ನೋಡ್ತಾ ಇದೀವಿ? ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಒಂದು ನ್ಯಾಚುರಲ್ ರಿಸೋರ್ಸಸ್. ಇದರಲ್ಲಿ ನಾವೇನ್ ನೋಡ್ಬೋದು ಅಂತ ಒಂದು ಓವರ್ ವ್ಯೂ ನೋಡಿದಾಗ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ ಹೇಳಿದಿನಲ್ಲ. ಈ ಚಾಪ್ಟರ್ ಇಂದ ಕ್ವಶನ್ ಪೇಪರ್ ತೆಗೆದು ನೋಡಿ. ಲಾಸ್ಟ್ 3 KS ಪ್ರಿಲಿಮ್ಸ್ ಅಲ್ಲೂ ಕೂಡ ಒಂದೊಂದು ಕ್ವಶನ್ಸ್, ಮಿನಿಮಮ್ ಒಂದು ಕ್ವಶನ್ಸ್. ಎಕ್ಸಾಂಪಲ್ ಲಾಸ್ಟ್ ಇಯರ್ ಲಾರ್ಜೆಸ್ಟ್ ವೈಲ್ಡ್ ಲೈಫ್ ಸೆಂಚುರಿನೋ ಟೈಗರ್ ರಿಸರ್ವ್ಸ್ ಕೇಳಿದ, ನ್ಯಾಷನಲ್ ಪಾರ್ಕ್ ವೈಲ್ಡ್ ಲೈಫ್ ಸೆಂಚುರಿ ಕೇಳಿದ. ಜೊತೆಗೆ ಅದಕ್ಕಿಂತ ಹಿಂದೆ ಸಮ್ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳು ಕೇಳಿದ, ನ್ಯಾಚುರಲ್ ರಿಸೋರ್ಸ್ ರಿಲೇಟೆಡ್ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳು ಕೇಳಿದ. ಜೊತೆಗೆ ಕರ್ನಾಟಕದ್ದು ಫಾರೆಸ್ಟ್ ಕವರ್ ಎಷ್ಟಿದೆ ಇದ್ರ ರಿಲೇಟೆಡ್ ಕ್ವಶನ್ ಕೇಳಿದ. ಇವತ್ತು ನಾವು ಅದನ್ನ ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಎಕ್ಸಾಂಪಲ್ ವಾಟರ್ ಲಿಂಕಿಂಗ್ ಪ್ರಾಜೆಕ್ಟ್ಸ್ಗಳು, ಕರ್ನಾಟಕದ್ದು ವಾಟರ್ ಲಿಂಕಿಂಗ್ ಪ್ರಾಜೆಕ್ಟ್ಸ್ಗಳು, ಮತ್ತೆ ಡ್ರೈನೇಜ್ ಬೇಸಿನ್. ಲಾಸ್ಟ್ ಇಯರ್ ಡ್ರೈನೇಜ್ ಬೇಸಿನ್ ಕೇಳಿ, 2019 ಡ್ರೈನೇಜ್ ಬೇಸಿನ್ ಟಾಪ್ 5 ಕೊಟ್ಬಿಟ್ಟು ಇದರಲ್ಲಿ ಯಾವುದು ಹೈಯೆಸ್ಟ್ ಟು ಲೋಯೆಸ್ಟ್ ಕ್ರೋನಾಲಜಿ ಬಗ್ಗೆ ಕೇಳಿದ. ನೆಕ್ಸ್ಟ್ ಅದಕ್ಕಿಂತ ಹಿಂದಿನ ವರ್ಷ ನೀರಾವರಿ ನಿಗಮಾಸ್ ಬಗ್ಗೆ ಕ್ವಶನ್ಸ್ ಕೇಳಿದ. ಇವತ್ತೆಲ್ಲ ಅದನ್ನ ನೋಡೋಣ. ಸ್ಟಾರ್ಟ್ ಮಾಡೋಣ. ಎಸ್, ನೀರಾವರಿ ನಿಗಮಾಸ್ ಬಗ್ಗೆ. ನೆಕ್ಸ್ಟ್ ಯಾವ ರೀತಿ ಪ್ರೊಟೆಕ್ಟೆಡ್ ಫಾರೆಸ್ಟ್, ರಿಸರ್ವ್ ಫಾರೆಸ್ಟ್, ಇದ್ರ ಬಗ್ಗೆ ಸಮ್ ಕ್ವಶನ್ಸ್ಗಳನ್ನ ಕೇಳಿದ್ದ. ಇದ್ರ ಬಗ್ಗೆ ನಾವು ನೋಡೋಣ. ಇವತ್ತು ಎಷ್ಟಾಗುತ್ತೋ ಅಷ್ಟನ್ನ ನೋಡೋಣ. ಚಾಪ್ಟರ್ 7 ಡೀಪ್ ಡೈವ್ ಏನ್ರ ಬಗ್ಗೆ? ಒಂದು ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ನಿಮ್ಗೆ ಎನ್ವಿರಾನ್ಮೆಂಟ್, ಫಾರೆಸ್ಟ್, ಜೊತೆಗೆ ಸಮ್ ಮೈನಿಂಗ್ಸ್. ಈ ಮೈನಿಂಗ್ಸ್ ಇವತ್ತಿನ ಚಾಪ್ಟರ್ ಅಲ್ಲಿ ಆಗಲ್ಲ, ಇವತ್ತು ಕಂಪ್ಲೀಟ್ ಮಾಡಲ್ಲ. ಮಿಶಿಲೇನಿಯಸ್ ಟಾಪಿಕ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಇಂಪಾರ್ಟೆಂಟ್. ಅದನ್ನ ಏನ್ ಮಾಡೋದಂತಂದ್ರೆ ಕರ್ನಾಟಕದ ಜೊತೆ ಇಂಡಿಯಾದ. ಎಕ್ಸಾಂಪಲ್ ಐರನ್ ಓರ್ ಇದೆ ಹೌದಲ್ವಾ? ಐರನ್ ಓರ್ ಇಂದ ಎಷ್ಟು ಪ್ರೊಡಕ್ಷನ್ ಬರ್ತಾ ಇದೆ. ಕರ್ನಾಟಕ ಇಂಡಿಯಾದಲ್ಲಿ ಎಷ್ಟನೇ ಪ್ಲೇಸ್ ಇದೆ, ಜೊತೆಗೆ ಮ್ಯಾಂಗನೀಸ್, ಜೊತೆಗೆ ಗೋಲ್ಡ್. ಈ ತರ ಲಾಸ್ಟ್ ಮಿಶಿಲೇನಿಯಸ್ ಟಾಪಿಕ್ಸ್ ಅಲ್ಲಿ ಇದನ್ನು ಕವರ್ ಮಾಡ್ತೀನಿ ಇವತ್ತು. ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನ್ಯಾಚುರಲ್ ರಿಸೋರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ರಿಲೇಟೆಡ್.
ಓಕೆ, ಫಸ್ಟ್ ಬಂದಾಗ ನಮಗೆಲ್ಲ ನೀವೆಲ್ಲ ಎನ್ವಿರಾನ್ಮೆಂಟ್ ಚಾಪ್ಟರ್ ಓದಿರ್ತೀರ ಅನ್ಕೋತೀನಿ. ನೋಡಿ, ಎನ್ವಿರಾನ್ಮೆಂಟ್ ಚಾಪ್ಟರ್ನ ಓದಿರ್ತೀರಾ. ಇದರಲ್ಲಿ ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ ಕರ್ನಾಟಕ ಫಾರೆಸ್ಟ್ ಏರಿಯಾ. ಕರ್ನಾಟಕ ಫಾರೆಸ್ಟ್ ಏರಿಯಾ ಎಷ್ಟಿದೆ? 40,000. ಇನ್ ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಎಷ್ಟಿದೆ? 40,688. ಇದೊಂದು ಜ್ಞಾಪಕ ಇಟ್ಕೊಳ್ಳಿ. 21.21. ಜೊತೆಗೆ ಇನ್ನೊಂದು ಆಡ್ ಆಗುತ್ತೆ, ಫಾರೆಸ್ಟ್ ಕವರ್ ಅಂತ. ಫಾರೆಸ್ಟ್ ಕವರ್, ಓಕೆ, ಎರಡು ಸೇರಿಸಿದ್ರೆ 24 ಸಮಥಿಂಗ್ ಆಗುತ್ತೆ. 24 ಸಮಥಿಂಗ್ ಆಗುತ್ತೆ. ಇದು ನೆಕ್ಸ್ಟ್ ಇದೇ ಸ್ಲೈಡ್ಸ್ ಅಲ್ಲಿ ನೋಡೋಣ. ನೆಕ್ಸ್ಟ್ ರ್ಯಾಂಕ್ ಇನ್ ಇಂಡಿಯಾ ಎಷ್ಟನೇ ಪ್ಲೇಸ್? ರ್ಯಾಂಕ್ ಇನ್ ಇಂಡಿಯಾ 7th ಪ್ಲೇಸ್ ಅಂತೆ. ಕರ್ನಾಟಕ ಎಲ್ಲಿ ಫಾರೆಸ್ಟ್ ಏರಿಯಾ ಹೊಂದಿರೋದ್ರಲ್ಲಿ ಎಷ್ಟನೇ ಪ್ಲೇಸು? 7th ಪ್ಲೇಸ್. ನೆಕ್ಸ್ಟ್ ಟೈಗರ್ ಪಾಪ್ಯುಲೇಷನ್ ಎಷ್ಟು? 563. ಕರ್ನಾಟಕ ಸೆಕೆಂಡ್ ಅಂತೆ. ಕರ್ನಾಟಕ ಟೈಗರ್ ಪಾಪ್ಯುಲೇಷನ್ ಅಲ್ಲಿ ಸೆಕೆಂಡ್. ಹಾಗಾದ್ರೆ ಫಸ್ಟ್ ಯಾವುದು? ಕಮೆಂಟ್ ಮಾಡಿ. ಫಸ್ಟ್ ಯಾವುದು? ನೆಕ್ಸ್ಟ್ ಕಮೆಂಟ್ ಮಾಡಿ ನೋಡ್ತೀನಿ. ಎಲಿಫೆಂಟ್ ಪಾಪ್ಯುಲೇಷನ್. ಎಲಿಫೆಂಟ್ ಪಾಪ್ಯುಲೇಷನ್ ಯಾವುದು ಫಸ್ಟ್? ಕರ್ನಾಟಕ ಫಸ್ಟ್. ಕರ್ನಾಟಕ ಫಸ್ಟ್. ಸೆಕೆಂಡ್ ಸಿಕ್ಕಿಂ. ಓಕೆ, ಸೆಕೆಂಡ್ ಸಿಕ್ಕಿಂ. ಥರ್ಡ್ ನಿಮ್ಗೆ ಏನ್ ಬರುತ್ತೆ? ಕೇರಳ ಬರುತ್ತೆ. ನೆಕ್ಸ್ಟ್ ಪ್ರೊಟೆಕ್ಟೆಡ್ ಏರಿಯಾ ನೆಟ್ವರ್ಕ್. ಪ್ರೊಟೆಕ್ಟೆಡ್ ಏರಿಯಾ ಅಂದ್ರೆ ಅಂದ್ರೆ ಏನಪ್ಪಾ ಅಂತಂದ್ರೆ ನಾವು ಹೇಳ್ತೀವಲ್ವಾ, ಕನ್ಸರ್ವೇಷನ್ ರಿಸರ್ವ್ಸ್, ಕಮ್ಯುನಿಟಿ ರಿಸರ್ವ್ಸ್, ನೆಕ್ಸ್ಟ್ ನ್ಯಾಷನಲ್ ಪಾರ್ಕ್, ನೆಕ್ಸ್ಟ್ ವೈಲ್ಡ್ ಲೈಫ್ ಸೆಂಚುರಿ, ಬಯೋಸ್ಫಿಯರ್ ರಿಸರ್ವ್ಸ್. ಇವನ್ನ ಸೇರಿಸಿದ್ರೆ ಪ್ರೊಟೆಕ್ಟೆಡ್ ಏರಿಯಾ. ಪ್ರೊಟೆಕ್ಟೆಡ್ ಫಾರೆಸ್ಟ್ ಬೇರೆ, ಪ್ರೊಟೆಕ್ಟೆಡ್ ಏರಿಯಾ ಬೇರೆ. ಇದೇನಂತ ನೋಡಿ, ಪ್ರೊಟೆಕ್ಟೆಡ್ ಏರಿಯಾ ಆಫ್ ನೆಟ್ವರ್ಕ್ ಯಾವ್ಯಾವ ಅಂತ ಕೇಳ್ತಾರೆ. ಯಾವ್ಯಾವು? ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸೆಂಚುರಿ, ಕಮ್ಯುನಿಟಿ ರಿಸರ್ವ್ಸ್, ಇನ್ನೊಂದು ಕನ್ಸರ್ವೇಷನ್ ರಿಸರ್ವ್ಸ್. ಇವೆಲ್ಲ ಏನಾಗುತ್ತೆ? ಇವೆಲ್ಲ ಸೇರಿಸಿದ್ರೆ ಪ್ರೊಟೆಕ್ಟೆಡ್ ಏರಿಯಾ ಆಗುತ್ತೆ. ಪ್ರೊಟೆಕ್ಟೆಡ್ ಏರಿಯಾ. ಇದರಲ್ಲಿ ಈ ಪ್ರೊಟೆಕ್ಟೆಡ್ ಏರಿಯಾದಲ್ಲಿ ಓಕೆ, ಪ್ರೊಟೆಕ್ಟೆಡ್ ಏರಿಯಾ ಎಷ್ಟಿದೆ? 26.08% ಆಫ್ ಪ್ರೊಟೆಕ್ಟೆಡ್ ಫಾರೆಸ್ಟ್ ಏರಿಯಾದಲ್ಲಿ ಪ್ರೊಟೆಕ್ಟೆಡ್ ಏರಿಯಾ ಇದೆ. ಅಂದ್ರೆ ಓನ್ಲಿ ನಮ್ಮ ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸೆಂಚುರೀಸ್, ನೆಕ್ಸ್ಟ್ ಕಮ್ಯುನಿಟಿ ಮತ್ತೆ ಕನ್ಸರ್ವೇಟಿವ್ ರಿಸರ್ವ್ಸ್ ಎಷ್ಟಿದೆ ಅಂದ್ರೆ ನಮ್ ಟೋಟಲ್ ಈಗ 100 ಎಕರ್ಸ್ ನಿಮಗೆ ಫಾರೆಸ್ಟ್ ಇದೆ ಅಂದ್ರೆ ಅದರಲ್ಲಿ ಎಷ್ಟಿದೆ ಅಂದ್ರೆ ಓನ್ಲಿ 26% ಏನಿದೆ ನಾವು ಹೇಳ್ತೀವಲ್ವಾ, ನ್ಯಾಷನಲ್ ಪಾರ್ಕ್, ರಾಷ್ಟ್ರೀಯ ಉದ್ಯಾನವನಗಳು, ವೈಲ್ಡ್ ಲೈಫ್ ಸೆಂಚುರಿಗಳು, ವನ್ಯಜೀವಿ ಧಾಮಗಳು, ಓಕೆ, ಇವೆಲ್ಲ ಹೇಳ್ತೀವಲ್ವಾ, ಇವಿರುವಂತದ್ದು. ಈ ನಂಬರ್ ಒಂದು ಜ್ಞಾಪಕ ಇಟ್ಕೊಳ್ಳಿ. ಈ ನಂಬರ್ನ ಒಂದು ಜ್ಞಾಪಕ ಇಟ್ಕೊಳ್ಳಿ. ಹೇಳ್ಬೋದು, ನಿಮಗೆ ಕ್ವಶನ್ ಕೇಳ್ಬೋದು. 50% ಆಫ್ ದಿ ಫಾರೆಸ್ಟ್ ಏರಿಯಾ ಕವರ್ಡ್ ಬೈ ಯಾರು? ಪ್ರೊಟೆಕ್ಟೆಡ್ ಏರಿಯಾ ನೆಟ್ವರ್ಕ್, ಎಸ್ಪೆಷಲಿ ನ್ಯಾಷನಲ್ ಪಾರ್ಕ್ ಅಂಡ್ ವೈಲ್ಡ್ ಲೈಫ್ ಸೆಂಚುರಿ ಅಂತ ಕೇಳಿದ್ರೆ ರಾಂಗ್. ಓನ್ಲಿ 26% ಆಫ್ ದಿ ಫಾರೆಸ್ಟ್ ಏರಿಯಾ ಕವರ್ ಮಾಡಿದೆ ಓನ್ಲಿ ಪ್ರೊಟೆಕ್ಟೆಡ್ ಏರಿಯಾನ. ಪ್ರೊಟೆಕ್ಟೆಡ್ ಏರಿಯಾ ಎಷ್ಟಿದೆ? 26% ಆಫ್ ಫಾರೆಸ್ಟ್ ಏರಿಯಾ. ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಈ ಸ್ಟೇಟ್ಮೆಂಟ್ ಬರಬಹುದು ನಿಮ್ಗೆ. ಅದಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ನ ಸ್ವಲ್ಪ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಿ. ನೆಕ್ಸ್ಟ್ ಬರುತ್ತೆ ಏನು? ಈಗ ನಿಮ್ಗೆ ಫಾರೆಸ್ಟ್ ನ ಕ್ಲಾಸಿಫೈ ಮಾಡಿದಾಗ ನಿಮ್ಗೆ 5 ತರ ನೀವು ಫಾರೆಸ್ಟ್ ನೋಡ್ತೀರಿ. ಫಾರೆಸ್ಟ್ ಒಂದು ರಿಸರ್ವ್ ಫಾರೆಸ್ಟ್. ಏನ್ ಹೇಳಿ? ಒಂದು ರಿಸರ್ವ್ ಫಾರೆಸ್ಟ್. ಓಕೆ, ರಿಸರ್ವ್ ಫಾರೆಸ್ಟ್. ನೆಕ್ಸ್ಟ್ ಪ್ರೊಟೆಕ್ಟೆಡ್ ಫಾರೆಸ್ಟ್, ವಿಲೇಜ್ ಫಾರೆಸ್ಟ್, ಪ್ರೈವೇಟ್ ಫಾರೆಸ್ಟ್. ಏನಿದು? ಏನಪ್ಪಾ ಅಂದ್ರೆ ಬೇಸ್ಡ್ ಆನ್ ಓನರ್ಶಿಪ್ ಅಂಡ್ ರೆಗ್ಯುಲೇಷನ್. ಪ್ರಾಹಿಬಿಷನ್ ಮತ್ತೆ ರೆಗ್ಯುಲೇಷನ್ ಆಧಾರದ ಮೇಲೆ ನಾವೇನ್ ಮಾಡಿದೀವಿ? ಡಿವೈಡ್ ಮಾಡಿದೀವಿ. ರಿಸರ್ವ್ ಫಾರೆಸ್ಟ್, ಪ್ರೊಟೆಕ್ಟೆಡ್ ಫಾರೆಸ್ಟ್, ವಿಲೇಜ್ ಫಾರೆಸ್ಟ್, ಪ್ರೈವೇಟ್ ಫಾರೆಸ್ಟ್. ಈ 4 ಟೈಪ್ ಆಗಿ ಡಿವೈಡ್ ಮಾಡಿದೀವಿ. ನಮ್ಗೆ ನೋಡಿ ಇಲ್ಲಿ ಇಂಪಾರ್ಟೆಂಟ್, ಪ್ರೊಟೆಕ್ಟೆಡ್ ಫಾರೆಸ್ಟ್ ಬೇರೆ, ಪ್ರೊಟೆಕ್ಟೆಡ್ ಏರಿಯಾ ಬೇರೆ. ಪ್ರೊಟೆಕ್ಟೆಡ್ ಏರಿಯಾ ಏನ್ ಬರುತ್ತೆ? ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸೆಂಚುರಿ, ಕನ್ಸರ್ವೇಟಿವ್ ರಿಸರ್ವ್ಸ್, ಕಮ್ಯುನಿಟಿ ರಿಸರ್ವ್ಸ್, ಇವು ಬರುವಂತದ್ದು ಪ್ರೊಟೆಕ್ಟೆಡ್ ಏರಿಯಾ. ಇದು ಪ್ರೊಟೆಕ್ಟೆಡ್ ಫಾರೆಸ್ಟ್. ಹಾಗಾದ್ರೆ ಏನಿದು ರಿಸರ್ವ್ ಫಾರೆಸ್ಟ್ ಅಂದ್ರೆ? ಸಿಂಪಲ್ ಆಗಿ ರಿಸರ್ವ್ ಫಾರೆಸ್ಟ್ ಏನು ಡೆಫಿನೇಷನ್ ಹೇಳುತ್ತೆ? ರಿಸರ್ವ್ ಅಂದ್ರೆ ಇಲ್ಲಿ ಸಮ್ ಆಕ್ಟಿವಿಟೀಸ್ ನ ಗೌರ್ಮೆಂಟ್ ಪ್ರಾಹಿಬಿಟ್ ಮಾಡಿದೆ. ಪ್ರೊಟೆಕ್ಷನ್ ಲೆವೆಲ್ ಅಲ್ಲಿ ಹೈಯೆಸ್ಟ್ ಪ್ರೊಟೆಕ್ಷನ್ ಯಾವ್ದಕ್ಕೆ ಸಿಗುತ್ತೆ ಅಂತ ಕೇಳಿದ್ರೆ ಈ ರಿಸರ್ವ್ ಫಾರೆಸ್ಟ್ಗೆ. ಯಾಕಪ್ಪ ಹೇಳ್ತಾ ಇದೀನಿ ಅಂದ್ರೆ ಇದನ್ನ ತಿಳ್ಕೊಂಡಾಗ್ಲೇ ನಿಮ್ಗೆ ಗೊತ್ತಾಗುವಂತದ್ದು. ನೆಕ್ಸ್ಟ್ ನಾನು ಹೇಳ್ಕೊಂಡು ಹೋಗ್ತಾ ಇರ್ತೀನಿ, ಪ್ರೊಟೆಕ್ಟೆಡ್ ಏರಿಯಾ ಎಷ್ಟಿದೆ, ಪ್ರೊಟೆಕ್ಟೆಡ್ ಫಾರೆಸ್ಟ್ ಎಷ್ಟಿದೆ ಅಂತ. ಆಗ ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೋಸ್ಕರ ಈ ಕಾನ್ಸೆಪ್ಟ್ ನೋಡಿ. ರಿಸರ್ವ್ ಫಾರೆಸ್ಟ್ ಯಾರ ಓನರ್ಶಿಪ್? ಗೌರ್ಮೆಂಟ್ ಓನರ್ಶಿಪ್ ಇರುತ್ತೆ. ಒಂದು ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್, ಗೌರ್ಮೆಂಟ್ ಓನರ್ಶಿಪ್, ಗೌರ್ಮೆಂಟ್ ಕಾರ್ಡ್ ಇರುತ್ತದು. ಓಕೆ, ನೆಕ್ಸ್ಟ್ ಅಲ್ಲಿ ಏನಾಗಿರುತ್ತೆ? ಏನ್ ಆಕ್ಟಿವಿಟೀಸ್ ಇರುತ್ತಲ್ಲ, ಎಕ್ಸಾಂಪಲ್ ಹ್ಯೂಮನ್ ಆಕ್ಟಿವಿಟೀಸ್.
ಎಕ್ಸಾಂಪಲ್ ಟ್ರೀ ಕಟ್ಟಿಂಗು ಮತ್ತೆ ಗ್ರೇಸಿಂಗು ಇವೆಲ್ಲನೂ ಕೂಡ ಸಂಪೂರ್ಣವಾಗಿ ಪ್ರಾಹಿಬಿಟ್ ಮಾಡಿರ್ತಾರೆ. ಇದು ಹೈಯೆಸ್ಟ್ ಲೆವೆಲ್ ಆಫ್ ರೆಗ್ಯುಲೇಷನ್ ಪ್ರೊಟೆಕ್ಷನ್. ಅದಕ್ಕೋಸ್ಕರ ಅಂತ ಕರೀತಾರೆ ರಿಸರ್ವ್ ಫಾರೆಸ್ಟ್ ಅಂತ ಕರೀತಾರೆ. ನೋಡಿ, ವೆರಿ ಲಿಮಿಟೆಡ್ ಅನ್ಲೆಸ್ ಸ್ಪೆಸಿಫಿಕಲಿ ಪರ್ಮಿಟೆಡ್. ಏನಾದ್ರೂ ಕೂಡ ನೀನು ಪರ್ಮಿಟ್ ಕೊಟ್ಟರು ಮಾತ್ರ ನೀನು ಅಲ್ಲಿ ಏನೇ ಹೋಗಿ ಮಾಡಕ್ ಸಾಧ್ಯ, ಇಲ್ಲ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಿ ಅಲ್ಲಿ ಯಾವುದೇ ರೀತಿಯ ಆಕ್ಟಿವಿಟಿ ಮಾಡಕ್ಕಾಗಲ್ಲ. ಅದಕ್ಕೆ ಏನಂತ ಕರೀತಾರೆ ರಿಸರ್ವ್ ಫಾರೆಸ್ಟ್. ವೆರಿ ವೆರಿ ಇಂಪಾರ್ಟೆಂಟ್. ಯಾರು ಅನೌನ್ಸ್ ಮಾಡ್ತಾರೆ? ಗೌರ್ಮೆಂಟ್. ಸಾರಿ, ಓನರ್ಶಿಪ್ ಯಾರು? ಗೌರ್ಮೆಂಟ್. ಅನೌನ್ಸ್ ಮಾಡೋದು ಯಾರು ಗೊತ್ತಾ? ಸ್ಟೇಟ್ ಗೌರ್ಮೆಂಟ್ ಅನೌನ್ಸ್ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೇಟ್ ಗೌರ್ಮೆಂಟ್ ಅನೌನ್ಸ್ ಮಾಡ್ತಾರೆ ಯಾವ್ದನ್ನ? ರಿಸರ್ವ್ ಫಾರೆಸ್ಟ್ ಅನ್ನ. ಅಂಡರ್ ದ ಆಕ್ಟ್ ಆಫ್ ಇಂಡಿಯಾ ಫಾರೆಸ್ಟ್ ಆಕ್ಟ್ 1927. ಓಕೆ, 1927 ಅಲ್ಲಿ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಇದಕ್ಕಿಂತ ಸ್ವಲ್ಪ ರೆಗ್ಯುಲೇಷನ್ ಕಡಿಮೆ ಇರುತ್ತೆ. ಇಲ್ಲಿ ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಲ್ಲಿ ಸ್ವಲ್ಪ ರೆಗ್ಯುಲೇಷನ್ ಕಡಿಮೆ ಇರುತ್ತೆ. ನೋಡಿ, ಇದು ಕೂಡ ಯಾವುದು? ಗೌರ್ಮೆಂಟ್ ಓನ್ಡ್. ಪ್ರೊಟೆಕ್ಟೆಡ್ ಫಾರೆಸ್ಟ್ ಕೂಡ ನಿಮ್ಗೆ ಗೌರ್ಮೆಂಟ್ ಓನ್ಡ್. ಏನು ಲೀಗಲ್ ಪ್ರೊಟೆಕ್ಷನ್ ಎಷ್ಟಿರುತ್ತೆ? ಮಾಡರೇಟ್. ಎಕ್ಸಿಸ್ಟಿಂಗ್ ರೈಟ್ಸ್ ಜನರಲಿ ಕಂಟಿನ್ಯೂ ಅನ್ಲೆಸ್ ರೆಸ್ಟ್ರಿಕ್ಟೆಡ್. ಇಲ್ಲಿ ಮುಂಚೆಯಿಂದ ಏನ್ ಬರೀತಲ್ಲ ಫಾರೆಸ್ಟ್ ರೈಟ್ಸ್ಗಳು ಅವು ಕಂಟಿನ್ಯೂ ಆಗ್ತವೆ. ಅನ್ಲೆಸ್ ಯಾವಾಗ ಗೌರ್ಮೆಂಟ್ ಏನಾದ್ರು ಸ್ಪೆಸಿಫೈ ಮಾಡಿಲ್ಲ ಅಂದ್ರೆ ಮಾತ್ರ ಕಂಟಿನ್ಯೂ ಆಗ್ತಾ ಇರ್ತವೆ. ಎಲ್ಲಿ? ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಲ್ಲಿ. ನೆಕ್ಸ್ಟ್ ಬಂತು ಅಂದ್ರೆ ನಿಮ್ಗೆ ವಿಲೇಜ್ ಫಾರೆಸ್ಟ್. ಇದು ನೆಕ್ಸ್ಟ್ ಲೆವೆಲ್ ಆಫ್ ರೆಗ್ಯುಲೇಷನ್ ಕಡಿಮೆ ಇರುವಂತದ್ದು. ನೆಕ್ಸ್ಟ್ ಲೆವೆಲ್ ಆಫ್ ರೆಗ್ಯುಲೇಷನ್ ಕಡಿಮೆ ಇರುವಂತದ್ದು ಯಾವ್ದಪ್ಪ? ವಿಲೇಜ್ ಫಾರೆಸ್ಟ್. ನೋಡಿ, ಇದು ಕೂಡ ಗೌರ್ಮೆಂಟ್ ಮ್ಯಾನೇಜ್ಡ್ ಬೈ ಕಮ್ಯುನಿಟಿ. ಅಂದ್ರೆ ಇದು ಕೂಡ ಗೌರ್ಮೆಂಟ್ ಲ್ಯಾಂಡೇ. ಬಟ್ ಓನ್ಡ್ ಬೈ ಯಾರು? ಓನ್ಡ್ ಬೈ ಗೌರ್ಮೆಂಟ್, ಬಟ್ ಮ್ಯಾನೇಜ್ಡ್ ಬೈ ಯಾರು? ವಿಲೇಜ್ ಕಮ್ಯುನಿಟಿ. ಸಿಮಿಲರ್ ಟು ರಿಸರ್ವ್ ಫಾರೆಸ್ಟ್, ವಿಲೇಜ್ ಕಮ್ಯುನಿಟಿ ಮ್ಯಾನೇಜಸ್ ಅಂಡ್ ಯೂಸಸ್ ಅಂಡರ್ ದ ಸ್ಟೇಟ್ ರೂಲ್ಸ್. ಇಂಡಿಯಾ ಫಾರೆಸ್ಟ್ ಆಕ್ಟ್ 1927 ಇಂಡಿಯನ್ ಕೋಡ್. ನೆಕ್ಸ್ಟ್ ಬರುತ್ತೆ ಇನ್ನೊಂದು ಪ್ರೈವೇಟ್ ಫಾರೆಸ್ಟ್. ಇದು ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಈಸಿಯಾಗಿ. ಪ್ರೈವೇಟ್ ಆರ್ ಇಂಡಿವಿಜುವಲ್ ಕಂಪನೀಸ್ ಏನಾರ ಓನ್ ಮಾಡ್ಕೊಂಡಿತ್ತು ಅಂದ್ರೆ ಅದು ಏನಾಗುತ್ತೆ? ಪ್ರೈವೇಟ್ ಫಾರೆಸ್ಟ್ ಆಗುತ್ತೆ. ಈಗ ಇಲ್ಲಿ ಏನಪ್ಪಾ ಕ್ವಶನ್ ಕೇಳ್ಬೋದು ಅಂದ್ರೆ, ಕರ್ನಾಟಕದಲ್ಲಿ ಹೈಯೆಸ್ಟ್ ಯಾವ್ದಿದೆ, ಲೋಯೆಸ್ಟ್ ಯಾವ್ದಿದೆ? ಓಕೆ, ಒಂದ್ ಟೈಪ್ ಆಫ್ ಕ್ವಶನ್. ಇನ್ನೊಂದು ಟೈಪ್ ಆಫ್ ಕ್ವಶನ್ ಏನ್ ಬರುತ್ತೆ ಅಂದ್ರೆ, ಲೆವೆಲ್ ಆಫ್ ರೆಗ್ಯುಲೇಷನ್ ಅಲ್ಲಿ ಹೈಯೆಸ್ಟ್ ಯಾವ್ದು, ಲೋಯೆಸ್ಟ್ ಯಾವ್ದು? ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಲೆವೆಲ್ ಆಫ್ ರೆಗ್ಯುಲೇಷನ್ ಅಲ್ಲಿ ಇದು ಹೈಯೆಸ್ಟ್ ರೆಗ್ಯುಲೇಷನ್. ನೆಕ್ಸ್ಟ್ ಇದು ಸೆಕೆಂಡ್, ಇದು ಥರ್ಡ್, ಇದು ಫೋರ್ತ್. ಇವು ಟೈಪ್ಸ್ ಆಫ್ ಫಾರೆಸ್ಟ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಆದಷ್ಟು ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ರಿಸರ್ವ್ ಫಾರೆಸ್ಟ್ ಅಂತ ನೋಡಿ, ಡಿಕ್ಲೇರ್ಡ್ ಬೈ ಸ್ಟೇಟ್ ಗೌರ್ಮೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಕೇಳ್ತಾರೆ ನಿಮ್ಗೆ. ನಾವು ರಿಸರ್ವ್ ಫಾರೆಸ್ಟ್ ಅನ್ನೋದಕ್ಕೆ ಯಾರು ಡಿಕ್ಲೇರ್ ಮಾಡ್ತೀವಿ ಅನ್ಕೋತೀವಿ? ಸೆಂಟ್ರಲ್ ಗೌರ್ಮೆಂಟ್ ಮಾಡಿರ್ತೀವಿ ಅನ್ಕೋತೀವಿ. ಬಟ್ ಅನೌನ್ಸ್ ಮಾಡೋದು ಯಾರು? ಸ್ಟೇಟ್ ಗೌರ್ಮೆಂಟ್. ನೋಡಿ, ಮೋಸ್ಟ್ ಪ್ರೊಟೆಕ್ಟೆಡ್ ಕೆಟಗರಿ ಅಂಡರ್ ದ ಇಂಡಿಯನ್ ಫಾರೆಸ್ಟ್ ಆಕ್ಟ್. ಇದು ನೋಡಿ, ಪ್ರೊಟೆಕ್ಟೆಡ್ ಏರಿಯಾ. ಓಕೆ, ಕೇಳ್ಬೋದು ನಿಮ್ಗೆ. ಪ್ರೊಟೆಕ್ಟೆಡ್ ಏರಿಯಾ ವರ್ಸಸ್ ಪ್ರೊಟೆಕ್ಟೆಡ್ ಫಾರೆಸ್ಟ್. ಇದೇನ್ ಗೊತ್ತಾ? ಪ್ರೊಟೆಕ್ಟೆಡ್ ಏರಿಯಾ, ಪ್ರೊಟೆಕ್ಟೆಡ್ ಫಾರೆಸ್ಟ್. ನಿಮ್ಗೆ ಪ್ರೊಟೆಕ್ಟೆಡ್ ಏರಿಯಾ ಐತಲ್ಲ, ಇದು ಯಾವಾಗ? ಇಂಡಿಯನ್ ಫಾರೆಸ್ಟ್ ಆಕ್ಟ್ ಅನ್ನ ಬರುತ್ತೆ. ಫಾರೆಸ್ಟ್ ಆಕ್ಟ್ 1927. ನಿಮ್ಗೆ ಅದೇ ಪ್ರೊಟೆಕ್ಟೆಡ್ ಏರಿಯಾ ಯಾವುದು? ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸೆಂಚುರಿ ಇವೆಲ್ಲ ಬರುವಂತದ್ದು ಎಲ್ಲಿ ಗೊತ್ತಾ? ಗೊತ್ತಿದ್ರೆ ಹೇಳಿ ಯಾರಾದ್ರೂ, ಕಮೆಂಟ್ ಮಾಡಿ. ಯಾವ ಆಕ್ಟ್ ನಲ್ಲಿ ಬರುತ್ತೆ? ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಗೊತ್ತಲ್ಲ, 1972. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಕೇಳ್ಬೋದು ನಿಮ್ಗೆ. ಲಾಸ್ಟ್ ಇಯರ್ 1 ಇಯರ್ KPSC ಮೇನ್ಸ್ ಅಲ್ಲಿ ಏನ್ ಕ್ವಶನ್ ಗೊತ್ತಾ? ಡಿಫರೆನ್ಸ್ ಬಿಟ್ವೀನ್ ನ್ಯಾಷನಲ್ ಪಾರ್ಕ್ ಅಂಡ್ ವೈಲ್ಡ್ ಲೈಫ್ ಸೆಂಚುರಿ. ಸಿಂಪಲ್ ಕ್ವಶನ್. ಏನಲ್ಲಿ ಡಿಫರೆನ್ಸ್ ಬಿಟ್ವೀನ್ ವೈಲ್ಡ್ ಲೈಫ್ ಸೆಂಚುರಿ ಅಂಡ್ ನ್ಯಾಷನಲ್ ಪಾರ್ಕ್. ಇಲ್ಲಿ ನಿಮ್ಗೆ ಪ್ರೊಟೆಕ್ಟೆಡ್ ಏರಿಯಾಸ್ ಅಂಡ್ ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಂದ್ರೆ ಆನ್ಸರ್ ಮಾಡ್ಬೇಕು ನೀವು. ಪ್ರೊಟೆಕ್ಟೆಡ್ ಏರಿಯಾ ಅಂಡರ್ ಯಾವುದು? ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ಇದು ಬಂತು ಅಂದ್ರೆ ನಿಮ್ಗೆ ಇಂಡಿಯನ್ ಫಾರೆಸ್ಟ್ ಆಕ್ಟ್. ನೆಕ್ಸ್ಟ್ ನೋಡಿ, ಆಕ್ಟಿವಿಟೀಸ್ ಸಚ್ ಆಸ್ ಗ್ರೇಸಿಂಗ್, ಹುಲ್ಗಾವಲು, ಹಂಟಿಂಗ್, ಕಲ್ಟಿವೇಶನ್, ಟಿಂಬರ್ ಎಕ್ಸ್ಟ್ರಾಕ್ಷನ್ ಅಂಡ್ ಕಲೆಕ್ಷನ್ ಆಫ್ ಫಾರೆಸ್ಟ್ ಪ್ರೊಡ್ಯೂಸ್ ಆರ್ prohibited unless specifically allowed. ವೆರಿ ವೆರಿ ಇಂಪಾರ್ಟೆಂಟ್. ಈ ಡೆಫಿನೇಷನ್ ಸಾಕು ನಿಮ್ಗೆ. ರಿಸರ್ವ್ ಫಾರೆಸ್ಟ್ ಅಂದ್ರೆ ಇದೊಂದು ಬೆಸ್ಟ್ ಡೆಫಿನೇಷನ್. ಆಕ್ಟಿವಿಟೀಸ್ ಸಚ್ ಆಸ್ ಗ್ರೇಸಿಂಗ್, ಹಂಟಿಂಗ್, ಟಿಂಬರ್ ಕಲೆಕ್ಷನ್ಸ್ ಆರ್ ಪ್ರೊಹಿಬಿಟೆಡ್ ಅನ್ಲೆಸ್ ಯಾವಾಗ? ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿಲ್ಲ ಅಂದ್ರೆ ಇವೆಲ್ಲ ಪ್ರೊಹಿಬಿಟೆಡ್. ನೆಕ್ಸ್ಟ್, ಮೋಸ್ಟ್ ಆಫ್ ದ ನ್ಯಾಷನಲ್ ಪಾರ್ಕ್ ಅಂಡ್ ಟೈಗರ್ ರಿಸರ್ವ್ಸ್ ಆರ್ ಲೊಕೇಟೆಡ್ ವಿತ್ ಇನ್ ದ ರಿಸರ್ವ್ ಫಾರೆಸ್ಟ್. ನೋಡಿ, ಇನ್ನೊಂದು ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಟೈಗರ್ ರಿಸರ್ವ್ಸ್ ಅಂಡ್ ಟೈಗರ್ ರಿಸರ್ವ್ಸ್ ಅಂಡ್ ನ್ಯಾಷನಲ್ ಪಾರ್ಕ್ಸ್ ಎಲ್ಲಿ ಬರ್ತವೆ? ಈ ರಿಸರ್ವ್ ಫಾರೆಸ್ಟ್ ಬರ್ತವೆ. ಅಂದ್ರೆ ಅಲ್ಲೂ ಕೂಡ ನಿಮ್ಗೆ ಗೊತ್ತಿರುತ್ತೆ,
ಏನು ಟೈಗರ್ ಏನು ವೈಲ್ಡ್ ಲೈಫ್ ನ್ಯಾಷನಲ್ ಪಾರ್ಕ್ ಮತ್ತೆ ಟೈಗರ್ ರಿಸರ್ವ್, ಬಫರ್ ಝೋನ್ ಅಂತ ಬರುತ್ತೆ, ಕೋರ್ ಅಂತ ಬರುತ್ತಲ್ಲ, ಅವೆಲ್ಲ ಅನ್ಡಿಸ್ಟರ್ಬ್ಡ್ ಏರಿಯಾ. ಅವು ಯಾವುದು? ರಿಸರ್ವ್ ಫಾರೆಸ್ಟ್. ಕೋರ್ ಫಾರೆಸ್ಟ್ ಆಯ್ತಲ್ಲ ಅದೊಂದು ರಿಸರ್ವ್ ಫಾರೆಸ್ಟ್. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೈಯೆಸ್ಟ್ ಲೀಗಲ್ ಪ್ರೊಟೆಕ್ಷನ್, ವೆರಿ ವೆರಿ ಇಂಪಾರ್ಟೆಂಟ್. ಹೈಯೆಸ್ಟ್ ಲೀಗಲ್ ಪ್ರೊಟೆಕ್ಷನ್ ಯಾವುದು? ರಿಸರ್ವ್ ಫಾರೆಸ್ಟ್. ಓಕೆ, ಬೇಗ ಹೋಗೋಣ. ನೆಕ್ಸ್ಟ್ ಇನ್ನೊಂದು ಪ್ರೊಟೆಕ್ಟೆಡ್ ಫಾರೆಸ್ಟ್. ಇದು ಕೂಡ ನಿಮಗೆ ಗೌರ್ಮೆಂಟ್ ಓನ್ಡ್ ಫಾರೆಸ್ಟ್ ದಟ್ ಆರ್ ನಾಟ್ ಡಿಕ್ಲೇರ್ಡ್ ರಿಸರ್ವ್ ಫಾರೆಸ್ಟ್. ಏನು ಡಿಕ್ಲೇರ್ ಮಾಡಿದ ರಿಸರ್ವ್ ಫಾರೆಸ್ಟ್ ಅಂತ, ಬಟ್ ಅವೆಲ್ಲ ಏನಾಗುತ್ತೆ? ಪ್ರೊಟೆಕ್ಟೆಡ್ ಫಾರೆಸ್ಟ್ ಆಗುತ್ತೆ. ಎಕ್ಸಿಸ್ಟಿಂಗ್ ರೈಟ್ಸ್ ಆಫ್ ದಿ ಕಮ್ಯುನಿಟೀಸ್ ಆರ್ ಜನರಲಿ ರೆಕಗ್ನೈಸ್ಡ್. ಕಮ್ಯುನಿಟಿ ರೈಟ್ಸ್ ಎಕ್ಸಾಂಪಲ್, ಆ ಕಮ್ಯುನಿಟಿ ರೈಟ್ಸ್ ಎಕ್ಸಾಂಪಲ್ ಈ ಗ್ರೇಸಿಂಗು. ಓಕೆ, ನೆಕ್ಸ್ಟ್ ಸಮ್ ಹಂಟಿಂಗು, ನಾನ್ ಟಿಂಬರ್ ಫಾರೆಸ್ಟ್, ನಾನ್ ಟಿಂಬರ್ ಪ್ರೊಡ್ಯೂಸ್ ಇದಾವಲ್ವಾ ಅವನ್ನ ಸೇಲ್ ಮಾಡುವಂಥದ್ದು, ಈ ಹನಿ, ಇವೆಲ್ಲನೂ ಕೂಡ ರೆಕಗ್ನೈಸ್ ಮಾಡ್ತಾರೆ. ಅದ್ಯಾವುದು? ಪ್ರೊಟೆಕ್ಟೆಡ್ ಫಾರೆಸ್ಟ್. ಗೌರ್ಮೆಂಟ್ ಮೇ ರೆಗ್ಯುಲೇಟ್. ಓಕೆ, ನೆಕ್ಸ್ಟ್ ಲೆಸ್ ಪ್ರೊಟೆಕ್ಷನ್ ದೆನ್ ರಿಸರ್ವ್ ಫಾರೆಸ್ಟ್, ಲೆಸ್ ಪ್ರೊಟೆಕ್ಷನ್ ಅಂಡರ್ ರಿಸರ್ವ್ ಫಾರೆಸ್ಟ್. ನೆಕ್ಸ್ಟ್ ವಿಲೇಜ್ ಫಾರೆಸ್ಟ್. ಏನ್ ಹೇಳ್ತೇವೆ ವಿಲೇಜ್ ಫಾರೆಸ್ಟ್ ಅಂದ್ರೆ? ಆಲ್ರೆಡಿ ಡೆಫಿನೇಷನ್ ಹೇಳಿದಿ. ಫಾರ್ಮ್ಡ್ ಬೈ ಸ್ಟೇಟ್ ಗೌರ್ಮೆಂಟ್ ಅಸಿಸ್ಟ್ಸ್ ರಿಸರ್ವ್ ಫಾರೆಸ್ಟ್ ಟು ವಿಲೇಜ್ ಕಮ್ಯುನಿಟಿ ಫಾರ್ ಮ್ಯಾನೇಜ್ಮೆಂಟ್ ಅಂತ. ಕಮ್ಯುನಿಟಿ ಮ್ಯಾನೇಜ್ಡ್ ಬೈ ಗೌರ್ಮೆಂಟ್ ಫಾರೆಸ್ಟ್. ಕಮ್ಯುನಿಟಿ ಮ್ಯಾನೇಜ್ಡ್ ಗೌರ್ಮೆಂಟ್ ಫಾರೆಸ್ಟ್. ಗೌರ್ಮೆಂಟ್ ಫಾರೆಸ್ಟ್ ನ ಏನು ವಿಲೇಜ್ ಕಮ್ಯುನಿಟಿ ಮ್ಯಾನೇಜ್ ಮಾಡಿದ್ರೆ ಅದು ವಿಲೇಜ್ ಫಾರೆಸ್ಟ್ ಆಗುತ್ತೆ. ನೆಕ್ಸ್ಟ್ ಪ್ರೈವೇಟ್ ಫಾರೆಸ್ಟ್. ಇದು ನೋಡಿ ಇಂಪಾರ್ಟೆಂಟ್. ಓನ್ಡ್ ಬೈ ಪ್ರೈವೇಟ್ ಇಂಡಿವಿಜುವಲ್, ಟ್ರಸ್ಟ್, ಕಂಪನೀಸ್, ನಾಟ್ ಕ್ರಿಯೇಟೆಡ್ ಅನ್ನೋದರ ಇಂಡಿಯನ್ ಫಾರೆಸ್ಟ್ ಆಕ್ಟ್. ಆ ಮೂರಕ್ಕೆ ಇಂಡಿಯನ್ ಫಾರೆಸ್ಟ್ ಆಕ್ಟ್, ಇದೊಂದಕ್ಕೆ ಇಲ್ಲ. ಯಾಕೆ? ಇದು ಪ್ರೈವೇಟ್ ಓನ್ಡ್. ಓನರ್ಸ್ ಕೆನಾಟ್ ಫ್ರೀಲಿ ಕ್ಲಿಯರ್. ನೋಡಿ, ಓನರ್ ಕೂಡ ಕೆನಾಟ್ ಫ್ರೀಲಿ ಕ್ಲಿಯರ್ ಡೈವರ್ಟ್ ಸಚ್ ಫಾರೆಸ್ಟ್ ಇಫ್ ಎನ್ವಿರಾನ್ಮೆಂಟಲ್ ಅಂಡ್ ಫಾರೆಸ್ಟ್ ಕನ್ಸರ್ವೇಷನ್ ಲಾ ಅಪ್ಲೈ ಆದ್ರೆ ಯಾವುದೇ ಕಾರಣಕ್ಕೂ ಅವರು ಚೇಂಜ್ ಮಾಡಕ್ಕಾಗಲ್ಲ, ಮಾರಕ್ಕಾಗಲ್ಲ. ಇದು ಕೇಳ್ಬೋದು, ಈ ಕ್ವಶನ್ಸ್ ಬೀಳ್ಬೋದು ನಿಮ್ಗೆ. ಪ್ರೊಟೆಕ್ಷನ್ ಲೆವೆಲ್ ಹೈಯೆಸ್ಟ್ ಯಾವುದು? ಹೈಯೆಸ್ಟ್ ರಿಸರ್ವ್ ಫಾರೆಸ್ಟ್. ಲೋಯೆಸ್ಟ್ ಯಾವುದು? ಪ್ರೈವೇಟ್. ನೋಡಿ ಬಂತು ಅಂದ್ರೆ ರಿಸರ್ವ್ ಫಾರೆಸ್ಟ್, ನೆಕ್ಸ್ಟ್ ಪ್ರೊಟೆಕ್ಟೆಡ್ ಫಾರೆಸ್ಟ್, ವಿಲೇಜ್ ಫಾರೆಸ್ಟ್, ನೆಕ್ಸ್ಟ್ ಬಂತು ಅಂದ್ರೆ ನಿಮ್ಗೆ ಪ್ರೈವೇಟ್ ಫಾರೆಸ್ಟ್. ಇದು ಪ್ರೊಟೆಕ್ಷನ್ ಆರ್ಡರ್. ಕೇಳ್ಬೋದು ನಿಮ್ಗೆ, ಇದನ್ನ ನೋಡ್ಕೊಳ್ಳಿ. ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ನೋಡಿ. ಕರ್ನಾಟಕದಲ್ಲಿ ಎಷ್ಟಪ್ಪ ಇದೆ ಅಂತ ನೋಡಿದಾಗ ಇದು ಹೇಳಕ್ಕೋಸ್ಕರ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದು. ಸುಮ್ಮನೆ ಏನೇನು ಹೇಳ್ಕೊಂಡು ಹೋದ್ರೆ ಅರ್ಥ ಆಗಲ್ಲ, ಮಗ್ಗಪ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಏನು ಈ ಡೆಫಿನೇಷನ್ಗಳು ಹೇಳ್ಬಿಟ್ಟು ಈಗ ಇಲ್ಲಿಗೆ ಬರೋಣ. ನೆಕ್ಸ್ಟ್ ರಿಸರ್ವ್ ಫಾರೆಸ್ಟ್ ಹೇಳಿದ್ನಲ್ಲ, ಹೈಯೆಸ್ಟ್ ಪ್ರೊಟೆಕ್ಷನ್ ಯಾವ್ದಕ್ಕಿರುವಂಥದ್ದು? ಇದಕ್ಕೇನೆ. ಎಷ್ಟಿದೆ ಇದು? ಟೋಟಲ್ ಕರ್ನಾಟಕದ ಎಷ್ಟಿದೆ? 40.678 ಸ್ಕ್ವೇರ್ ಕಿಲೋಮೀಟರ್ಸ್. ಹೌದಲ್ವಾ? ಇದ್ರಲ್ಲಿ ಎಷ್ಟಿರುವಂಥದ್ದು? ರಿಸರ್ವ್ ಫಾರೆಸ್ಟ್ 16%. ನಿಮ್ಗೆ 21.421% ಆಯ್ತು ಅಂದ್ರೆ ಅದರಲ್ಲಿ 16% ಅಂದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 70 to 80% ಯಾವ್ದಿದೆ? ರಿಸರ್ವ್ ಫಾರೆಸ್ಟ್ ಇದೆ. ನೆಕ್ಸ್ಟ್ ಪ್ರೊಟೆಕ್ಟೆಡ್ ಫಾರೆಸ್ಟ್ ಸೆಕೆಂಡ್ ಎಷ್ಟಿದೆ? ಓನ್ಲಿ 2000. ಎಷ್ಟಿದೆ? 1.04. ವಿಲೇಜ್ ಫಾರೆಸ್ಟ್ 87.1505. ಓಕೆ, ಇವೆಲ್ಲ ಹೋಯ್ತು. ನೆಕ್ಸ್ಟ್ ನೋಟಿಫೈಡ್ ಕರ್ನಾಟಕ ಫಾರೆಸ್ಟ್ ಆಕ್ಟ್ ನೋಟಿಫೈ ಮಾಡಿರ್ತದೆ ಎಷ್ಟು? ಇದು 1.1. ನೆಕ್ಸ್ಟ್ ಬಂತು ಅಂದ್ರೆ ಅನ್ಕ್ಲಾಸಿಫೈಡ್ ಫಾರೆಸ್ಟ್ ಅಂತ ಮಾಡಿದೆ, ಅದು 2.80. ಟೋಟಲ್ ನಿಮ್ಗೆ ಫಾರೆಸ್ಟ್ ಎಷ್ಟಿದೆ ಅಂತ ಕೇಳಿದ್ರೆ, ಫಾರೆಸ್ಟ್ ಏರಿಯಾ ಎಷ್ಟಿದೆ ಅಂತ ಕೇಳಿದ್ರೆ 21.21. ವೆರಿ ವೆರಿ ಇಂಪಾರ್ಟೆಂಟ್. ಇದು ಫಾರೆಸ್ಟ್ ಏರಿಯಾ. ಫಾರೆಸ್ಟ್ ಕವರ್ ಬೇರೆ. ಆಗೇನಾಗುತ್ತೆ ನಿಮ್ಗೆ ಓಪನ್ ಫಾರೆಸ್ಟ್ ಕೂಡ ಟ್ರೀ ಕವರ್ ಕೂಡ ಆಡ್ ಆಗುತ್ತೆ. ಆಗ ನಿಮ್ಗೆ 24 ಆಗುತ್ತೆ. ಇದು ಗೊತ್ತಿರಬೇಕು. ನೆಕ್ಸ್ಟ್ ಆಯ್ತಲ್ವಾ? ನೆಕ್ಸ್ಟ್ ಲಾರ್ಜೆಸ್ಟ್ ಶೇರ್ ರಿಸರ್ವ್ ಫಾರೆಸ್ಟ್. ಲಾರ್ಜೆಸ್ಟ್ ಶೇರ್ ಕೇಳ್ಬೋದು. ಲಾರ್ಜೆಸ್ಟ್ ಶೇರ್ ಏನಪ್ಪ ಇಂಡಿಯಾ ಕರ್ನಾಟಕ ಫಾರೆಸ್ಟ್ ಅಂತ ಕೇಳಿದ್ರೆ ರಿಸರ್ವ್ ಫಾರೆಸ್ಟ್. ಟೋಟಲ್ ಫಾರೆಸ್ಟ್ ಕವರ್ ಇಸ್ ನಾಟ್ ಎ ಫಾರೆಸ್ಟ್ ಏರಿಯಾ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಟೋಟಲ್ ಫಾರೆಸ್ಟ್ ಕವರ್ ಇಸ್ ನಾಟ್ ಫಾರೆಸ್ಟ್ ಏರಿಯಾ. SFR ಡೆಫಿನೇಷನ್ ಇಂಪಾರ್ಟೆಂಟ್. ಬಯೋಡೈವರ್ಸಿಟಿ ಮತ್ತೆ ಎಕಾಲಜಿಕಲ್ ಇಂಪಾರ್ಟೆನ್ಸ್. ವೆಸ್ಟರ್ನ್ ಘಾಟ್ಸ್ ಯಾಕೆ ಇಂಡಿಯಾ ಕರ್ನಾಟಕದಲ್ಲಿ ಫಾರೆಸ್ಟ್ ಯಾಕೆ ಅಷ್ಟಿದೆ ಅಂತ ಕೇಳಿದ್ರೆ 60% ಮಾರ್ಕ್ ಮಾಡ್ಕೊಂಡ್ಬಿಟ್ಟಿದೊಂದು. 60% ಆಫ್ ವೆಸ್ಟರ್ನ್ ಘಾಟ್ಸ್ 60% ಆಫ್ ವೆಸ್ಟರ್ನ್ ಘಾಟ್ಸ್ ಎಲ್ಲಿದೆ? ಕರ್ನಾಟಕದಲ್ಲಿದೆ. ಕರ್ನಾಟಕದಲ್ಲಿ 60% ಆಫ್ ದಿ ವೆಸ್ಟರ್ನ್ ಘಾಟ್ಸ್ ಇದೆ. ನಾನು ಕ್ಲಿಯರ್ ಆಗಿ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ ವೆಸ್ಟರ್ನ್ ಘಾಟ್ಸ್ ಬಗ್ಗೆ. ವೆಸ್ಟರ್ನ್ ಘಾಟ್ಸ್ ಮತ್ತೆ ಅರಾವಳಿ ಬಗ್ಗೆ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. 2 ಕಮಿಟಿ ಬರುತ್ತೆ, 3 ಕಮಿಟಿ ಬರುತ್ತೆ, 2 ಕಮಿಟಿ ಬರುತ್ತೆ, ಒಂದು ಕರ್ನಾಟಕ ಸಂಜೀವ್ ಕುಮಾರ್ ಕಮಿಟಿ ಬರುತ್ತೆ ಅಂತೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ಅದನ್ನ ಒಂದ್ಸಲ ಚೆಕ್ ಮಾಡಿ, PPT ಓದಿ ಸಾಕು. ನೆಕ್ಸ್ಟ್ 60% ಆಫ್ ದಿ ವೆಸ್ಟರ್ನ್ ಘಾಟ್ಸ್ ಇನ್ ಕರ್ನಾಟಕ ಅಂದ್ರೆ ಸ್ಟೇಟ್ಮೆಂಟ್ ಎಸ್. ನೆಕ್ಸ್ಟ್ ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ಸ್ ಗ್ಲೋಬಲ್ ಬಯೋಡೈವರ್ಸಿಟಿ ಆರ್ಟ್ಸ್. ಬಟ್ ಎಷ್ಟಿದಾವೆ ಕರ್ನಾಟಕದಲ್ಲಿ? ಇಂಡಿಯಾದಲ್ಲಿ ಗ್ಲೋಬಲ್ ಬಯೋಡೈವರ್ಸಿಟಿ ಆರ್ಟ್ಸ್ 4 ಇದಾವೆ. ಅದರಲ್ಲಿ ಒಂದು ಯಾವುದು? ವೆಸ್ಟರ್ನ್ ಘಾಟ್ಸ್. ಅದರಲ್ಲಿ ನಿಮ್ಗೆ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಬರುತ್ತೆ, BMC ಅಂತ. ನಿಮ್ಗೆ ಬಯೋಡೈವರ್ಸಿಟಿ ಆಕ್ಟ್ ಅಂತ ಬಂತು 2002 ಅಲ್ಲಿ. ಬಯೋಡೈವರ್ಸಿಟಿ ಆಕ್ಟ್ ಅಂತ ಬಂತು. ಅದು 3 ಟೈರ್ ಅಲ್ಲಿ ಬೋರ್ಡ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತು. ಒಂದು ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್, ಇನ್ನೊಂದು ಡಿಸ್ಟ್ರಿಕ್ಟ್ ಲೆವೆಲ್. ಈ ತರ BMC. ಓಕೆ, ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ನಾವು ಎವ್ರಿ ಡಿಸ್ಟ್ರಿಕ್ಟ್ ಅಲ್ಲಿ ಇರ್ತವೆ, ಆ ಡಿಸ್ಟ್ರಿಕ್ಟ್ ಅಲ್ಲಿ ಮೇಂಟೈನ್ ಮಾಡ್ತವೆ.
ನೆಕ್ಸ್ಟ್ ಇನ್ನೊಂದು ನಲ್ಲೂರು ಟರ್ಮರೈಡ್, ಇದನ್ನು ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ, ಡೋಂಟ್ ವರಿ. ನೆಕ್ಸ್ಟ್ ಎಲಿಫೆಂಟ್ ಪಾಪ್ಯುಲೇಷನ್ ಎಷ್ಟಿದೆ, ಒಂದಿದೆ. ಟೈಗರ್ ಪಾಪ್ಯುಲೇಷನ್ ಎಷ್ಟಿದೆ, ಇದು ಒಂದ್ಸಲ ಕೇಳಿದಾನೆ. ಜಸ್ಟ್ ಇದನ್ನು ಸ್ವಲ್ಪ ಇದೆಯಲ್ಲ ಇದನ್ನ ಸ್ವಲ್ಪ ಈ ಟೇಬಲ್ ನ ಮಾರ್ಕ್ ಮಾಡಿ. ಈ ಟೇಬಲ್ ನಿಮ್ಗೆ 4 ಸ್ಟಾರ್ ಕ್ವಶನ್ ಆಗುತ್ತೆ. ಓಕೆ, ಇಲ್ಲಿರ್ತಕ್ಕಂಥವೆಲ್ಲ ಇಂಪಾರ್ಟೆಂಟೇ, ಎಲ್ಲ ಇಂಪಾರ್ಟೆಂಟೇ. ನೆಕ್ಸ್ಟ್, ಹಾಗಾದ್ರೆ ಕರ್ನಾಟಕನ ನಾವು ಅದರ್ ಸ್ಟೇಟ್ಸ್ ಜೊತೆ ಕಂಪೇರ್ ಮಾಡಿದಾಗ, ಕರ್ನಾಟಕ ಸ್ಟೇಟ್ ನ ಅದರ್ ಸ್ಟೇಟ್ಸ್ ಜೊತೆ ಕಂಪೇರ್ ಮಾಡಿದಾಗ ಯಾವ ರೀತಿ ಇದೆ ಸ್ಟೇಟ್, ಕರ್ನಾಟಕದ ಸದರ್ನ್ ಸ್ಟೇಟ್, ಎಸ್ಪೆಷಲಿ ಸದರ್ನ್ ಸ್ಟೇಟ್ ಜೊತೆ ಕಂಪೇರ್ ಮಾಡಿದಾಗ ಕರ್ನಾಟಕದ ಫಾರೆಸ್ಟ್ ಏರಿಯಾ ಎಷ್ಟಪ್ಪ, ಕರ್ನಾಟಕದ ಫಾರೆಸ್ಟ್ ಏರಿಯಾ 20, ಇದು ಲಾಸ್ಟ್ ಇಯರ್ದು 20.47, ಈಗ ಎಷ್ಟಿದೆ 20.21 ಇದೆ, ಹೌದಲ್ವಾ? ಮಹಾರಾಷ್ಟ್ರ ನೋಡಿ ಓನ್ಲಿ 16%. ಆಂಧ್ರ ಪ್ರದೇಶ 18, ಕರ್ನಾಟಕ 20, ನೆಕ್ಸ್ಟ್ ತಮಿಳುನಾಡು 20.34, ಕರ್ನಾಟಕ ಇದೆಷ್ಟು, ಕೇರಳ. ವೆರಿ ವೆರಿ ಇಂಪಾರ್ಟೆಂಟ್. ಸದರ್ನ್ ಸ್ಟೇಟ್ ಅಲ್ಲಿ ಹೈಯೆಸ್ಟ್ ಫಾರೆಸ್ಟ್ ಕವರ್ ಇರೋದು ಯಾವ್ದಪ್ಪ ಅಂತ ಕೇಳಿದ್ರೆ ನಿಮ್ಗೆ ಏನ್ ಹೇಳ್ಬೇಕು, ಸ್ಟೇಟ್ ಕೇರಳ ಹೇಳ್ಬೇಕು. ಸೆಕೆಂಡ್ ಯಾರು ಇರುವಂತದ್ದು ಕನ್ನಡ, ಥರ್ಡ್ ಯಾವ್ದು ತಮಿಳ್ನಾಡು. ನೆಕ್ಸ್ಟ್ ಬಂತು ಅಂದ್ರೆ ಫೋರ್ತ್ ನಿಮ್ಗೆ ಯಾರು ಬರ್ತಾರೆ, ತೆಲಂಗಾಣ. ಫಿಫ್ತ್ ಆಂಧ್ರ ಪ್ರದೇಶ್, ಸಿಕ್ಸ್ತ್ ಮಹಾರಾಷ್ಟ್ರ. ಓಕೆ, ಇದು ಇಂಡಿಯಾ ಅವರೇಜ್ ಎಷ್ಟಿದೆ, ಇಂಡಿಯಾ 21.76. ನೆಕ್ಸ್ಟ್ ಇದು ನಿಮ್ಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಎಷ್ಟಿದೆ ನೋಡಿ. ಇದು ಯಾಕಪ್ಪ ಹೇಳ್ತಾ ಇದೀನಿ ಅಂದ್ರೆ, ಇಂಡಿಯನ್ ಫಾರೆಸ್ಟ್ ರಿಪೋರ್ಟ್ 2023 ಪ್ರಕಾರ ಇದೆ. ಇಂಡಿಯನ್ ಫಾರೆಸ್ಟ್ ರಿಪೋರ್ಟ್ 2023 ಪ್ರಕಾರ ಈ ಲೆವೆಲ್ ಇದೆ. ಕೇರಳ, ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಸದರ್ನ್ ಸ್ಟೇಟ್ ಟೋಟಲ್. ಇಂಡಿಯಾ ಅವರೇಜ್ ಕೇಳ್ಬೋದು ನಿಮ್ಗೆ, ಇಂಡಿಯಾ ಅವರೇಜ್ ಎಷ್ಟಿದೆ, 21 ಇದೆ. ನೆಕ್ಸ್ಟ್ ಫಾರೆಸ್ಟ್ ಕವರ್ ವಿತ್ ಇನ್ ರೆಕಾರ್ಡೆಡ್ ಫಾರೆಸ್ಟ್ ಕವರ್ ವಿತ್ ಇನ್ ರೆಕಾರ್ಡೆಡ್ ಫಾರೆಸ್ಟ್ ಎಷ್ಟಿದೆ, 23%, 23,000. ಓಕೆ, ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ. ಇನ್ನೊಂದು ನೋಡ್ಕೊಳ್ಳಿ, ಈಗ ಕರ್ನಾಟಕದ ಫಾರೆಸ್ಟ್ ಎಷ್ಟಪ್ಪ ಇದೆ ಅಂತ ಕೇಳಿದ್ರೆ, ಆಫ್ ದಿ ಜಿಯೋಗ್ರಫಿಕಲ್ ಏರಿಯಾ ಎಷ್ಟು ಹೇಳ್ಬೇಕು ನೀವು, 24.52. ವೆರಿ ವೆರಿ ಇಂಪಾರ್ಟೆಂಟ್. ಈ ನಂಬರ್ ಇದೆ ನೋಡಿ, 52 ಜ್ಞಾಪಕ ಇಟ್ಕೋಬೇಕು ನೀವು. 24.52 ಟೋಟಲ್ ಫುಲ್ ಅನ್ನು ಕೂಡ ಜ್ಞಾಪಕ ಇಟ್ಕೋಬೇಕು. ಅದ್ರಲ್ಲಿ ನೋಡಿ, ಫಾರೆಸ್ಟ್ ಕವರ್ ವಿತ್ ಇನ್ ರೆಕಾರ್ಡೆಡ್ ಫಾರೆಸ್ಟ್ ಕವರ್ ವಿತ್ ಔಟ್ ಸೈಡ್ ದಿ ರೆಕಾರ್ಡೆಡ್ ಫಾರೆಸ್ಟ್. ಟ್ರೀ ಕವರ್ ನೆಕ್ಸ್ಟ್ ಏನ್ ಹೇಳುತ್ತೆ, ಟೋಟಲ್ ಬಂತು ಅಂದ್ರೆ 24.52. ನಿಮ್ಗೆ ಕ್ಲಾಸಲ್ಲಿ ಹೇಳ್ತಾರೆ ಟ್ರೀ ಕವರ್. ಓಕೆ, ಓಪನ್ ಫಾರೆಸ್ಟ್ ಅಲ್ಲಿ ನಿಮ್ಗೆ 1 ಎಕರ್ಗಿಂತ ಮೇಲಿತ್ತು ಅಂದ್ರೆ ಕೆನೋಪಿ ಡೆನ್ಸಿಟಿ ಮೇಲೆ ನಿಮ್ಗೆ ಟ್ರೀ ಕವರ್ ಡಿಸ್ಕಸ್ ಮಾಡುವಂತ ಏನು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಇವೆರಡು ಸೇರಿಸಿದಾಗ ಎಷ್ಟಾಗುತ್ತೆ, ಕರ್ನಾಟಕ 24.52 ಏನಿದೆ ಫಾರೆಸ್ಟ್ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದರಲ್ಲಿ ನಿಮ್ಗೆ ಇನ್ನು ಕೇಳ್ತಾರೆ ವೆರಿ ಡೆನ್ಸ್ ಫಾರೆಸ್ಟ್, ಮಾಡರೇಟ್ ಡೆನ್ಸ್ ಫಾರೆಸ್ಟ್ ಅಂತ ಕೇಳ್ತಾರೆ. ಇದರಲ್ಲಿ ನಿಮ್ಗೆ ಈ ಕ್ಲಾಸಿಫಿಕೇಶನ್ ಅಲ್ಲಿ ಹೈಯೆಸ್ಟ್ ಯಾವ್ದು ಅಂತ ಕೇಳಿದ್ರೆ ಮಾಡರೇಟ್ ಡೆನ್ಸ್ ಫಾರೆಸ್ಟ್. ವೆರಿ ಇಂಪಾರ್ಟೆಂಟ್. ಓಕೆ, ಈ ಇದರಲ್ಲಿ ಯಾವ್ದ್ರಲ್ಲಿ ವೆರಿ ಡೆನ್ಸ್ ಫಾರೆಸ್ಟ್. ಓಕೆ, ಇನ್ನೊಂದು ಓಪನ್ ಫಾರೆಸ್ಟ್, ಟ್ರೀ ಕವರ್. ಓಕೆ, ಟ್ರೀ ಕವರ್ ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇದು ಔಟ್ ಸೈಡ್ ದಿ ಫಾರೆಸ್ಟ್ ಕವರ್, ಔಟ್ ಸೈಡ್ ದಿ ಫಾರೆಸ್ಟ್ ಏರಿಯಾ. ಓಕೆ, ಇದು ಇದರಲ್ಲಿ ಟ್ರೀ ಕವರ್ ಇದು. ಓಕೆ, ನೆಕ್ಸ್ಟ್ ಇದರಲ್ಲಿ ಹೈಯೆಸ್ಟ್ ಯಾವ್ದು ಸರ್, ಇದು ಓಪನ್ ಫಾರೆಸ್ಟ್. ಈ 4 ಕೆಟಗರಿ, ವೆರಿ ಡೆನ್ಸ್ ಫಾರೆಸ್ಟ್, ಮೀಡಿಯಂ ಡೆನ್ಸ್ ಫಾರೆಸ್ಟ್, ನೆಕ್ಸ್ಟ್ ಓಪನ್ ಫಾರೆಸ್ಟ್, ಟ್ರೀ ಕವರ್ ಅಲ್ಲಿ ಹೈಯೆಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಈ ನಂಬರ್ ಹಾಕ್ಬಿಡಿ. ಏನು, ಮಾಡರೇಟ್ ಡೆನ್ಸ್ ಫಾರೆಸ್ಟ್ ಹೈಯೆಸ್ಟ್ ಇರುವಂತದ್ದು. ನೆಕ್ಸ್ಟ್ ಇದರಲ್ಲಿ ಇದೆ ನೋಡಿ, ಎಷ್ಟೆಷ್ಟಿದೆ ಅಂತ ಇದೆ, ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ನೋಡಿ. ವೆರಿ ಡೆನ್ಸ್ ಫಾರೆಸ್ಟ್, ಮಾಡರೇಟ್ ಡೆನ್ಸ್ ಫಾರೆಸ್ಟ್, ಓಪನ್ ಫಾರೆಸ್ಟ್, ಸ್ಕ್ರಬ್ಸ್ ಮತ್ತೆ ನಾನ್ ಫಾರೆಸ್ಟ್ ಏರಿಯಾದಲ್ಲಿ ಇರ್ತಕ್ಕಂಥದ್ದು. ಇದರಲ್ಲಿ ಎಷ್ಟು ಬರೋದು ನಿಮಗೆ, ಮಾಡರೇಟ್. ಸಾಕು, ಇಷ್ಟು ಸಾಕು ನಿಮ್ಗೆ, ಒಳಗಡೆ ಡೇಟಾ ಎಲ್ಲ ಇಂಪಾರ್ಟೆಂಟ್ ಅಲ್ಲ. ಓಕೆ, ಡೇಟಾ ಎಲ್ಲ ಮಗಪ್ ಮಾಡಲ್ಲ. ಈಗ ನೆಕ್ಸ್ಟ್ ಬರುವಂತದ್ದು ನಾವು ನ್ಯಾಷನಲ್ ಪಾರ್ಕ್ಗಳು. ಇದು ನ್ಯಾಷನಲ್ ಪಾರ್ಕ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಇದು ನ್ಯಾಷನಲ್ ಪಾರ್ಕ್, ಟೈಗರ್ ರಿಸರ್ವ್ಸ್, ಓಕೆ, ಇದು ವೈಲ್ಡ್ ಲೈಫ್ ಸೆಂಚುರಿ, ಕನ್ಸರ್ವೇಟಿವ್ ರಿಸರ್ವ್ಸ್, ಕಮ್ಯುನಿಟಿ ರಿಸರ್ವ್ಸ್ ಎಲ್ಲಾನು ಕೂಡ ಈಗ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಏನಾದ್ರು ಡೌಟ್ ಇದೆಯಾ? ಏನಾದ್ರು ಡೌಟ್ಸ್ ಇದೆಯಾ? Any doubts? ನೆಕ್ಸ್ಟ್ ಬಂತಾನೆ ಟೋಟಲ್ ಕರ್ನಾಟಕದಲ್ಲಿ ಎಷ್ಟು ನ್ಯಾಷನಲ್ ಪಾರ್ಕ್ ಇದೆ?
ಕರ್ನಾಟಕದಲ್ಲಿ ಎಷ್ಟು ನ್ಯಾಷನಲ್ ಪಾರ್ಕ್ ಇದೆ ಅಂತ ಕೇಳ್ತಾರೆ. ಕರ್ನಾಟಕದಲ್ಲಿ ಎಷ್ಟು ನ್ಯಾಷನಲ್ ಪಾರ್ಕ್ ಇದೆ, ಎಷ್ಟು ಟೈಗರ್ ರಿಸರ್ವ್ಸ್ ಇದೆ ಅಂತ ಕೇಳ್ತಾರೆ. ಓಕೆ, ನ್ಯಾಷನಲ್ ಪಾರ್ಕ್ ಅಂದ್ರೆ ಗೊತ್ತು ನಿಮ್ಗೆ. ನ್ಯಾಷನಲ್ ಪಾರ್ಕ್ ಯಾವ ಆಕ್ಟ್ ಅಂಡರ್ ಅಲ್ಲಿ? ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಂಡರ್ ಅಲ್ಲಿ ನಮಗೆ ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸೆಂಚುರಿ, ಕನ್ಸರ್ವೇಟಿವ್ ರಿಸರ್ವ್ಸ್ ಅಂಡ್ ಕಮ್ಯುನಿಟಿ ರಿಸರ್ವ್ಸ್ ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದೊಂದು ಕ್ವಶನ್. ಓಕೆ, ನೆಕ್ಸ್ಟ್ ಕರ್ನಾಟಕದಲ್ಲಿ ಎಷ್ಟಪ್ಪ ಇದೆ ಅಂತಾರೆ? ಇಂಡಿಯಾದಲ್ಲಿ ಎಷ್ಟಿದೆ? 100+ ಏನೋ ಇದೆ, ಹೌದಲ್ವಾ? 100+ ಏನೋ ಇದೆ. ಬಟ್ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ ಓನ್ಲಿ 5 ನ್ಯಾಷನಲ್ ಪಾರ್ಕ್ಸ್ ಇದೆ. 5 ನ್ಯಾಷನಲ್ ಪಾರ್ಕ್. ನ್ಯಾಷನಲ್ ಪಾರ್ಕ್. ಓಕೆ, 5 ವೈಲ್ಡ್ ಲೈಫ್ ಸೆಂಚುರಿ, 37 ಕನ್ಸರ್ವೇಟಿವ್ ರಿಸರ್ವ್ಸ್, ಇನ್ನೊಂದು 1 ಕಮ್ಯುನಿಟಿ ರಿಸರ್ವ್ಸ್. ಕಮ್ಯುನಿಟಿ ರಿಸರ್ವ್ ಇಷ್ಟು ಗೊತ್ತಿರಲೇಬೇಕು. ಕಾರಣ ನಿಮ್ಗೆ ಇಷ್ಟು ಗೊತ್ತಿರಲೇಬೇಕು. 5 ನ್ಯಾಷನಲ್ ಪಾರ್ಕ್. ಹಾಗಾದ್ರೆ ನೋಡಿ, ಸಾರಿ 5 ಟೈಗರ್ ರಿಸರ್ವ್ಸ್. ಟೈಗರ್ ರಿಸರ್ವ್ಸ್ 37 ವೈಲ್ಡ್ ಲೈಫ್ ಸೆಂಚುರಿ. ಇನ್ನ 17 or 18 ಕನ್ಸರ್ವೇಟಿವ್ ರಿಸರ್ವ್ಸ್. ನೋಡೋಣ ಎಷ್ಟೆಷ್ಟಿದೆ ಅಂತ ನೋಡೋಣ. ಫಸ್ಟ್ ಬಂತು ಅಂದ್ರೆ ನ್ಯಾಷನಲ್ ಪಾರ್ಕ್ ಎಷ್ಟಿರೋಂಥದ್ದು? ಟೋಟಲ್ 5 ನ್ಯಾಷನಲ್ ಪಾರ್ಕ್ ಇದೆ. ಅದರಲ್ಲಿ ಇಂಪಾರ್ಟೆಂಟ್ ಯಾವುದು? 5 ಕೂಡ ಇಂಪಾರ್ಟೆಂಟೇ. ಫಸ್ಟ್ ನೋಡಿ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಬೆಂಗಳೂರು ಇರ್ತಕ್ಕಂಥ ಯಾವುದು? ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕುದುರೆಮುಖ ನ್ಯಾಷನಲ್ ಪಾರ್ಕ್. ಎಲ್ಲಿದೆ ಕುದುರೆಮುಖ? ನಿಮ್ಗೆ ಚಿಕ್ಕಮಂಗಳೂರು ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಯಾವುದು? ಕಾಳಿ ಟೈಗರ್ ರಿಸರ್ವ್ಸ್. ಎಲ್ಲೋ ಮತ್ತೆ ಕಾಳಿ ಟೈಗರ್ ರಿಸರ್ವ್ಸ್ ಮತ್ತೆ ನ್ಯಾಷನಲ್ ಪಾರ್ಕ್ ಆರ್ ಟೈಗರ್ ರಿಸರ್ವ್ಸ್ ಇವೆರಡು ನೋಡಿ, ಬನ್ನೇರುಘಟ್ಟ ಅಂಡ್ ಕುದುರೆಮುಖ, ಇವು ನ್ಯಾಷನಲ್ ಪಾರ್ಕ್ಸ್. ಈ ನೆಕ್ಸ್ಟ್ 3 ಹೇಳ್ತೀನಿ ನೋಡಿ. ಈ ನೆಕ್ಸ್ಟ್ 3 ಕೂಡ ನಿಮ್ಗೆ ನ್ಯಾಷನಲ್ ಪಾರ್ಕು ಇದೆ, ಟೈಗರ್ ರಿಸರ್ವ್ಸ್ ಇದೆ. ನೆಕ್ಸ್ಟ್ ಬರ್ತಕ್ಕಂಥ 3, ಒಂದು ಅನ್ಶಿ ನ್ಯಾಷನಲ್ ಪಾರ್ಕ್ ಅಂತ. ಇಲ್ಲಿ ಒಂದು ಬರುತ್ತೆ, ಅದೇ ಕಾಳಿ ಟೈಗರ್ ರಿಸರ್ವ್ಸ್. ನೆಕ್ಸ್ಟ್ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಅಂಡ್ ಟೈಗರ್ ರಿಸರ್ವ್ಸ್. ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಮತ್ತೆ ಬಂಡೀಪುರ್ ಟೈಗರ್ ರಿಸರ್ವ್ಸ್. ಇನ್ನೊಂದು ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಂಡ್ ನಾಗರಹೊಳೆ ಟೈಗರ್ ರಿಸರ್ವ್ಸ್. ಹಾಗಾದ್ರೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮ್ಗೆ 3 ನ್ಯಾಷನಲ್ ಪಾರ್ಕ್ಗಳು ಸೇಮ್. ನೆಕ್ಸ್ಟ್ ನಿಮ್ಗೆ ಟೈಗರ್ ರಿಸರ್ವ್ಸ್ ಸೇಮ್. ಅವ್ಯಾವು? ಒಂದು ಅನ್ಶಿ ಆರ್ ಕಾಳಿ ಟೈಗರ್ ರಿಸರ್ವ್ಸ್, ಇನ್ನೊಂದು ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂಡ್ ಟೈಗರ್ ರಿಸರ್ವ್ಸ್, ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಂಡ್ ಟೈಗರ್ ರಿಸರ್ವ್ಸ್. ಟೋಟಲ್ ನಿಮ್ಗೆ ಎಷ್ಟಾಯ್ತು? ಇಲ್ಲಿ 5 ನ್ಯಾಷನಲ್ ಪಾರ್ಕ್ ಇದೆ. ಈ ಸ್ಲೈಡ್ಸ್ ಅಲ್ಲಿ 5 ನ್ಯಾಷನಲ್ ಪಾರ್ಕ್ ಇದೆ. ಈ ಸ್ಲೈಡ್ಸ್ ಅಲ್ಲಿ ನಿಮ್ಗೆ 3+2 ನೆಕ್ಸ್ಟ್ ಬರುವಂತದ್ದು 2, ಟೋಟಲ್ 5 ಟೈಗರ್ ರಿಸರ್ವ್ಸ್ ಇದಾವೆ. ಇದರಲ್ಲಿ ಯಾವ್ದಪ್ಪ ಹೈಯೆಸ್ಟ್ ಅಂತ ಕೇಳ್ತಾರೆ. ಇದ್ರಲ್ಲಿ ಹೈಯೆಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ ನಾಗರಹೊಳೆ. ಯಾವುದು? ಬಂಡೀಪುರ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಇದು ಲಾರ್ಜೆಸ್ಟ್. ಬಂಡೀಪುರ ನ್ಯಾಷನಲ್ ಪಾರ್ಕ್ ಇಸ್ ದ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಕರ್ನಾಟಕ. ಸೆಕೆಂಡ್ ಯಾವ್ದು ಬರುತ್ತೆ? ಹಾಗಾದ್ರೆ ಸೆಕೆಂಡ್ ನಿಮ್ಗೆ ನಾಗರಹೊಳೆ ಬರುತ್ತೆ. ಥರ್ಡ್ ಕುದುರೆಮುಖ, ಫಿಫ್ತ್ ನಿಮ್ಗೆ ಅನ್ಶಿ ನ್ಯಾಷನಲ್ ಪಾರ್ಕ್, ಫಿಫ್ತ್ ಒನ್ ಯಾವುದು? ಬನ್ನೇರುಘಟ್ಟ. ಅರ್ಥ ಮಾಡ್ಕೊಂಬಿಡಿ. ಬೆಂಗಳೂರು ಏರಿಯಾ ಕಡಿಮೆ ಇದೆ, ಏರಿಯಾದಲ್ಲಿ ಕಡಿಮೆ ಇದೆ, ಅದಕ್ಕೋಸ್ಕರ ಬನ್ನೇರುಘಟ್ಟ ಲಾಸ್ಟ್. ಫಸ್ಟ್ ಯಾವುದು? ಬಂಡೀಪುರ ನ್ಯಾಷನಲ್ ಪಾರ್ಕ್, ಸೆಕೆಂಡ್ ನಾಗರಹೊಳೆ, ಥರ್ಡ್ ಕುದುರೆಮುಖ, ಫೋರ್ತ್ ಅನ್ಶಿ, ಫಿಫ್ತ್ ಬನ್ನೇರುಘಟ್ಟ. ಈ ಆರ್ಡರ್ ನೋಡ್ಕೊಳ್ಳಿ. ಆರ್ಡರ್ ಕೇಳ್ಬೋದು. ಲಾಸ್ಟ್ ಇಯರ್ ಯಾವ್ದೋ ಒಂದು ಇದು ಕೇಳಿದ, ಏನು ಹೈಯೆಸ್ಟ್ ಯಾವುದು ಅಂತ. ಓಕೆ, ಹೈಯೆಸ್ಟ್ ಯಾವುದು ಅಂತ ಕೇಳಿದ್ದ. ನೀವು ಈ ನೆಕ್ಸ್ಟ್ ಕ್ವಶನ್ ಎಕ್ಸಾಮ್ ಅಲ್ಲಿ ಈ ಆರ್ಡರ್ಗಳನ್ನ ನೋಡ್ಕೋಬೇಕು. ಇದಾಯ್ತು ನಿಮ್ಗೆ ನ್ಯಾಷನಲ್ ಪಾರ್ಕ್ ಆಯ್ತು. ನ್ಯಾಷನಲ್ ಪಾರ್ಕ್ ಆದ್ಮೇಲೆ ಏನು? ಟೈಗರ್ ರಿಸರ್ವ್ಸ್. ಆಲ್ರೆಡಿ ಟೈಗರ್ ರಿಸರ್ವ್ಸ್ 2 ನೋಡಿದೀವಿ. ನೆಕ್ಸ್ಟ್ ವೈಲ್ಡ್ ಲೈಫ್ ಸೆಂಚುರಿ ಹೋಗೋಣ. ನೆಕ್ಸ್ಟ್ ಬರೋಣ ಫಾರೆಸ್ಟ್ಗೆ. ನೆಕ್ಸ್ಟ್ ವೈಲ್ಡ್ ಲೈಫ್ ಸೆಂಚುರಿಗೆ ಹೋಗೋಣ. ವೈಲ್ಡ್ ಲೈಫ್ ಸೆಂಚುರಿ ಏನಕ್ಕೆ? ಒಂದು ಯಾವ್ದಾದ್ರು ಕೂಡ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ, ಒಂದು ಅನಿಮಲ್ಸ್ ಅದನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ವೈಲ್ಡ್ ಲೈಫ್ ಸೆಂಚುರಿನ ಮಾಡಿರ್ತಾರೆ. ಅದರಲ್ಲಿ ಎಷ್ಟಿದಾವೆ ಕರ್ನಾಟಕದಲ್ಲಿ ಎಷ್ಟಿದಾವೆ? 37 ವೈಲ್ಡ್ ಲೈಫ್ ಸೆಂಚುರಿ ಇದಾವೆ. 37 ವೈಲ್ಡ್ ಲೈಫ್ ಸೆಂಚುರಿ. ಇದರಲ್ಲಿ ಏನ್ ನೋಡ್ಬೇಕಪ್ಪ ಅಂದ್ರೆ ನಿಮ್ಗೆ ಇಂಪಾರ್ಟೆಂಟ್ ಅಂದ್ರೆ 37 ಗೊತ್ತಿರ್ಬೇಕಂದ್ರೆ
ಗೊತ್ತಿರಬೇಕು. ಯಾಕಪ್ಪ ಅಂದ್ರೆ ಈ ಪ್ಲೇಸಸ್ ಕೇಳ್ತಾನೆ ಯಾವ ಡಿಸ್ಟಿಕ್ ಅಲ್ಲಿ ಇದೆ ಅಂತ ಕೇಳ್ತಾನೆ. ಈ ವೈಲ್ಡ್ ಲೈಫ್ ಸೆಂಚುರಿ ಯಾವ ಡಿಸ್ಟಿಕ್ ಅಲ್ಲಿ ಇದೆ ಅಂತ ಕೇಳ್ತಾನೆ. ಅದಕ್ಕೋಸ್ಕರ ನೀವು ಇದನ್ನ ನೋಡ್ಕೊಳ್ಳೇಬೇಕು, ವೈಲ್ಡ್ ಲೈಫ್ ಸೆಂಚುರಿನ ನೋಡ್ಕೊಳ್ಳೇಬೇಕು. ನೆಕ್ಸ್ಟ್ ಬನ್ನಿ, ಯಾವುದು ಫಸ್ಟ್ ರಾಮದೇವರ ಬೆಟ್ಟ. ರಾಮದೇವರ ಬೆಟ್ಟ ಎಲ್ಲಿದೆ? ನಿಮ್ಗೆ ರಾಮನಗರದಲ್ಲಿ ತಕ್ಕದೆ. ಕಮ್ಮಸಂದ್ರ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿದೆ? ಕಮ್ಮಸಂದ್ರ ಕೋಲಾರದಲ್ಲಿ ಇರುತ್ತಂತದ್ದು. ನೆಕ್ಸ್ಟ್ ಆದಿಚುಂಚನಗಿರಿ. ಆದಿಚುಂಚನಗಿರಿ ಗೊತ್ತು ನಿಮ್ಗೆ, ಎಲ್ಲಿ? ಮಂಡ್ಯ, ಮೈಸೂರು ಡಿವಿಷನ್ ಮಂಡ್ಯ ಬರುತ್ತೆ. ರಂಗನತಿಟ್ಟು, ಅರಬಿತಿಟ್ಟು, ಮೇಲ್ಕೋಟೆ ಇವೆಲ್ಲನೂ ಕೂಡ ನೋಡ್ಕೋಬೇಕು ನೀವು, ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ನೀವು ಏನ್ ನೋಡ್ಬೇಕಪ್ಪ ಅಂದ್ರೆ ನೋಡಿ, ಕಾವೇರಿ ಇದೆ ನೋಡಿ, ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಇದೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಲಾರ್ಜೆಸ್ಟ್ ವೈಲ್ಡ್ ಲೈಫ್ ಸೆಂಚುರಿ ಇನ್ ಕರ್ನಾಟಕ. ಯಾವುದು? ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಏನ್ ನೋಡ್ಬೇಕಪ್ಪ ಅಂದ್ರೆ ನೋಡಿ, ಇಲ್ಲೊಂದಾಯ್ತು ನೋಡಿ, ಅಪ್ಸರಕೊಂಡ ಅಂತ ಇದೆ ನೋಡಿ. ಅಪ್ಸರಕೊಂಡ ಕರ್ನಾಟಕದಲ್ಲಿ, ಅಪ್ಸರಕೊಂಡ ಮುಗ್ಲಿ ವೈಲ್ಡ್ ಲೈಫ್ ಸೆಂಚುರಿ ಅಂತ ಇದೆ ನೋಡಿ. ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಮೆರೈನ್ ವೈಲ್ಡ್ ಲೈಫ್ ಸೆಂಚುರಿ, ವೆರಿ ವೆರಿ ಇಂಪಾರ್ಟೆಂಟ್. ಮೆರೈನ್ ವೈಲ್ಡ್ ಲೈಫ್ ಸೆಂಚುರಿ ಇರ್ತಕ್ಕಂಥ ಕರ್ನಾಟಕದಲ್ಲಿ ಒಂದು, ಅದಕ್ಕೋಸ್ಕರ ಇದು ನೋಡ್ಕೋಬೇಕು. ಅಪ್ಸರಕೊಂಡ ಮುಗ್ಲಿ ವೈಲ್ಡ್ ಲೈಫ್ ಸೆಂಚುರಿ, ಅಪ್ಸರಕೊಂಡ ಮುಗ್ಲಿ ವೈಲ್ಡ್ ಲೈಫ್ ಸೆಂಚುರಿ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಇದೆಲ್ಲ ನೋಡಿ, ಎಲ್ಲಿ ಬರುತ್ತೆ ಡೇಟ್ ಇಲ್ಲ ಕೊಟ್ಟಿದ್ದೀನಿ, ಜಸ್ಟ್ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಇದರಲ್ಲೂ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೋಡಿ, ವರ್ಡ್ಗಳು ಕೇಳ್ತಾನೆ. ಎಕ್ಸಾಂಪಲ್ ದರೋಜಿ. ನೆಕ್ಸ್ಟ್ ಜೋಗಿಮಟ್ಟಿ ಚಿತ್ರದುರ್ಗ. ಓಕೆ, ಇವೆಲ್ಲನೂ ಕೂಡ ನೋಡ್ಕೋಬೇಕು. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಬಂತು ಅಂದ್ರೆ ಟಾಪ್ 5 ಕೇಳ್ಬೋದು ನಿಮ್ಗೆ. ಟಾಪ್ 5 ಯಾವ್ದಪ್ಪ ಅಂತ ಕೇಳಿದ್ರೆ ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ. ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಎಲ್ಲಿ ಬರುತ್ತೆ ಗೊತ್ತಾ? ಸಿಂಪಲ್ ಆಗಿ ನಿಮ್ಗೆ ಚಾಮರಾಜನಗರ ಬರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ರಾಮನಗರ, ಮಂಡ್ಯ, ಈ 3 ಡಿಸ್ಟಿಕ್ ಅಲ್ಲಿ ಬರುತ್ತದೆ ಯಾವುದು? ಈ ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ. ನೆಕ್ಸ್ಟ್ ಸೆಕೆಂಡ್ ಯಾವುದು? ಶರಾವತಿ. ಲಾಸ್ಟ್ ಟೈಮು ಇದು ಲಯನ್ ಟಾಯ್ಲ್ಡ್ ಮಕಾವ್ ಬಗ್ಗೆ ಕೇಳಿದ. ಇದ್ರ ಜೊತೆಗೆ ನಿಮಗೆ ಶರಾವತಿನೂ ಕೂಡ ಕೇಳಿದ. ಅದು ABC ಕ್ವಶನ್ ಬರುತ್ತಲ್ಲ, ಅಲ್ಲೊಂದು ಕ್ವಶನ್. ನಾನು ಹೇಳ್ತಿದ್ದೀನಲ್ಲ, ಈ ಚಾಪ್ಟರ್ ಇಂದ ನಿಮ್ಗೆ ಮಿನಿಮಮ್ 2 ಕ್ವಶನ್ಸ್ ಬರುತ್ತೆ. ಮಿನಿಮಮ್ ಈ ಕ್ವಶನ್, ಈ ಟಾಪಿಕ್ ಇಂದ ಮಿನಿಮಮ್ 2 ಕ್ವಶನ್ ಬಂದೇ ಬರುತ್ತೆ. ಅದಕ್ಕೋಸ್ಕರ ಒಂದು ಶರಾವತಿ ವ್ಯಾಲಿ ಲಯನ್ ಟಾಯ್ಲ್ಡ್ ಮಕಾಯ್ ಇದೇ ಬರುತ್ತೆ. ಶಿವಮೊಗ್ಗ ಮತ್ತೆ ಉತ್ತರ ಕನ್ನಡ ಮತ್ತೆ ಶಿವಮೊಗ್ಗದ ಬರುತ್ತೆ, ಇದು ಇಂಪಾರ್ಟೆಂಟ್. ಇನ್ನೊಂದು ಮಲೈ ಮಹದೇಶ್ವರ ಆರ್ಡರ್ 3. ಓಕೆ, 3rd ಪೊಸಿಷನ್ ಬರುತ್ತೆ. ಮಲೈ ಮಹದೇಶ್ವರ ವೈಲ್ಡ್ ಲೈಫ್ ಸೆಂಚುರಿ, ಚಾಮರಾಜನಗರ. ನೆಕ್ಸ್ಟ್ ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ. ನೆಕ್ಸ್ಟ್ BRT, ವೆರಿ ವೆರಿ ಇಂಪಾರ್ಟೆಂಟ್. BRT ಏನ್ ನೋಡಿ, ನಾನು ಎಷ್ಟು ಮೂರು ಟೈಗರ್ ರಿಸರ್ವ್ಸ್ ಹೇಳಿದೆ, 3 ಟೈಗರ್ ರಿಸರ್ವ್ಸ್ ಹೇಳಿದೆ. ಅದ್ರಲ್ಲಿ ಇನ್ನೊಂದು ಆಡ್ ಮಾಡ್ಕೊಳ್ಳಿ, ಒಂದು BRT ಟೈಗರ್ ರಿಸರ್ವ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿ ಬರುತ್ತೆ? ಚಾಮರಾಜನಗರ. BRT ಟೈಗರ್ ರಿಸರ್ವ್ಸ್ ಕೂಡ ನಿಮ್ಗೆ ಚಾಮರಾಜನಗರದಲ್ಲಿ ಬರುತ್ತೆ. ಈ 5 ಟಾಪ್ 2 ಹೈಯೆಸ್ಟ್ ಟು ಲೋಯೆಸ್ಟ್ ಬೈ ಏರಿಯಾ ವೈಸ್ ಬಂತು ಅಂದ್ರೆ ಇವು ಹೈಯೆಸ್ಟ್ ಟು ಲೋಯೆಸ್ಟ್ ಆಗ್ತವೆ. ನೆಕ್ಸ್ಟ್ ಇನ್ನೊಂದೆರಡು ಮಿಸ್ ಮಾಡಿದೆ. ಏನ್ ಹೇಳಿ ಮಿಸ್ ಮಾಡಿದ್ದೆ? ಒಂದು 3 ಟೈಗರ್ ರಿಸರ್ವ್ಸ್ ಹೇಳಿದೆ, ಓನ್ಲಿ 3 ಟೈಗರ್ ರಿಸರ್ವ್ಸ್ ಹೇಳಿದೆ. ಇನ್ನೆರಡು ಟೈಗರ್ ರಿಸರ್ವ್ಸ್ ಯಾವ್ದಪ್ಪ ಅಂದ್ರೆ, ಇನ್ನೊಂದು ಯಾವ್ದೈತೆ ಇಲ್ಲ ಐತೆ ನೋಡಿ, BRT ಟೈಗರ್ ರಿಸರ್ವ್ಸ್. ಇನ್ನೊಂದು ಯಾವ್ದಪ್ಪ? BRT, ಇನ್ನೊಂದು ಭದ್ರಾ ಮತ್ತೆ BRT ಸೇರಿಸಿದ್ರೆ ಟೋಟಲ್ ಎಷ್ಟಾಯ್ತು? 5 ನ್ಯಾಷನಲ್ ಪಾರ್ಕ್, 5 ಟೈಗರ್ ರಿಸರ್ವ್ಸ್, 5 ನ್ಯಾಷನಲ್ ಪಾರ್ಕ್ ಅಂಡ್ 5 ಟೈಗರ್ ರಿಸರ್ವ್ಸ್ ಆಯ್ತು. ನೆಕ್ಸ್ಟ್ ಬಂತು ಅಂದ್ರೆ ನಿಮಗೆ ಕನ್ಸರ್ವೇಷನ್ ರಿಸರ್ವ್ಸ್. ಇದೇನು ಅಂದ್ರೆ ಒಂದೊಂದು ಪ್ರಾಣಿಗಳಿಗೆ, ಒಂದೊಂದು ಇಂಪಾರ್ಟೆಂಟ್ ಪ್ರಾಣಿಗಳು, ಆ ಪ್ರದೇಶದಲ್ಲಿ ಸಿಗತಕ್ಕಂಥ ಪ್ರಾಣಿಗಳಿಗೆ ಒಂದೊಂದು ಇದು ಮಾಡಿದ್ದಾರೆ, ಕನ್ಸರ್ವೇಷನ್ ರಿಸರ್ವ್ಸ್ ಮಾಡಿದ್ದಾರೆ. ಅವ್ಯಾವ ಒಂದು ಇದ್ರಲ್ಲಿ ಏನಪ್ಪ ಇಂಪಾರ್ಟೆಂಟು? ಆ ಪ್ರಾಣಿ ಏರಿಯಾ ಮತ್ತೆ ಪ್ರಾಣಿ ಅದ್ರ ನೇಮು, ನೆಕ್ಸ್ಟ್ ಯಾವ ಡಿಸ್ಟ್ರಿಕ್ಟ್ ಬರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್. ಮ್ಯಾಚ್ ದ ಫಾಲೋಯಿಂಗ್. ಲಾಸ್ಟ್ KER KPSC ಕ್ವಶನ್ ಪೇಪರ್ ತೆಗೆದ್ರೆ ಇವನೇ ಮ್ಯಾಚ್ ದ ಫಾಲೋಯಿಂಗ್ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅದಕ್ಕೆ ಇದನ್ನು ಸ್ವಲ್ಪ ವೈಲ್ಡ್ ಲೈಫ್ ಸೆಂಚುರಿ ಬಿಡಿ, 37 ಅಂತ ನೋಡ್ಕೋಬಹುದು, ಬಟ್ ಇವನ್ ಮಾತ್ರ ನೋಡ್ಕೋಬೇಕು. ಬಂಕಾಪುರ ನೋಡಿ, ಬಂಕಾಪುರ ಎಲ್ಲಿ ಬರುತ್ತೆ? ಬಂಕಾಪುರ ನಿಮ್ಗೆ ಹಾವೇರಿ ಬರುತ್ತೆ. ಹಾವೇರಿ ಏನು? ಬಂಕಾಪುರ ಫೇಮಸ್ ಫಾರ್ 2ಕ್ಕೆ, ಒಂದು ಬಂಕಾಪುರ ಪಿಕಾಕ್ ಅಂತ ಬರುತ್ತೆ, ಬಂಕಾಪುರ ವೂಲ್ಫ್ ಅಂತ ಬರುತ್ತೆ. ಬಂಕಾಪುರ ಪಿಕಾಕ್ ಬಂದು ನಿಮ್ಗೆ ಎಲ್ಲಿ ಬರುತ್ತೆ? ಬಂಕಾಪುರ ಪಿಕಾಕ್ ಬಂದು ಹಾವೇರಿ ಬರುತ್ತೆ. ಬಂಕಾಪುರ ವೂಲ್ಫ್ ಸ್ಯಾಂಚುರಿ ಬಂತು ಅಂದ್ರೆ ಎಲ್ಲಿ ಬರುತ್ತೆ? ಕೊಪ್ಪಳದಲ್ಲಿ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ಬಂಕಾಪುರ ಫೇಮಸ್ ಫಾರ್ 2, ಒಂದು ವೂಲ್ಫ್, ಓಕೆ, ತೋಳ ಅಂತಾರಲ್ವಾ, ತೋಳ. ಇನ್ನೊಂದು ಪಿಕಾಕ್ ಬಂತು ಅಂದ್ರೆ ನಿಮ್ಗೆ ಹಾವೇರಿ ಡಿಸ್ಟಿಕ್.
ಏನು ಉಲ್ಫ್ ಅಂತು ಅಂದ್ರೆ ಕೊಪ್ಪಳ ಡಿಸ್ಟಿಕ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮಾಗಡಿ ಬನ್ನಿ, ಮಾಗಡಿ ಕೆರೆ, ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್ಸ್, ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್ಸ್ ಮಾಗಡಿ. ಮಾಗಡಿ ಕೆರೆ ಆಲ್ಸೋ ರಾಮ್ಸಾರ್ ಸೈಟ್ಸ್. ಕರ್ನಾಟಕದಲ್ಲಿ ಇರ್ತಕ್ಕಂಥ 4 ರಾಮ್ಸಾರ್ ಸೈಟ್ಸ್ ಅಲ್ಲಿ ಈ ಮಾಗಡಿ ಕೆರೆನು ಕೂಡ ಒಂದು. ಇನ್ನೊಂದು ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, ಇದು ಮೈದನಹಳ್ಳಿ ಜಯಮಂಗಲಿ. ಇದು ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಬ್ಲಾಕ್ ಬಕ್ ಅಂತಿದೆ ನೋಡಿ, ಕೇಳ್ತಾರೆ ನಿಮ್ಗೆ ಮ್ಯಾಟ್ ಆಫ್ ಫಾಲೋಯಿಂಗ್ ಅಲ್ಲಿ. ಮೈದನಹಳ್ಳಿ, ಮೈದನಹಳ್ಳಿ, ಬಂಕಾಪುರ ಒಂದ್ ಸೈಡು. ಯಾವ ತರ ಬರುತ್ತೆ ಕ್ವಶನ್ ಅಂದ್ರೆ ನೋಡಿ, ಒಂದು ಮೈದನಹಳ್ಳಿ, ಮೈದನಹಳ್ಳಿ, ಓಕೆ. ಈ ಕಡೆ ಇನ್ನೊಂದು ಬಂಕಾಪುರ, ಬಂಕಾಪುರ, ಇನ್ನೊಂದು ತುಂಗಭದ್ರಾ, ತುಂಗಭದ್ರಾ ಅಂತ ಬರುತ್ತೆ. ಏನ್ ಹೇಳಿ, ತುಂಗಭದ್ರಾ ಅಂತ ಬಂತು, ತುಂಗಭದ್ರಾ. ಈ 3ಕ್ಕೆ ಮ್ಯಾಟ್ ಆಫ್ ಫಾಲೋಯಿಂಗ್ ಕೇಳ್ತಾರೆ. ಮ್ಯಾಟ್ ಆಫ್ ಫಾಲೋಯಿಂಗ್, ಮೈದನಹಳ್ಳಿ ಯಾವುದು, ಬ್ಲಾಕ್ ಬಕ್, ಬ್ಲಾಕ್ ಬಕ್. ಬಂಕಾಪುರ ಪಿಕಾಕ್, ಪಿಕಾಕ್ ಆರ್ ಉಲ್ಫ್. ಓಕೆ, ಇನ್ನೊಂದು ದರೋಜಿ ಬರ್ಬೋದು, ದರೋಜಿ ಏನ್ ಬರುತ್ತೆ, ದರೋಜಿ ಸ್ಲಾತ್ ಬಿಯರ್ ಏನ್ ಬರುತ್ತದೆ, ಸ್ಲಾತ್ ಬಿಯರ್. ಓಕೆ, ಒಟ್ಟರ್, ತುಂಗಭದ್ರಾ ಒಟ್ಟರ್. ಈ ತರ ನಿಮ್ಗೆ ಮ್ಯಾಚ್ ಆಫ್ ಫಾಲೋಯಿಂಗ್ ಕೇಳೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಎಸ್ಪೆಷಲಿ ಈ ಕನ್ಸರ್ವೇಟಿವ್ ರಿಸರ್ವ್ಸ್ ನ ಚೆನ್ನಾಗಿ ಓದಿ, ಕನ್ಸರ್ವೇಟಿವ್ ರಿಸರ್ವ್ಸ್ ನ ಸ್ವಲ್ಪ ಚೆನ್ನಾಗಿ ನೋಡಿ. ನೆಕ್ಸ್ಟ್ ಬನ್ನಿ, ತುಮಕೂರು ಮೈದನಹಳ್ಳಿ ಬರುತ್ತೆ, ತುಮಕೂರು ಮೈದನಹಳ್ಳಿ, ತಿಮ್ಲಾಪುರ ತುಮಕೂರು, ತಿಮ್ಲಾಪುರ ಬಂದು ತುಮಕೂರು. ನೆಕ್ಸ್ಟ್ ಅಮೃತ್ ಮಹಲ್ ಕಾವಲ್, ವೆರಿ ವೆರಿ ಇಂಪಾರ್ಟೆಂಟ್, ಎಲ್ಲಿ ಬರುತ್ತೆ, ಚಿಕ್ಕಮಂಗ್ಳೂರು. ಬಸೂರ್ ಅಮೃತ್ ಮಹಲ್ ಕವಲ್ ರಿಸರ್ವೇಶನ್ ಅಂತ ನೋಡಿ, ಈ ತರ ನೇಮ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕೆನರಾ ಅಳಿಯಾಲಲ್ಲಿ ಬರ್ತಕ್ಕಂಥದ್ದು ಆರ್ನ್ಬಿಲ್, ಬೇಡ್ತಿ. ನೆಕ್ಸ್ಟ್ ಇವೆಲ್ಲಾನು ನೋಡ್ಕೊಳ್ಳಿ. ಮತ್ತೆ ತುಂಗಭದ್ರಾ ಆಟರ್ಸ್, ಅಂಕಸಮುದ್ರ ಬರ್ಡ್ಸ್. ಓಕೆ, ನೆಕ್ಸ್ಟ್ ನೋಡಿ ಹಿರೇಸುಳೇಕೆರೆ, ಹಿರೇಸುಳೇಕೆರೆ ಕೊಪ್ಪಳದಲ್ಲಿ ನಿಮ್ಗೆ ಏನ್ ನೋಡ್ತೀರಿ, ಕೊಪ್ಪಳದಲ್ಲಿ ನೋಡ್ತೀರಿ, ಏನ್ ನೋಡ್ತೀರಿ, ಬಿಯರ್ ನೋಡ್ತೀರಿ. ಪುಟ್ಟೇನಹಳ್ಳಿ, ಪುಟ್ಟೇನಹಳ್ಳಿ ನೋಡ್ತೀರಿ. ಒಂದು ಗ್ರೇಟರ್ ಹೆಸರುಘಟ್ಟ ಗ್ರಾಸ್ಲ್ಯಾಂಡ್, ಹೆಸರುಘಟ್ಟ ಗ್ರಾಸ್ಲ್ಯಾಂಡ್ ಇದೆ, ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಇಯರ್ ಎಲ್ಲ ನ್ಯೂಸ್ ಇತ್ತು, ಲಾಸ್ಟ್ 2 years ನ್ಯೂಸ್ ಅಲ್ಲಿ ಇತ್ತು. ಪ್ರೊಟೆಸ್ಟ್ ಮಾಡಿದ್ರು, ಏನು ಹೆಸರುಘಟ್ಟದಲ್ಲಿ ನಿಮಗೆ ಫಿಲ್ಮ್ ಸಿಟಿ ಮಾಡ್ತೀನಿ ಅಂದಾಗ ಏನು ಗ್ರಾಸ್ಲ್ಯಾಂಡ್ ನ ಇದ್ ಮಾಡ್ತಾ ಇದಾರೆ, ಡಿಸ್ಟ್ರಾಯ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ನ್ಯೂಸ್ ಆಗಿತ್ತು. ಇನ್ನೊಂದು ನೋಡಿ, ಕೋಲಾರ ಲೀಫ್ ನೋಸ್ಡ್ ಬ್ಯಾಟ್ ಕನ್ಸರ್ವೇಷನ್, ಕೋಲಾರ ಲೀಫ್ ನೋಸ್ಡ್ ಬ್ಯಾಟ್. ನೆಕ್ಸ್ಟ್ ಮೇಲಾಪುರ್, ಮೇಲಾಪುರ ಬಿ ಈಟರ್, ವೆರಿ ಇಂಪಾರ್ಟೆಂಟ್, ಇದು ಕೇಳಿದಾನೆ. ಮೇಲಾಪುರ ಬಿ ಈಟರ್ ಬರ್ಡ್ ಕನ್ಸರ್ವೇಷನ್ ಎಲ್ಲೈತಿ ಅಂತ ಕೇಳ್ತಾರೆ. ಇನ್ನೊಂದು ಬೊನಾಲ್, ಓಕೆ, ಬೊನಾಲ್ ಬರ್ಡ್ ಕನ್ಸರ್ವೇಟಿವ್ ರಿಸರ್ವ್ಸ್ ಎಲ್ಲಿ, ಯಾದಗಿರಿ. ಉಮ್ಮತ್ತೂರು BRT ಟೈಗರ್ ರಿಸರ್ವ್ಸ್ ಬರ್ತದೆ. ಇನ್ನೊಂದು ಚಿಕ್ಕಸಂದ್ರ ಬರ್ಡ್ ಕನ್ಸರ್ವೇಟಿವ್. ಇನ್ನೊಂದು ಕೊಕ್ರೆಬೆಳ್ಳೂರು. ಕೊಕ್ರೆಬೆಳ್ಳೂರು ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಕಮ್ಯುನಿಟಿ ರಿಸರ್ವ್ಸ್ ಯಾವ್ದು ಅಂತ ಕೇಳಿದ್ರೆ ಕೊಕ್ರೆಬೆಳ್ಳೂರು, ವೆರಿ ಇಂಪಾರ್ಟೆಂಟ್, ಮಾರ್ಕ್ ಮಾಡ್ಕೊಂಬಿಡಿ ಇದನ್ನ. ಓಕೆ, ಕೊಕ್ರೆಬೆಳ್ಳೂರು, ಕೊಕ್ರೆಬೆಳ್ಳೂರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಏಕೈಕ ಕಮ್ಯುನಿಟಿ ರಿಸರ್ವ್ಸ್ ಕೊಕ್ರೆಬೆಳ್ಳೂರು. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗುತ್ತೆ ಕೊಕ್ರೆಬೆಳ್ಳೂರು. ಓಕೆ, ಇದರಲ್ಲಿ ಹೈಯೆಸ್ಟ್ ಏರಿಯಾ ಯಾವ್ದಿದೆ, ಅದರಲ್ಲಿ ಹೈಯೆಸ್ಟ್ ಏರಿಯಾ ಯಾವ್ದಿದೆ, ಡಬಲ್ ಡಿಜಿಟ್ ತ್ರಿಬಲ್ ಡಿಜಿಟ್ ಇರತಕ್ಕಂಥದ್ದು ಒಂದೇನೆ, ಯಾವುದು, ಚಿಕ್ಕ ಸಂಗಮ. ಚಿಕ್ಕ ಸಂಗಮ ಬರ್ಡ್ ಲೈಫ್ ಸ್ಯಾಂಚುರಿ, ಚಿಕ್ಕ ಸಂಗಮ ಬರ್ಡ್ ಲೈಫ್ ಸ್ಯಾಂಚುರಿ ಇಸ್ ದ ಲಾರ್ಜೆಸ್ಟ್ ಏನು ಕನ್ಸರ್ವೇಟಿವ್ ರಿಸರ್ವ್ಸ್, ಕನ್ಸರ್ವೇಟಿವ್ ರಿಸರ್ವ್ಸ್. ಓಕೆ, ಪುಟ್ಟೇನಹಳ್ಳಿ, ಪುಟ್ಟೇನಹಳ್ಳಿ ಇದೆಯಲ್ಲ, ಪುಟ್ಟೇನಹಳ್ಳಿ ಕನ್ಸರ್ವೇಟರ್ ಇಸ್ ದ, ಪುಟ್ಟೇನಹಳ್ಳಿನ, ಎಸ್, ಪುಟ್ಟೇನಹಳ್ಳಿ, ಪುಟ್ಟೇನಹಳ್ಳಿ ಲೇಕ್ ಬರ್ಡ್ ಇದೆಯಲ್ಲ, ಇದು ಸ್ಮಾಲೆಸ್ಟ್ ಕನ್ಸರ್ವೇಟಿವ್ ರಿಸರ್ವ್. ಕನ್ಸರ್ವೇಟಿವ್ ರಿಸರ್ವ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಚಾಪ್ಟರ್. ಇದು ಎಸ್ಪೆಷಲಿ ಈ ಸ್ಲೈಡ್ಸ್ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬನ್ನಿ, ಹಾಗೇನ್ ಸ್ಲೈಡ್ ಬಿಟ್ಟಿದೆ. ನೆಕ್ಸ್ಟ್ ಫಾರೆಸ್ಟ್ ಕವರ್ ಇನ್ ಕರ್ನಾಟಕ. ಫಾರೆಸ್ಟ್ ಕವರ್ ಕರ್ನಾಟಕ ಅಂದ್ರೆ ಇದನ್ನು ಕೇಳಿದೆ ಒಂದು ಸ್ವಲ್ಪ ಕ್ವಶನ್ಸ್, ಏನಂತ, ಟಾಪ್ 5 ಫಾರೆಸ್ಟ್ ಕವರ್ ಇರ್ತಕ್ಕಂಥ ಡಿಸ್ಟಿಕ್ ಯಾವ ಅಂತ ಕೇಳಿದಾನೆ. ಅದಕ್ಕೋಸ್ಕರ ಈ ಚಾಪ್ಟರ್, ಅದಕ್ಕೋಸ್ಕರ ಈ ಸ್ಲೈಡ್ಸ್. ಓಕೆ, ಇದ್ರಲ್ಲಿ ನೋಡಿದಾಗ ನೋಡಿ, ಬಾಗಲಕೋಟೆ ಎಲ್ಲ ನೋಡ್ಕೊಳ್ಳಿ ಏನೇನಿದೆ ಅಂತ. ಜಿಯೋಗ್ರಫಿಕಲ್ ಏರಿಯಾ, ವೆರಿ ಡೆನ್ಸ್ ಫಾರೆಸ್ಟ್, ಮಾಡರೇಟ್ ಡೆನ್ಸ್ ಫಾರೆಸ್ಟ್, ಓಪನ್ ಫಾರೆಸ್ಟ್, ಟೋಟಲ್ ಫಾರೆಸ್ಟ್ ಏರಿಯಾ, ಟೋಟಲ್ ಪರ್ಸೆಂಟ್ ಆಫ್ ದಿ ಜಿಯೋಗ್ರಫಿಕಲ್ ಏರಿಯಾ. ನೆಕ್ಸ್ಟ್ ನೋಡಿ, ಇದರಲ್ಲಿ ನಿಮ್ಗೆ ಹೈಯೆಸ್ಟ್ ಯಾವ್ದು ಬರುತ್ತೆ ಗೊತ್ತಾ, ಹೈಯೆಸ್ಟ್ ಯಾವ್ದು ಬರ್ಬೋದು, ಉತ್ತರ ಕನ್ನಡ ಇದೆ ನೋಡಿ, ಉತ್ತರ ಕನ್ನಡ. ಒಂದ್ ರೀತಿ ಇದೆ, ಆಕ್ಟಿವಿಟಿ ಯಾಕೆ ತಗೋಬೇಕು ನೀವು. ಓಕೆ, ಉತ್ತರ ಕನ್ನಡ ನೋಡಿ, ಉತ್ತರ ಕರ್ನಾಟಕ, ಉತ್ತರ ಕನ್ನಡ ಇದೆಯಲ್ಲ,
ಟೋಟಲ್ ಫಾರೆಸ್ಟ್ ಕವರ್ ಪರ್ಸೆಂಟ್ ಆಫ್ ಜಿಯೋಲಜಿಕಲ್ ಏರಿಯಾ 79% ಇದೆ. 79% ಇದೆ. ಇದಾದ ನಂತರ ಬರೋದು ಯಾವುದು? ಯಾವುದು? ಕೊಡಗು ಸೆಕೆಂಡ್. ಉತ್ತರ ಕನ್ನಡ ಫಸ್ಟ್, ಸೆಕೆಂಡ್ ಯಾವುದು? ಕೊಡಗು ಬರುತ್ತೆ. ಸೆಕೆಂಡ್ ಕೊಡಗು. ನೆಕ್ಸ್ಟ್ ಬರುವಂತದ್ದು ನಿಮ್ಗೆ ಯಾವುದು? ನೆಕ್ಸ್ಟ್ ಬರುವಂತದ್ದು ನಿಮ್ಗೆ 56% ಚಿಕ್ಕಮಂಗ್ಳೂರು. ಥರ್ಡ್ ಒನ್ ಚಿಕ್ಕಮಂಗಳೂರು. 67% ದಕ್ಷಿಣ ಕನ್ನಡ. ಥರ್ಡ್ ಚಿಕ್ಕಮಂಗ್ಳೂರು. ಫೋರ್ತ್. ಇದಂತ ನೋಡ್ಕೊಳ್ಳಿ. ಲಾಸ್ಟ್ ಯಾವ ಅಂತ ನೋಡಿದ, ಲೋವೆಸ್ಟ್ ಯಾವ ಇರ್ತಕ್ಕಂಥ ಅಂತ ನೋಡಿದಾಗ ಲೋವೆಸ್ಟ್ ಯಾವ್ದಿದೆ? ಯಾವ್ದಿರ್ಬೋದು ನೋಡಿ, ಬೀದರ್ ನೋಡಿ 1.87 ಇದೆ. ಇದಕ್ಕಿಂತ ಇನ್ನೊಂದು ಕಡಿಮೆ ಇರಬೇಕು, 1.87. ಅದಕ್ಕಿಂತ ಇನ್ನೊಂದು ಯಾವುದು? 1.79 ಗದಗ್. ಇನ್ನೊಂದು ವಿಜಾಪುರ ಏನಿರ್ಬೇಕು ನೋಡಿ, ವಿಜಾಪುರ. ಎಸ್, ಲೋಯೆಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಲೋಯೆಸ್ಟ್ ಫಾರೆಸ್ಟ್ ಇರತಕ್ಕಂಥದ್ದು ವಿಜಾಪುರ. ಲೋವೆಸ್ಟ್ ಇರತಕ್ಕಂಥದ್ದು ವಿಜಾಪುರ. ಅದಾದ್ಮೇಲೆ ಇರತಕ್ಕಂಥದ್ದು ಯಾವ್ದಪ್ಪ? ನೆಕ್ಸ್ಟ್ ರಾಯಚೂರು, ಕೊಪ್ಪಳ. ಈ ಮೂರನ್ನ ಮಾರ್ಕ್ ಮಾಡ್ಕೊಳ್ಳಿ. ಹೈಯೆಸ್ಟ್ ಬಂತು ಅಂದ್ರೆ ನಿಮ್ಗೆ ಯಾವುದು? ಉತ್ತರ ಕನ್ನಡ ಮತ್ತೆ ಕೊಡಗು. ಆಯ್ತು ಅಂದ್ರೆ ಲೋವೆಸ್ಟ್ ಇರತಕ್ಕಂಥದ್ದು ಯಾವುದು? ವಿಜಯಪುರ. ಬೆಂಗಳೂರು ಅಂತ ಹಾಕೋಬೇಡಿ, ಬೆಂಗಳೂರಿಲ್ಲ. ಬೆಂಗಳೂರು ಕೂಡ ನಿಮ್ಗೆ ಬನ್ನೇರಘಟ್ಟ ಕವರ್ ಆಗುತ್ತೆ. ಓಕೆ, ಅದಕ್ಕೋಸ್ಕರ ನೀವು ಯಾವ್ದನ್ನ ಹಾಕ್ಬೇಕು? ವಿಜಯಪುರ, ನೆಕ್ಸ್ಟ್ ರಾಯಚೂರು, ನೆಕ್ಸ್ಟ್ ಬಂತು ಕೊಪ್ಪಳ. ಈ ಮೂರು ಏನು ಏರಿಯಾ ಡಿಸ್ಟಿಕ್ ಲೋವೆಸ್ಟ್ ಪರ್ಸೆಂಟೇಜ್ ಆಫ್ ಫಾರೆಸ್ಟ್ ಇದೆ. ಓಕೆ, ಇದೊಂದು ಚೆನ್ನಾಗಿ ನೋಡ್ಕೊಳ್ಳಿ. ಈ ಸ್ಲೈಡ್ಸ್ ಸ್ವಲ್ಪ ನೀವು ಡಿಸ್ಕಸ್ ಮಾಡ್ಬೇಕು ನೀವೇನೆ. ಓಕೆ, ಡಿಫ್ರೆಂಟ್ ವೆರೈಟಿ. ಓಕೆ, ಅದ್ರಲ್ಲಿ ನೋಡ್ಬೋದು, ನೀವು ಇನ್ನೂ ನೋಡ್ಬೋದು ಏನಂತ. ಓಕೆ, ಯಾವ್ದ್ರಲ್ಲಿ ವೆರಿ ಡೆನ್ಸ್ ಫಾರೆಸ್ಟ್ ಅಲ್ಲಿದೆ. ಡೆನ್ಸ್ ಫಾರೆಸ್ಟ್ ಎಲ್ಲಿದೆ? ಹೈಯೆಸ್ಟ್ ಡೆನ್ಸ್ ಫಾರೆಸ್ಟ್ ಎಲ್ಲಿದೆ ನೋಡಿ. ಡೆನ್ಸ್ ಫಾರೆಸ್ಟ್ ಎಲ್ಲಿದೆ? ಹೈಯೆಸ್ಟ್ ಎಲ್ಲಿದೆ? ಉತ್ತರ ಕನ್ನಡನೇ ಇದೆ. ಅದು ಕೂಡ ಉತ್ತರ ಕನ್ನಡನೇ ಇದೆ. ಡೆನ್ಸ್ ಫಾರೆಸ್ಟ್ ಇರ್ತಕ್ಕಂಥದ್ದು. ಸೆಕೆಂಡ್ ಕೊಡಗು ಇದೆ. ಇಲ್ಲ, ಸೆಕೆಂಡ್ ನಿಮ್ಗೆ ಚಿಕ್ಕಮಂಗ್ಳೂರು ಇದೆ. ಓಕೆ, ಇದನ್ನ ನೆಕ್ಸ್ಟ್ ನೀವು ಈ ತರ ಡಿರೈವ್ ಮಾಡ್ಕೋಬಹುದು. ಇದೊಂದು ಸ್ಲೈಡ್ಸ್ ಇದೆ. ಇದು 2 ಸ್ಲೈಡ್ಸ್ ಇಂದ ನೀವು ಮಿನಿಮಮ್ ಒಂದು 5 to 6 ಕ್ವಶನ್ಸ್ ಫ್ರೇಮ್ ಮಾಡ್ಬೋದು. ಇದೊಂದು ಸ್ಲೈಡ್ಸ್ ಇಂದ ನೀವು ಮಿನಿಮಮ್ 5 to 6 ಕ್ವಶನ್ ಎಕ್ಸಾಮ್ಗೆ ಆಗುವಂಥದ್ದು, ಸುಮ್ಮನೆ ಅಲ್ಲ. ಲೋಯೆಸ್ಟ್ ಈ ತರ ಅಂತಲ್ಲ, ಎಕ್ಸಾಮ್ಗೆ ಆಗುವಷ್ಟು ಒಂದು 5 to 6 ಕ್ವಶನ್, ಮಿನಿಮಮ್ 5 to 6 ಕ್ವಶನ್ ಫ್ರೇಮ್ ಮಾಡ್ಬೋದು. ಅದಕ್ಕೋಸ್ಕರ ಈ 2 ಸ್ಲೈಡ್ಸ್ ಚೆನ್ನಾಗಿ ನೋಡ್ಕೊಳ್ಳಿ. ಈ 2 ಸ್ಲೈಡ್ಸ್ ಎಸ್ಪೆಷಲಿ ನಾನು ಹೇಳ್ತಾ ಇದ್ದೀನಲ್ಲ, ಈ ಒಂದು 6 ಸ್ಲೈಡ್ಸ್ ಅಲ್ಲಿ ನೀವು ಯಾವುದೇ ಎಕ್ಸಾಮ್ ತಗೊಳ್ಳಿ, ಒಂದು ಕ್ವಶನ್ ಬಂದೇ ಬರುತ್ತೆ. ಈ 6 to 7 ಸ್ಲೈಡ್ಸ್ ಅಲ್ಲಿ ಮಿನಿಮಮ್ 6 ಕ್ವಶನ್ಸ್ ಬರ್ತವೆ. ಬಂದೇ ಬರ್ತವೆ. ಬೇಕಾದ್ರೆ ಚೆಕ್ ಮಾಡಿ. ಈ ಸ್ಲೈಡ್ಸ್ ಇಟ್ಕೊಂಡು ಕ್ವಶನ್ ಪೇಪರ್ ಚೆಕ್ ಮಾಡಿ. ಆಗ ನೋಡಿ ಬಂದು ಮೆಸೇಜ್ ಕಮೆಂಟ್ ಹಾಕಿ, ಸರ್ ಬಂದೇ ಇಲ್ಲ ಅಂತ ಬೇಕಾದ್ರೆ ಕಮೆಂಟ್ ಹಾಕಿ. ಓಕೆ, ಟೋಟಲ್ ಓಕೆ ನಂಬರ್ ಎಷ್ಟು? ಕನ್ಸರ್ವೇಟಿವ್ ರಿಸರ್ವ್ಸ್ 18. ಆಕ್ಚುಲಿ 18 ಕನ್ಸರ್ವೇಟಿವ್ ರಿಸರ್ವ್ಸ್ ಬಂದು ನಿಮ್ಗೆ 18 + 1 ಯಾವುದು? ಕಮ್ಯುನಿಟಿ ರಿಸರ್ವ್ಸ್. ಯಾವ್ದಿದು? ಕೊಕ್ರೆ ಬೆಳ್ಳೂರು. ಸರಿ, 1 ಸೆಕೆಂಡ್. ಎಸ್, ಕೊಕ್ರೆ ಬೆಳ್ಳೂರು ಇಸ್ ದ ಓನ್ಲಿ ಕಮ್ಯುನಿಟಿ ರಿಸರ್ವ್ಸ್. ಇನ್ನೊಂದು ಮಾಡ್ಬೇಕು ಅಂತಿದ್ದಾರೆ. ಓಕೆ, ಕರೆಂಟ್ ಅಫೇರ್ಸ್ ಅಲ್ಲಿ ಐ ಥಿಂಕ್ ಅದು ಮರ್ತೋಗ್ಬಿಟ್ಟಿದೆ, ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದು ಮಾಡ್ಬೇಕು ಅಂದ್ಬಿಟ್ಟು ಪ್ರಪೋಸ್ ಮಾಡಿದ್ದಾರೆ. ಅದನ್ನ ನಾನು ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಡೋಂಟ್ ವರಿ, ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ನೋಡಿ, ಕಮ್ಯುನಿಟಿ ರಿಸರ್ವ್. ಸೊ ಟೋಟಲ್ ಸಿ ಮತ್ತೆ ಡಿ, ಎ ಮತ್ತೆ ಬಿ ಟೋಟಲ್ ಸೇರಿಸಿದಾಗ ಎಷ್ಟಾಯ್ತು? ಟೋಟಲ್ ಪ್ರೊಟೆಕ್ಟೆಡ್ ಏರಿಯಾ ಎಷ್ಟು? 11,399. 11,399. ಇದೆಷ್ಟಿದು? ಅಪ್ರಾಕ್ಸಿಮೇಟ್ಲಿ 26% ಆಫ್ ದಿ ಫಾರೆಸ್ಟ್ ಏರಿಯಾ. 26% ಆಫ್ ದಿ ಪ್ರಾಡಕ್ಟ್ ಏರಿಯಾ ಕನ್ಸಿಸ್ಟ್ಸ್ ಆಫ್ ಈ 4ನ ಹೊಂದಿದೆ. ಇಷ್ಟಿಗೆ ಎಲ್ಲಿಗೆ ನಿಮಗೆ ಫಾರೆಸ್ಟ್ ರೇಟೆಡ್ ಮುಗೀತು. ಫಾರೆಸ್ಟ್ ರೇಟೆಡ್ ಏನೇ ಕ್ವಶನ್ ಬಂದ್ರು ಇಷ್ಟರಲ್ಲಿ ಬರಲೇಬೇಕು. ಓಕೆ, ಡೌಟ್ ಇದೆಯಾ? ಕಮೆಂಟ್ಸ್. ಇನ್ನೊಂದೇನಪ್ಪ ಅಂದ್ರೆ ಪ್ರೊಟೆಕ್ಟೆಡ್ ಏರಿಯಾ, ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಲ್ವಾ. ಪ್ರೊಟೆಕ್ಟೆಡ್ ಏರಿಯಾ ಒಂದು ನಿಮ್ಗೆ
ಈ ಪ್ರೊಟೆಕ್ಟೆಡ್ ಏರಿಯಾ ಏನಕ್ಕೆ ಮಾಡಿದ್ದಾರೆ ಅಂತಂದ್ರೆ ಟು ವೈಲ್ಡ್ ಲೈಫ್ ಲಾ ಇದು. ಪ್ರೊಟೆಕ್ಟೆಡ್ ಏರಿಯಾ ಬಂತು ಅಂದ್ರೆ ವೈಲ್ಡ್ ಲೈಫ್ ಏರಿಯಾ. ಅದೇ ನಿಮಗೆ ರಿಸರ್ವ್ ಫಾರೆಸ್ಟ್ ಇದು ಬಂತು ಅಂದ್ರೆ ನಿಮಗೆ ಏನ್ ಮಾಡಿರುತ್ತೆ, ಫಾರೆಸ್ಟ್ ಪ್ರೊಟೆಕ್ಟ್ ಮಾಡಕ್ಕಿರುವಂತದ್ದು. ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ ಡೆಫಿನೇಷನ್ ಕೇಳೋ ಚಾನ್ಸಸ್ ಇದೆ, ಕಡಿಮೆ ಇದೆ, ಬಟ್ ಏನಪ್ಪಾ ಅಂತಾರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಫಾರೆಸ್ಟ್ ನ ಪ್ರೊಟೆಕ್ಟ್ ಮಾಡುತ್ತೆ, ಅದ್ಯಾವುದು ರಿಸರ್ವ್ ಫಾರೆಸ್ಟ್, ಪ್ರೊಟೆಕ್ಟೆಡ್ ಫಾರೆಸ್ಟ್, ವಿಲೇಜ್ ಫಾರೆಸ್ಟ್, ಪ್ರೈವೇಟ್ ಫಾರೆಸ್ಟ್. ಅದೇ ಇದು ಯಾವುದು ನ್ಯಾಷನಲ್ ಪಾರ್ಕ್, ಇವೆಲ್ಲ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಮಾಡಕ್, ವೈಲ್ಡ್ ಲೈಫ್ ನ ಪ್ರೊಟೆಕ್ಟ್ ಮಾಡಕ್ಕಿರ್ತಕ್ಕಂಥವು. ಅದಕ್ಕೆ ಅದು 1927 ಆಕ್ಟ್ ಬರುತ್ತೆ. ಪ್ರೊಟೆಕ್ಟೆಡ್ ನ್ಯಾಷನಲ್ ಇಂಡಿಯನ್ ಫಾರೆಸ್ಟ್ ಆಕ್ಟ್ ಬಂದ್ರೆ ಇದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಂಡರ್ ಬರುತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ಲಾನ್ಸ್ಗಳು, ಇಂಪಾರ್ಟೆಂಟ್ ಇದ್ರ ಬರ್ತವೆ. ಏನ್ ಬರ್ತವೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಏನೇನ್ ಪ್ರೋಗ್ರಾಮ್ಸ್ ಇದೆ, ಕರ್ನಾಟಕ ಗೌರ್ಮೆಂಟ್ ಏನ್ ಪ್ರೋಗ್ರಾಮ್ಸ್ ಮಾಡಿದೆಯಲ್ಲ ಅವು ಬರುವಂತವು ಏನಿದೆ ನೋಡಿ. ಒಂದು ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್ ಅಂತ, SCP, ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್ ಏನ್ ಹೇಳುತ್ತೆ, ವೆಲ್ಫೇರ್ ಸ್ಕೀಮ್ ಫಾರ್ SCs, ವೆಲ್ಫೇರ್ ಸ್ಕೀಮ್ ಫಾರ್ ST, schedule ಕಾಸ್ಟ್, ಪ್ರೊವೈಡ್ಸ್ LPG ಕನೆಕ್ಷನ್, ಫ್ರೀ LPG ರಿಫಿಲ್, ಸೋಲಾರ್ ಲ್ಯಾಂಪ್ಸ್ ಮತ್ತೆ ಬಿ ಹ್ಯಾವ್ ಬಾಕ್ಸಸ್ ಟು ಪ್ಲಾಂಟೇಶನ್ ನಿಯರ್ SC ಕಾಲೋನೀಸ್ ಟು ರೆಡ್ಯೂಸ್ ದ. ಅಂದ್ರೆ ಮೆಜಾರಿಟಿ ಮುಂಚೆ ಏನಾಗ್ತಾ ಇತ್ತು ಅಂದ್ರೆ ಈ ಫಾರೆಸ್ಟ್ ನ ಏನಕ್ಕೆ ಯೂಸ್ ಮಾಡ್ತಾ ಇದ್ರು, ಫಾರೆಸ್ಟ್ ನ ಫ್ಯೂಯಲ್ ಆಗಿ ಯೂಸ್ ಮಾಡ್ತಾ ಇದ್ರು, ಹೌದಲ್ವಾ? ಅದರಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ಗೌರ್ಮೆಂಟ್ ಏನ್ ಮಾಡ್ತು, ಎಸ್ಪೆಷಲಿ ಸ್ಪೆಷಲ್ ಕ್ಯಾಸ್ಟ್ ಶೆಡ್ಯೂಲ್ ಕಾಸ್ಟ್ ಅವ್ರಿಗೆ ಏನ್ ಮಾಡ್ತು, ಒಂದು ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್ ಅಂತ ಮಾಡ್ತು ಟು ರೆಡ್ಯೂಸ್ ದ ಡಿಪೆಂಡೆನ್ಸ್ ಆನ್ ಫಾರೆಸ್ಟ್. ಫಾರೆಸ್ಟ್ ಏನ್ ಯೂಸ್ ಮಾಡ್ತಾ ಇದ್ರು, ಫ್ಯೂಯಲ್, ಟಿಂಬರ್, ಹನಿ, ಇದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ರಲ್ವಾ, ಅದನ್ನ ಈ ಪ್ಲಾನ್ ಅಂಡರ್ ಕೊಡ್ತಾರೆ ನೋಡಿ. ವೆಲ್ಫೇರ್ ಸ್ಕೀಮ್ ಫಾರ್ ಶೆಡ್ಯೂಲ್ ಕಾಸ್ಟ್ ಪ್ರೊವೈಡ್ LPG ಕನೆಕ್ಷನ್ ಕೊಟ್ರೆ ಏನಾಗುತ್ತೆ, ಡಿಪೆಂಡೆನ್ಸ್ ಆನ್ ಫಾರೆಸ್ಟ್ ರೆಡ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ LPG ಕನೆಕ್ಷನ್, ಫ್ರೀ LPG ರಿಫಿಲ್, ಸೋಲಾರ್ ಲ್ಯಾಂಪ್, ಬಿಹಿವ್ ಬಾಕ್ಸಸ್ ಅಂತಂದ್ರೆ ಇವು ಹನಿ. ಓಕೆ, ಟು ಅವೇಂಜ್ ದ ಪ್ಲಾಂಟೇಶನ್ ನಿಯರ್ ದ SC ರೆಡ್ಯೂಸ್ ದ ಡಿಪೆಂಡೆನ್ಸ್ ಆನ್ ಫಾರೆಸ್ಟ್. ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್ ಕೇಳೋ ಚಾನ್ಸಸ್ ಕಡಿಮೆ. ನೆಕ್ಸ್ಟ್ ಬನ್ನಿ, ಟ್ರೈಬಲ್ ಸಬ್ ಪ್ಲಾನ್ ಇಸ್ ಆಲ್ಸೋ ರಿಲೇಟೆಡ್ ಟು ಸೇಮ್ ಇದೇನೆ. ನೆಕ್ಸ್ಟ್ ಬಂತು ಅಂತಾರೆ ಸಿರಿ ಚಂದನವನ, ಒಂದು ಕರ್ನಾಟಕ ಗೌರ್ಮೆಂಟ್ ಪ್ರೋಗ್ರಾಮ್ ಇದು. ಏನ್ ಹೇಳುತ್ತೆ ಸಿರಿ ಚಂದನವನ, ಸಿಂಪಲ್ ಆಗಿ ಹೇಳ್ತೆ ನೋಡಿ, ಕರ್ನಾಟಕ ಸ್ಯಾಂಡಲ್ವುಡ್ ಕನ್ಸರ್ವೇಷನ್ ಪ್ರೋಗ್ರಾಮ್ ಫಾರ್ ಪ್ರೊಟೆಕ್ಷನ್ ಅಂಡ್ ಮೇಂಟೆನೆನ್ಸ್ ಆಫ್ ಸ್ಯಾಂಡಲ್ವುಡ್. ಕರ್ನಾಟಕದಲ್ಲಿ ಫೇಮಸ್ ಏನು, ಸ್ಯಾಂಡಲ್ವುಡ್. ಅದಕ್ಕೋಸ್ಕರ ಏನು ಕರ್ನಾಟಕ ಒಂದು ಸಿರಿ ಚಂದನವನ ಅಂತ ಮಾಡ್ತು. ಏನಿದು, ಮೇಂಟೆನೆನ್ಸ್ ಆಫ್ ಸ್ಯಾಂಡಲ್ವುಡ್ ಪ್ಲಾಂಟೇಶನ್ ಅಂಡ್ ನ್ಯಾಚುರಲಿ ಅಕರಿಂಗ್ ಸ್ಯಾಂಡ್ಲೋ. ಓಕೆ, ಟ್ರೀಸ್ ಥ್ರೋ ಫೆನ್ಸಿಂಗ್, ವಾಚ್ ವರ್ಡ್ ಅಂಡ್ ಫೈರ್ ಪ್ರೊಟೆಕ್ಷನ್ ಅಂಡ್ ಮೇಂಟೆನೆನ್ಸ್. ಅಂದ್ರೆ ನಿಮ್ಗೆ ನೋಡಿ ಇಲ್ಲಿ ಎರಡು ಬರುತ್ತೆ. ಒಂದು ಪ್ಲಾಂಟೇಶನ್ ಮಾಡಬಹುದು, ಪರ್ಮಿಷನ್ ತಗೊಂಡು ಪ್ಲಾಂಟೇಶನ್ ಇದೆ. ಇನ್ನೊಂದು ನ್ಯಾಚುರಲಿ ಅಕರಿಂಗ್ ಸ್ಯಾಂಡಲ್ವುಡ್ ಥ್ರೋ ಫೆನ್ಸಿಂಗ್, ವಾಚ್ ವರ್ಡ್ ಮತ್ತೆ ಫೈರ್ ಪ್ರೊಟೆಕ್ಷನ್ ಅಂಡ್ ಮೇಂಟೆನೆನ್ಸ್. ಇದು ಕರ್ನಾಟಕ ಗೌರ್ಮೆಂಟ್ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಕೀಮ್. ಯಾವುದು, ಸಿರಿ ಚಂದನವನ. ನೆಕ್ಸ್ಟ್ ಬನ್ನಿ. ಓಕೆ, ಇವೆಲ್ಲ ಬೇಕಲ್ಲ, ಡೆವಲಪ್ಮೆಂಟ್ ಆಫ್ ಡಿಗ್ರೇಡ್ ಫಾರೆಸ್ಟ್ ಇವೆಲ್ಲ ಬೇಕಾಗಿಲ್ಲ. ರೈಸಿಂಗ್ ಇದು ಏನು ಅವಶ್ಯಕತೆ ಇಲ್ಲ. ಇನ್ನೊಂದು ಬರೀ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನಾ, ವೆರಿ ವೆರಿ ಇಂಪಾರ್ಟೆಂಟ್. ಕೃಷಿ ಅರಣ್ಯ ನಿಮ್ಗೆ ಫಾರೆಸ್ಟ್ರಿ ಅಂತ ಬರುತ್ತೆ, ಆಗ್ರೋ ಫಾರೆಸ್ಟ್ರಿ, ಓಕೆ, ಸೋಷಿಯಲ್ ಫಾರೆಸ್ಟ್ರಿ ಇವೆಲ್ಲ ಬರ್ತಾವಲ್ವಾ. ಈ ಅರ್ಬನ್ ಫಾರೆಸ್ಟ್ರಿ ಎಲ್ಲ ಬರುತ್ತಲ್ಲ, ಅದರಲ್ಲಿ ಸ್ಟೇಟ್ ಇನ್ಸೆಂಟಿವ್ ಸ್ಕೀಮ್ ಪ್ರಮೋಟಿಂಗ್ ದಿ ಆಗ್ರೋ ಫಾರೆಸ್ಟ್ರಿ ಅಂಡ್ ಫಾರ್ಮೆಸ್ಟ್ರಿ ಬೈ ಪ್ರೊವೈಡಿಂಗ್ ಎ ಫೈನಾನ್ಷಿಯಲ್ ಇನ್ಸೆಂಟಿವ್ ಟು ಫಾರ್ಮರ್ಸ್ ಗ್ರೋಯಿಂಗ್ ದ ಟ್ರೀ ಆನ್ ಪ್ರೈವೇಟ್ ಲ್ಯಾಂಡ್. ಅಂದ್ರೆ ಸಿಂಪಲ್ ಆಗಿ ಏನ್ ಮಾಡುತ್ತೆ ಗೊತ್ತಾ, ಗೌರ್ಮೆಂಟ್ ಒಂದು ಇನ್ಸೆಂಟಿವ್, ಫೈನಾನ್ಷಿಯಲ್ ಇನ್ಸೆಂಟಿವ್ ಕೊಡುತ್ತೆ. ಯಾರಿಗೆ, ಫಾರ್ಮರ್ಸ್ಗೆ. ಯಾಕೆ, ಅವ್ರ ಏರಿಯಾದಲ್ಲಿ ಈ ಪ್ಲಾಂಟೇಶನ್, ಓಕೆ, ಟ್ರೀಗಳನ್ನ ಬೆಳೆದ್ರೆ ಜೊತೆಗೆ ಸ್ಯಾಪ್ಲಿಂಗು ಜೊತೆಗೆ ಫೈನಾನ್ಷಿಯಲ್ ಇನ್ಸೆಂಟಿವ್ ನ ಕೊಡುತ್ತೆ. ಯಾಕಪ್ಪ ಅಂದ್ರೆ ಇದು ಆಲ್ಸೋನು ರೆಡ್ಯೂಸ್ ದ ಏನು ಡಿಪೆಂಡೆನ್ಸ್ ಆನ್ ಫಾರೆಸ್ಟ್. ಎಕ್ಸಾಂಪಲ್ಗೆ ಇವನ್ಗೆ ಫಾರ್ಮರ್ಸ್ಗೆ ಟಿಂಬರ್ ಬೇಕು, ಹೌಸ್ ಕನ್ಸ್ಟ್ರಕ್ಟ್ ಮಾಡಕ್ಕೆ ಟಿಂಬರ್ ಬೇಕು. ಎಲ್ಲಿ ಹೋಗ್ತಾನೆ, ನೆಕ್ಸ್ಟ್ ಹೋಗೋದಂಥದ್ದು ಫಾರೆಸ್ಟ್ ಹೋದ ಅನ್ಕೊಳ್ಳಿ, ಅಲ್ಲೇನಾಗುತ್ತೆ, ಫಾರ್ಮರ್ಸ್ಗೂ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಪ್ರಾಬ್ಲಮ್ ಆಗುತ್ತೆ. ಅದನ್ನ ರೆಡ್ಯೂಸ್ ಮಾಡಕ್ಕೆ ನಿಮ್ಗೆ ಆಗ್ರೋ ಫಾರೆಸ್ಟ್ರಿ, ಸೋಷಿಯಲ್ ಫಾರೆಸ್ಟ್ರಿ, ಅರ್ಬನ್ ಫಾರೆಸ್ಟ್ರಿ ಅಂತ ಸ್ಟಾರ್ಟ್ ಮಾಡಿದ್ರು. ಓಕೆ, ಅದರಲ್ಲಿ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ನಿಮ್ಗೆ ಪ್ಲಾಂಟೇಶನ್ ಮಾಡ್ತು ಅಂದ್ರೆ ಗೌರ್ಮೆಂಟ್ ಏನ್ ಮಾಡ್ತಾರೆ, ಇನ್ಸೆಂಟಿವ್ ಕೊಡ್ತಾರೆ. ಇದ್ಯಾವುದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನಾ, ಸ್ಟೇಟ್ ಇನ್ಸೆಂಟಿವ್ ಸ್ಕೀಮ್ ಪ್ರಮೋಟಿಂಗ್ ಆಗ್ರೋ ಫಾರೆಸ್ಟ್ರಿ ಆರ್ ಫಾರ್ಮೆಸ್ಟ್ರಿ ಬೈ ಪ್ರೊವೈಡಿಂಗ್ ಎ ಫೈನಾನ್ಷಿಯಲ್ ಇನ್ಸೆಂಟಿವ್ ಟು ಫಾರ್ಮರ್ಸ್ ಗ್ರೋಯಿಂಗ್ ಎ ಟ್ರೀ ಆನ್ ಪ್ರೈವೇಟ್ ಲ್ಯಾಂಡ್ಸ್. ಅವ್ನ್ ಲ್ಯಾಂಡ್ ಅಲ್ಲಿ ಬೆಳೆಯೋದಕ್ಕೋಸ್ಕರ ಕೊಡುವಂತದ್ದೇ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನಾ, ವೆರಿ ಇಂಪಾರ್ಟೆಂಟ್. ಸಿರಿಚಂದನವನ ಮತ್ತೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನಾ. ನೆಕ್ಸ್ಟ್ ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್ ಅಂತ ನೋಡ್ಕೊಳ್ಳಿ, 3 ಸಾಕು. ಇವೆಲ್ಲ ಅಷ್ಟು ಇಂಪಾರ್ಟೆಂಟ್ ಏನು ಅಲ್ಲ. ನೆಕ್ಸ್ಟ್ ರೋಡ್ ಸೈಡ್ ಪ್ಲಾಂಟೇಶನ್ ಸ್ಕೀಮ್ ಅಂತ ಬಂತು. ನೆಕ್ಸ್ಟ್ ಗ್ರೀನಿಂಗ್ ದಿ ಅರ್ಬನ್ ಏರಿಯಾಸ್. ಇವನ್ ಏನ್ ಮಾಡ್ತು,
ಗ್ರೀನಿಂಗ್ ದಿ ಅರ್ಬನ್ ಏರಿಯಾಸ್ ಅಂತ ಮಾಡ್ತು. ಅಂದ್ರೆ ಈಗ ಟ್ರೀ ಪಾರ್ಕ್ಸ್, ವುಡ್ ಲೋಡ್ಸ್, ಓಕೆ, ಇವೆಲ್ಲನೂ ಕೂಡ ಸ್ಟಾರ್ಟ್ ಮಾಡ್ತು. ಅವೆನ್ಯೂ ಪ್ಲಾಂಟೇಶನ್ ಟು ಇಂಪ್ರೂವ್ ದ ಎನ್ವಿರಾನ್ಮೆಂಟಲ್ ಕ್ವಾಲಿಟಿ ಇನ್ ದ ಸಿಟೀಸ್. ಓಕೆ, ನಿಮ್ಗೆ ಇವನು ಹೈವೇ ಪಕ್ಕ ಏನ್ ಮಾಡ್ತು, ರೋಡ್ ಇದು ಪ್ಲಾಂಟ್ಗಳನ್ನ ಇದು ಮಾಡೋದು. ನೆಕ್ಸ್ಟ್ ಹಸಿರು ಕರ್ನಾಟಕ, ವೆರಿ ಇಂಪಾರ್ಟೆಂಟ್. ಹಸಿರು ಕರ್ನಾಟಕ ಏನ್ ಹೇಳುತ್ತೆ ನೋಡಿ, ಫ್ಲಾಗ್ಶಿಪ್ ಅಫಾರೆಸ್ಟೇಷನ್. ನಿಮ್ಗೆ ಗೊತ್ತು ಅಫಾರೆಸ್ಟೇಷನ್ ಅಂದ್ರೆ ಏನು, ಬೆಳೆಯುವಂಥದ್ದು. ಅಫಾರೆಸ್ಟೇಷನ್ ಅಂದ್ರೆ ಹೊಸದಾಗಿ ಬೆಳೆಯುವಂಥದ್ದು ನ್ಯೂ ಏರಿಯಾದಲ್ಲಿ. ಅಫಾರೆಸ್ಟೇಷನ್ ಅಂದ್ರೆ ನ್ಯೂ ಏರಿಯಾದಲ್ಲಿ ಬೆಳೆಯತಕ್ಕಂಥದ್ದು. ಫ್ಲಾಗ್ಶಿಪ್ ಅಫಾರೆಸ್ಟೇಷನ್ ಪ್ರೋಗ್ರಾಮ್ ಅನೌನ್ಸ್ಡ್ ಇನ್ ಬಜೆಟ್ 18 ಅಲ್ಲಿ ಏನ್ ಹೇಳ್ತು, ವಿಷನ್ 1 tree ಫಾರ್ ಎವರಿ ಹೌಸ್ ಹೋಲ್ಡ್, 1 tree ಫಾರ್ ಎವರಿ ಹೌಸ್ ಹೋಲ್ಡ್, 1 ಫಾರೆಸ್ಟ್ ಫಾರ್ ಎವರಿ ವಿಲೇಜ್. ನೆಕ್ಸ್ಟ್ ಮಿನಿ ಫಾರೆಸ್ಟ್ ಫಾರ್ ಎವರಿ ತಾಲೂಕ್, ಫಾರೆಸ್ಟ್ ಫಾರ್ ಎವರಿ ಡಿಸ್ಟಿಕ್. ನೋಡಿ ಅರ್ಥ ಮಾಡ್ಕೊಳ್ಳಿ, ಟ್ರೀ ಇಂದ ನೆಕ್ಸ್ಟ್ 1 ಫಾರೆಸ್ಟ್ ಫಾರ್ ಎವರಿ ವಿಲೇಜ್, ಮನೆಗೊಂದು ಗಿಡ. ಓಕೆ, ನೆಕ್ಸ್ಟ್ ಬಂತು ಅಂದ್ರೆ 1 ಫಾರೆಸ್ಟ್ ಫಾರ್ ಎವರಿ ವಿಲೇಜ್, ಮಿನಿ ಫಾರೆಸ್ಟ್ ಫಾರ್ ಎವರಿ ತಾಲೂಕ್, ಫಾರೆಸ್ಟ್ ಫಾರ್ ಎವರಿ ಡಿಸ್ಟಿಕ್ ಅಂತ. ಇದು ಯಾವುದು, ಹಸಿರು ಕರ್ನಾಟಕ ಸ್ಕೀಮ್, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅಫಾರೆಸ್ಟೇಷನ್ ಇನ್ ಅದರ್ಸ್ ಏರಿಯಾ, ಕಾಂಪನ್ಸೆಂಟ್ರಿ ಅಫಾರೆಸ್ಟೇಷನ್ ಬರುತ್ತೆ. ಏನು, ಈ ಟ್ರೀ ಎಲ್ಲಾನು ಕೂಡ ಪ್ರೈವೇಟ್, ಎಕ್ಸಾಂಪಲ್ ಯಾವ್ದೋ ಒಂದು ಕಂಪ್ನಿ ಆರ್ ಡೆವಲಪ್ಮೆಂಟಲ್ ವರ್ಕ್ಸ್ ಬರ್ತವೆ, ಆಗೇನ್ ಮಾಡ್ತೀವಿ, ಫಾರೆಸ್ಟ್ ನ ಕ್ಲಿಯರ್ ಮಾಡ್ಬೇಕಾಗುತ್ತೆ. ಅದನ್ನ ಕಾಂಪನ್ಸೇಟ್ ಮಾಡಕ್ಕೆ ನೀನು ಏನ್ ಮಾಡಕ್, ಫಾರೆಸ್ಟ್ ನ ಬೆಳಿಬೇಕು. ಇದಕ್ಕೆ ಕ್ಯಾಂಪ್ ಆಕ್ಟ್ ಎಲ್ಲ ಬರುತ್ತೆ, ಅಫಾರೆಸ್ಟೇಷನ್ ಅಂತ ಬರುತ್ತೆ. ಕಾಂಪನ್ಸೆಂಟರಿ ಅಫಾರೆಸ್ಟೇಷನ್ ಫಾರ್ ಟ್ರೀಸ್ ಫೆಲ್ಡ್ ಡ್ಯೂರಿಂಗ್ ದ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್, ಕಾಸ್ಟ್ ಇಸ್ ಬಾರ್ನ್ ಬೈ ಯೂಸರ್ ಏಜೆನ್ಸಿ ಲೈಕ್ KPTCL, KRDCL ಮತ್ತೆ KSHIP. ಇವೆಲ್ಲ ಏನ್ ಮಾಡ್ತವೆ, ಕಾಸ್ಟ್ ನ ಬಾರ್ನ್ ಮಾಡ್ತವೆ. ವೆರಿ ವೆರಿ ಇಂಪಾರ್ಟೆಂಟ್. ಅಫಾರೆಸ್ಟೇಷನ್ ಕಾಂಪ್ಯಾಕ್ಟ್ ಅಂತ ಬರುತ್ತೆ. ನೀವು ಇದು ಇಂಡಿಯನ್ ಎನ್ವಿರಾನ್ಮೆಂಟ್ ಓದಿದಾಗ ಕಾಂಪ್ಯಾಕ್ಟ್ ಓದಿರ್ತೀರಾ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತೆಲ್ಲ ಓದಿರ್ತೀರಾ, ಅದನ್ನ ನಾವು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಟ್ರೀ ಪಾರ್ಕ್ ಸ್ಕೀಮ್ ಏನು ಹೇಳುತ್ತೆ, ಟ್ರೀ ಪಾರ್ಕ್ ಸ್ಕೀಮು ಡೆವಲಪ್ಮೆಂಟ್ ಆಫ್ ಟ್ರೀ ಪಾರ್ಕ್ಸ್ ಇನ್ ಡಿಸ್ಟ್ರಿಕ್ಟ್ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಟು ಇಂಪ್ರೂವ್ ದ ಅರ್ಬನ್ ಬಯೋಡೈವರ್ಸಿಟಿ. ಅಂದ್ರೆ ನಿಮ್ಗೆ ಇದ್ರ ರೀತಿ ಒಂದು ರೀತಿ ಪಾರ್ಕ್ ಅಂತಂದ್ರೆ ನಿಮ್ಗೆ ಎಕ್ಸಾಂಪಲ್ ನಗರಗಳಲ್ಲಿ ಬರುವಂತದ್ದು. ಡೆವಲಪ್ಮೆಂಟ್ ಆಫ್ ಟ್ರೀ ಪಾರ್ಕ್ಸ್ ಇನ್ ಡಿಸ್ಟ್ರಿಕ್ಟ್ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಟು ಇಂಪ್ರೂವ್ ದ ಅರ್ಬನ್ ಬಯೋಡೈವರ್ಸಿಟಿ ಅಂಡ್ ಪ್ರೊವೈಡ್ ಪಬ್ಲಿಕ್ ಗ್ರೀನ್ ಸ್ಪೇಸಸ್. ಪಬ್ಲಿಕ್ಗೆ ಗ್ರೀನ್ ಸ್ಪೇಸಸ್ ಕೊಡೋಕ್ಕೋಸ್ಕರ ನ್ಯೂ ಏನಪ್ಪಾ ಅಂದ್ರೆ ಟ್ರೀ ಪಾರ್ಕ್ ಸ್ಕೀಮ್. ಇನ್ನೊಂದು ಡೆವಲಪ್ಮೆಂಟ್ ಅಂಡ್ ಪ್ರಿಸರ್ವೇಶನ್ ಆಫ್ ದೇವರ ಕಾಡು ಅಂದ್ರೆ ಗೊತ್ತಲ್ವಾ, ಏನ್ ದೇವರ ಕಾಡು ಅಂದ್ರೆ ಇಂಗ್ಲಿಷ್ ಅಲ್ಲಿ ಸ್ಯಾಕ್ರೆಡ್ ಗ್ರೂವ್ಸ್ ಅಂತ ಕರೀತಾರೆ. ಸ್ಯಾಕ್ರೆಡ್ ಗ್ರೂವ್ಸ್ ಅಂತ ಅಂದ್ರೆ ಫಾರೆಸ್ಟ್ ಅಲ್ಲಿ ಕೆಲವು ಟ್ರೈಬ್ಸ್ ಏನ್ ಮಾಡಿರ್ತಾರೆ, ಇದು ಓಕೆ ದೇವರ ಕಾಡು ಅಂತ ಮಾಡಿರ್ತಾರೆ. ಅಂದ್ರೆ ಇವು ಸ್ಯಾಕ್ರೆಡ್ ಅಂತ ಮಾಡ್ಕೊಂಡು ಪವಿತ್ರವಾದ ಇವನ್ನ ಪೂಜೆ ಮಾಡ್ಕೊಂಡಿರ್ತಾರೆ. ಓಕೆ, ಈ ತರ ಏನು, ಇದು ಒಂದ್ ರೀತಿ ಓಲ್ಡ್. ಓಕೆ, ಇದು ಕಲೋನಿಯಲ್ ಅಲ್ಲ, ಓಲ್ಡ್. ಏನು, ನಮ್ಮ ಹಿರಿಕರಿಂದ ಬಂದಿರತಕ್ಕಂಥದ್ದು. ಯಾವ್ದು, ದೇವರ ಕಾಡು. ಏನ್ ಮಾಡುತ್ತೆ, ಇಲ್ಲಿ ಪ್ರೊಟೆಕ್ಷನ್ ಮಾಡುತ್ತೆ. ಎಕಾಲಜಿಕಲ್ ಅಂಡ್ ಕಲ್ಚರಲ್ ಪ್ರೊಟೆಕ್ಷನ್ ಏಮ್ಸ್ ಟು ಡೆವಲಪ್ ದೇವರ ಕಾಡು ಅಕ್ರಾಸ್ ದ ಡಿಸ್ಟ್ರಿಕ್ಟ್. ಇದು ಕೂಡ ಯಾವುದು, ಕರ್ನಾಟಕ ಗವರ್ಮೆಂಟ್ ಒಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್. ದೇವರ ಕಾಡು, ಓಕೆ, ಅರಣ್ಯ ಏನು, ಕೃಷಿ ಅರಣ್ಯ ಯೋಜನಾ. ನೆಕ್ಸ್ಟ್ ಸಿರಿಚಂದನವನ. ನೆಕ್ಸ್ಟ್ ಕಾಂಪೊನೆಂಟ್ ಪ್ಲಾನ್, ಓಕೆ, SC/ST ಕಾಂಪೊನೆಂಟ್ ಪ್ಲಾನ್. ನೆಕ್ಸ್ಟ್ ಹಸಿರು ಕರ್ನಾಟಕ. ಕೇಳಿದ್ರೆ ನಿಮ್ಗೆ ಮೇನ್ಸ್ ಅಲ್ಲೂ ಕೂಡ ನೀವು ಏನೇನು ಮಾಡಿದೆ ಕರ್ನಾಟಕ ಇನಿಷಿಯೇಟಿವ್ ಅಂದಾಗ ಇವನ್ನ ಬರಿಬಹುದು. ನೆಕ್ಸ್ಟ್ ಬನ್ನಿ, ಇನ್ನೇನು ಬರ್ತದೆ, ಮೆಡಿಸಿನಲ್ ಪ್ಲಾಂಟ್ ಕನ್ಸರ್ವೇಷನ್ ಏರಿಯಾ. ಗೊತ್ತಲ್ವಾ, ಕಾಡಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಈಗ ಸರ್ಪಗಂಧ ಈ ತರ ಮೆಡಿಸಿನಲ್ ಪ್ಲಾಂಟ್ಸ್ಗಳು ಇರ್ತಾವಲ್ವಾ, ಅವನ್ನ ಪ್ರೊಟೆಕ್ಟ್ ಮಾಡಕ್ಕೋಸ್ಕರ ಒಂದು ಯೋಜನೆ, ಅದೇ ಮೆಡಿಸಿನಲ್ ಪ್ಲಾಂಟ್ಸ್ ಕನ್ಸರ್ವೇಷನ್ ಏರಿಯಾ. ಮೆಡಿಸಿನಲ್ ಪ್ಲಾಂಟ್ಸ್ ಕನ್ಸರ್ವೇಷನ್ ಏರಿಯಾ, ಮೆಡಿಸಿನಲ್ ಪ್ಲಾಂಟ್ಸ್ ಡೆವಲಪ್ಮೆಂಟ್ ಏರಿಯಾ ಅಂತ ಮಾಡ್ತಾರೆ. ಓಕೆ, ಮೆಡಿಸಿನಲ್ ಪ್ಲಾಂಟ್ಸ್ ನ ಪ್ರೊಟೆಕ್ಟ್ ಮಾಡಕ್ಕೋಸ್ಕರ. ನೆಕ್ಸ್ಟ್ ಫಾರೆಸ್ಟ್ ಪ್ರೊಟೆಕ್ಷನ್ ಅಂಡ್ ನ್ಯಾಚುರಲ್ ಡಿಸಾಸ್ಟರ್ ಅಂತ ಬರುತ್ತೆ. ಇವೆಲ್ಲ ಬೇಡ. ಸೋಷಿಯಲ್ ಫಾರೆಸ್ಟ್ ಅಂತ ಹೇಳಿದ್ನಲ್ಲ, ಏನು, ಡಿಸ್ಟ್ರಿಕ್ಟ್ ಸೆಕ್ಟರ್ ಸ್ಕೀಮ್ ಪ್ರಮೋಟಿಂಗ್ ದ ಪ್ಲಾಂಟೇಶನ್ ಔಟ್ಸೈಡ್ ದ ರಿಸರ್ವ್ ಫಾರೆಸ್ಟ್ ಬಿಟ್ಬಿಟ್ಟು, ಓಕೆ, ಎಲ್ಲಿ ಖಾಲಿ ಇರುತ್ತಲ್ಲ ಏರಿಯಾ, ಬರಡು ಭೂಮಿ ಅಂತಾರಲ್ಲ, ಅಲ್ಲಿ ಏನ್ ಮಾಡೋದು, ಪ್ಲಾಂಟೇಶನ್ ಮಾಡೋದು, ಟ್ರೀ ಪ್ಲಾಂಟೇಶನ್ ಮಾಡುವಂಥದ್ದು. ಇದು ಸೋಷಿಯಲ್ ಫಾರೆಸ್ಟ್ರಿ. ನೆಕ್ಸ್ಟ್ ಬಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದು. ಈವನ್ ಕರೆಂಟ್ ಅಫೇರ್ಸ್ ಅಲ್ಲಿ ಮಾಡಿದೀನಿ, ಕೇಶೋರ್ ಸ್ಕೀಮ್. ಯಾಕಪ್ಪ ಇಂಪಾರ್ಟೆಂಟ್ ಅಂದ್ರೆ, ಈವನ್ ನ್ಯಾಷನಲ್ ಲೆವೆಲ್ ಯಾವ್ದೋ ಒಂದು ಕಾನ್ಫರೆನ್ಸ್ ಅಲ್ಲಿ ಏನಾಗಿದೆ, ಪ್ರೈಸು ಕೂಡ ಬಂದಿದೆ. ಕೇಶೋರ್ ಪ್ರಾಜೆಕ್ಟ್. ಏನ್ ಕೇಶೋರ್ ಪ್ರಾಜೆಕ್ಟ್ ಅಂದ್ರೆ, ಸಿಂಪಲ್, ಸ್ಟೇಟ್ ಎಕ್ಸ್ಟರ್ನಲಿ ಹೇಡೆಡ್ ಅಂದ್ರೆ ಏನು, ಫಾರಿನ್ ಆರ್ ಒಂದು ಫಾರಿನ್ ಆರ್ಗನೈಸೇಷನ್ ಫಂಡ್ ಮಾಡ್ತಾ ಇದೆ ಅಂತ. ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು, ಕೇಶೋರ್. ಏನ್ ಹೇಳುತ್ತೆ, ಕರ್ನಾಟಕ ಸ್ಟ್ರೆಂಥನಿಂಗ್ ಕೋಸ್ಟಲ್ ರೆಸಿಲೆನ್ಸ್ ಅಂಡ್ ಎಕಾನಮಿ ಪ್ರಾಜೆಕ್ಟ್ ಅಂತ. ಏನ್ ಹೇಳುತ್ತೆ, ಸ್ಟೇಟ್ ಎಕ್ಸ್ಟರ್ನಲಿ ಹೇಡೆಡ್ ಪ್ರಾಜೆಕ್ಟ್ ಟು ರಿಡ್ಯೂಸ್ ದ ಪ್ಲಾಸ್ಟಿಕ್ ಪೊಲ್ಯೂಷನ್, ಕೋಸ್ಟಲ್ ರಿಸ್ಟೋರ್ ದ ಕೋಸ್ಟಲ್ ಎಕೋಸಿಸ್ಟಮ್, ಇಂಪ್ರೂವ್ ದ ಪಬ್ಲಿಕ್ ಹೆಲ್ತ್ ಅಂಡ್ ಪ್ರಮೋಟ್ ಎ ಸರ್ಕ್ಯುಲರ್ ಎಕಾನಮಿ. ಇದು ಕೇಶೋರ್ ಪ್ರಾಜೆಕ್ಟ್. ನಿಮ್ಗೆ ಕೋಸ್ಟಲ್ ಅಲ್ಲಿ ಎರೋಸನ್ ತಪ್ಪಿಸುವಂತದ್ದು ಮತ್ತೆ ಪ್ಲಾಸ್ಟಿಕ್ ಪೊಲ್ಯೂಷನ್ ಅದಾಗುವಂತ ತಪ್ಪಿಸೋದು ಯಾವ್ದಪ್ಪ ಅಂದ್ರೆ ಈ ಕೇಶೋರ್. ಕೇಳ್ಬೋದು ನಿಮ್ಗೆ, ಕೇಶೋರ್
ಅಂದ್ರೆ ಏನಂತ ನೋಡಿ, ಕರ್ನಾಟಕ ಇದು ಕೂಡ ಎಕ್ಸ್ಪೆನ್ಷನ್ ಕೇಳ್ಬೋದು. ಕರ್ನಾಟಕ ಸ್ಟ್ರೆಂಥನಿಂಗ್ ದ ಕೋಸ್ಟಲ್ ರೆಸಿಲೆನ್ಸ್ ಅಂಡ್ ಎಕನಾಮಿಕ್ ಪ್ರಾಜೆಕ್ಟ್, ಯಾವುದು ಕೆ-ಶೋರ್ ಪ್ರಾಜೆಕ್ಟ್. State externally aided project to reduce the plastic pollution, restore the coastal ecosystem, improve the public health and promote circular economy. ಯಾವುದು ಕೆ-ಶೋರ್ ಪ್ರಾಜೆಕ್ಟ್. ನೆಕ್ಸ್ಟ್ ಇಲ್ಲಿಗೆ ನಿಮಗೆ ಎಕನಾಮಿಕ್ ಪಾರ್ಟ್, ಎನ್ವಿರಾನ್ಮೆಂಟ್ ಪಾರ್ಟ್ ಮುಗೀತು. ಎನ್ವಿರಾನ್ಮೆಂಟ್ ಪಾರ್ಟ್ ಮುಗೀತು. ಈಗ ಇನ್ನೊಂದು ಅದರಲ್ಲೇ ಒಂದು ಸಬ್ ಹೆಡಿಂಗ್ ಐತೆ, ಏನು, ವಾಟರ್ ರಿಸೋರ್ಸಸ್ ಅಂಡ್ ಇರಿಗೇಷನ್ ಫ್ರೇಮ್ವರ್ಕ್. ವಾಟರ್ ರಿಸೋರ್ಸ್ ಅಂಡ್ ಇರಿಗೇಷನ್ ಫ್ರೇಮ್ವರ್ಕ್ ಅಂತಿದೆ. ಡೌಟ್ಸ್ ಇದೆಯಾ? ಎನಿ ಡೌಟ್ಸ್? ನೆಕ್ಸ್ಟ್ ವಾಟರ್ ರಿಸೋರ್ಸ್ ಅಂಡ್ ಇರಿಗೇಷನ್ ಫ್ರೇಮ್ವರ್ಕ್. ಇಲ್ಲೇ ನೋಡಿ, ಸ್ಟೇಟ್ ಆನ್ಯುವಲ್ ರೈನ್ಫಾಲ್ ನೆನ್ನೆ ಡಿಸ್ಕಸ್ ಮಾಡಿದ್ದೀನಲ್ವಾ, ಸ್ಟೇಟ್ ಆನ್ಯುವಲ್ ರೈನ್ಫಾಲ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೇನಿದೆ, ಸೌತ್ ವೆಸ್ಟ್ ಮಾನ್ಸೂನ್ ಎಷ್ಟಾಗಿದೆ? 73%, 80% ಆಫ್ ದಿ, ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಡೇಟಾ ಇದು. ಇದು ವೆರಿ ಇಂಪಾರ್ಟೆಂಟ್ ಡೇಟಾ, ಎಕನಾಮಿಕ್ ಸರ್ವೆ ಕೊಟ್ಟಿರ್ತಕ್ಕಂಥ ಡೇಟಾ. 80% ಆಫ್ ದಿ ಫ್ರೆಶ್ ವಾಟರ್ ಯೂಸ್ಡ್ ಫಾರ್ ಇರಿಗೇಷನ್. ಈ ಡೇಟಾನ ನೋಡ್ಕೊಳ್ಳಿ ಸ್ವಲ್ಪ. ಕರ್ನಾಟಕದಲ್ಲಿ 80% ಆಫ್ ದಿ ಫ್ರೆಶ್ ವಾಟರ್ನ ಏನಕ್ಕಪ್ಪ ಯೂಸ್ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ, ಇರಿಗೇಷನ್ಗೆ ಯೂಸ್ ಮಾಡ್ತಾ ಇದೀವಿ. ಇರಿಗೇಷನ್ಗೆ ಯೂಸ್ ಮಾಡ್ತಾ ಇದೀವಿ. ಇದೊಂದು ರೀತಿ ಅಲಾರಾಮಿಂಗ್. ಓಕೆ, ಏನ್ ಹೇಳುತ್ತೆ, ಒಂದು ಎಚ್ಚರವಾಗ್ಬೇಕು ನಾವು. ಓಕೆ, ನೆಕ್ಸ್ಟ್ ಕಲ್ಟಿವೇಬಲ್ ಕಮಾಂಡ್ ಏರಿಯಾ. ಕಲ್ಟಿವೇಬಲ್ ಕಮಾಂಡ್ ಏರಿಯಾ ಎಷ್ಟಿದೆ? 1,40,598 ಸ್ಕ್ವೇರ್ ಕಿಲೋಮೀಟರ್. ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ, ಬಿಟ್ಟಾಕಿ ಇದು. ಓಕೆ, ಇರಿಗೇಷನ್ ಪೊಟೆನ್ಶಿಯಲ್ ಎಷ್ಟು ನೋಡಿ ಕರ್ನಾಟಕದಲ್ಲಿ ಇರಿಗೇಷನ್ ಪೊಟೆನ್ಶಿಯಲ್ ಎಷ್ಟಿದೆ? 42 ಲ್ಯಾಕ್ ಇದೆ ಅಂತೆ. ಇಲ್ಲಿ ತನಕ ನಾವು ಅಚೀವ್ ಮಾಡಿದ್ರೆ ಎಷ್ಟು ಗೊತ್ತಾ? 30. ಕರ್ನಾಟಕಕ್ಕೆ ಏನು ಇರಿಗೇಷನ್ ಪೊಟೆನ್ಶಿಯಲ್ ಎಷ್ಟಿದೆ ಅಂತಪ್ಪ ಅಂದ್ರೆ 42 ಲ್ಯಾಕ್ ಹೆಕ್ಟೇರ್ಸ್ ಏನೋ ಇದೆ. ಬಟ್ ನಾವು ಇಲ್ಲಿ ಗಂಟ ಅಚೀವ್ಡ್ ಎಷ್ಟಪ್ಪ ಅಂದ್ರೆ 30.92. ಇನ್ನು 10 ಲ್ಯಾಕ್ ಏರಿಯಾನ ನಾವು ಇರಿಗೇಷನ್ ಅಂಡರ್ ತರಬಹುದು. ಇರಿಗೇಷನ್ ಅಂಡರ್ ಅಂದ್ರೆ ಈ ರೀತಿ, ಯಾವುದು ಈ ಕಾಲುವೆ, ಯಾವ್ದಾದ್ರು ಇಂಪಾರ್ಟೆಂಟ್ ಬೇಸಿನ್, ರಿವರ್ ಬೇಸಿನ್ ಅಂಡರ್ ಅಲ್ಲಿ ತರಬಹುದು. ಅದನ್ನ ನಾವೇನು ಮಾಡಿಲ್ಲ, ಅದನ್ನ ಮಾಡಬೇಕು. ಆಗ ನಮ್ಗೆ ಏನಾಗುತ್ತೆ, ಇರಿಗೇಷನ್ ಪೊಟೆನ್ಶಿಯಲ್ ಕರ್ನಾಟಕದಲ್ಲಿರ್ತಕ್ಕಂಥ ಇರಿಗೇಷನ್ ಪೊಟೆನ್ಶಿಯಲ್ ನ ಅಚೀವ್ ಮಾಡ್ದಂಗಾಗುತ್ತೆ. ಲ್ಯಾಕ್ ಹೆಕ್ಟೇರ್ಸ್ ಬ್ಯಾಲೆನ್ಸ್ ಹೆಡ್ ಟು ಬಿ ಅಚೀವ್ಡ್ ಎಷ್ಟು? 11. ಇದನ್ನ ನೀವು ಮೈನ್ಸ್ ಅಲ್ಲಿ ಬರಿಬಹುದು. ಮೈನ್ಸ್ ಅಲ್ಲಿ ನೀವು ಇದನ್ನ ಹಾಕ್ಬೋದು, ಏನು 42 ಇದೆ, 30 ಅಚೀವ್ ಮಾಡಿದೀವಿ. ಇನ್ನ 12 ನಾವು ಇರಿಗೇಷನ್ ಎಕ್ಸ್ಪಾನ್ಷನ್ ಆಫ್ ಇರಿಗೇಷನ್ ಏರಿಯಾ ಅಂತ ಬರಿಬಹುದು. ನೆಕ್ಸ್ಟ್, ಕರ್ನಾಟಕ ರ್ಯಾಂಕ್ಸ್ 5th ನ್ಯಾಷನಲಿ ಬೈ ನೇಚರ್ ಆಫ್ ದ ಡ್ಯಾಮ್. ನಂಬರ್ ಆಫ್ ಡ್ಯಾಮ್ಸ್ ಎಷ್ಟಿದಾವೆ? 231 ಡ್ಯಾಮ್ಸ್ ಇದಾವೆ ಕರ್ನಾಟಕ. ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟು ಟಾಪ್ ಬಂತು ಅಂದ್ರೆ ನಿಮ್ಗೆ ಟಾಪ್ 5 ಸ್ಟೇಟ್ ಯಾವುದು? ಕರ್ನಾಟಕ. ಯಾವ್ದ್ರಲ್ಲಿ? ನಂಬರ್ ಆಫ್ ಡ್ಯಾಮ್ ಅಲ್ಲಿ ಎಷ್ಟನೇದು? 5th ಪ್ಲೇಸ್ ಇದೆ. ಎಷ್ಟು ನಂಬರ್ಸ್ ಇದಾವೆ ಅಂತ ಕೇಳಿದ್ರೆ 231 ಡ್ಯಾಮ್ಸ್ ಇದಾವೆ. 231 ಡ್ಯಾಮ್ ಇದಾವೆ. ನೆಕ್ಸ್ಟ್, ಇದರಲ್ಲಿ ಕರ್ನಾಟಕ ಡ್ರೈನೇಜ್ ಏರಿಯಾ ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ನಿಮ್ಗೆ ಲಾಸ್ಟ್ 2017 ಕ್ವಶನ್, 2017 ಕ್ವಶನ್, KS ಕ್ವಶನ್ಸ್ ಏನ್ ಬರುತ್ತೆ ಇಲ್ಲಿ, ಇದನ್ನ ಅರೇಂಜ್ ಮಾಡಿ ಅಂತ. ಗೋದಾವರಿ, ಕೃಷ್ಣ, ಕಾವೇರಿ, ನಾರ್ತ್ ಪೆನ್ನರ್, ಸೌತ್ ಪೆನ್ನರ್ ಇದನ್ನ ಅರೇಂಜ್ ಮಾಡಿ ಅಂತ. ಯಾವ ರೀತಿ? ಹೈಯೆಸ್ಟ್ ಡ್ರೈನೇಜ್ ಬೇಸಿನ್ ಅರೇಂಜ್ ಬೇಸಿಸ್ ಮೇಲೆ ಅರೇಂಜ್ ಮಾಡಿ ಅಂತ ಒಂದು ಕ್ವಶನ್ ಇತ್ತು ನೋಡಿ. ಫಸ್ಟ್ ಗೋದಾವರಿ, ಫಸ್ಟ್ ನಮ್ಗೆ ಬಂತು ಅಂದ್ರೆ ಕರ್ನಾಟಕ ಬಂತು ಅಂದ್ರೆ ಟಾಪ್ ಬರುವಂತದ್ದು ಗೋದಾವರಿ. ಮಂಜೀರಾ ಅಂತ ಬರ್ತದಲ್ವಾ, ಮಂಜೀರಾ ಅಂತ ಬರ್ತಲ್ಲ, ಆ ಬೇಸಿನ್ ಗೋದಾವರಿ ಬೇಸಿನ್. ಟೋಟಲ್ ಎಷ್ಟಿದೆ? ಓನ್ಲಿ 4.43. ಅಂದ್ರೆ ಟೋಟಲ್ ನಿಮ್ಗೆ 2.31%. 2.31% ಕರ್ನಾಟಕದ ಇರಿಗೇಷನ್ ಏರಿಯಾ ಎಷ್ಟಿದೆಯಲ್ಲ, ಕಮಾಂಡ್ ಏರಿಯಾ, ಅದರಲ್ಲಿ ನಿಮ್ಗೆ 2.31% ಮಾತ್ರ ಗೋದಾವರಿಯಿಂದ ಕವರ್ ಆಗಂತೆ. ಎಸ್ಪೆಷಲಿ ಕಾರಂಜಾ ಮತ್ತೆ ಮಂಜೀರಾ ಅಂತ ಬರ್ತದೆ. ಇಲ್ಲಿ ಮೇಲ್ಗಡೆ ಟಾಪ್ ರಿವರ್, ದೇ ಆರ್ ಟ್ರಿಬ್ಯೂಟರಿ ಆಫ್ ಗೋದಾವರಿ. ಈ 2 ರಿವರ್ ಇಂದ ನಾವು ಎಷ್ಟು? ಓನ್ಲಿ 2.31% ಆಫ್ ದಿ ಕರ್ನಾಟಕ ಇರಿಗೇಷನ್ ಕಮಾಂಡ್ ಏರಿಯಾನ ನಾವು ಇರಿಗೇಟ್ ಮಾಡ್ತೀವಿ. ನೆಕ್ಸ್ಟ್ ಬನ್ನಿ, ಕೃಷ್ಣ. ವೆರಿ ವೆರಿ ಇಂಪಾರ್ಟೆಂಟ್. ಕೃಷ್ಣ ಹೈಯೆಸ್ಟ್, ಬರ್ಕೊಂಬಿಡಿ ಇದನ್ನ. ಕೃಷ್ಣ ಹೈಯೆಸ್ಟ್ ಏನು? ಕರ್ನಾಟಕದಲ್ಲಿರ್ತಕ್ಕಂಥ ಇರಿಗೇಷನ್ ಏರಿಯಾದಲ್ಲಿ 58% ಹಾಫ್ ಏನ್ ಮಾಡುತ್ತೆ? ಕೃಷ್ಣಾ ರಿವರ್ ಇಂದ ನಾವು ಇರಿಗೇಷನ್ ಮಾಡ್ತಾ ಇದೀವಿ.
ಅರ್ಥ ಮಾಡ್ಕೊಳ್ಳಿ. ಕಾವೇರಿ ಅಲ್ಲ, ಫಸ್ಟ್ ನಿಮ್ಗೆ ಕೃಷ್ಣ ಬರೋದು. ಕೃಷ್ಣ ಜಲನಯನ ಪ್ರದೇಶ ಅಂತ ಬರುತ್ತೆ. ಕೃಷ್ಣ, ಅಪ್ಪರ್ ಕೃಷ್ಣ, ಓಕೆ 1, 2, 3 ಇವೆಲ್ಲ ಬರ್ತವೆ. ಅದರಲ್ಲಿ ಯಾವ್ದಪ್ಪ ಅಂದ್ರೆ ಕೃಷ್ಣ ರಿವರ್. ಕೃಷ್ಣ ರಿವರ್. ನೆಕ್ಸ್ಟ್ ಕಾವೇರಿ ಬನ್ನಿ. ಸೆಕೆಂಡು ಕಾವೇರಿ. ಕಾವೇರಿ ಎಷ್ಟಿದೆ? 18 ಅಪ್ರಾಕ್ಸಿಮೇಟ್ಲಿ 19%. 19% ಯಾವ್ದಪ್ಪ? ಕಾವೇರಿ. ನೆಕ್ಸ್ಟ್ ನಾರ್ತ್ ಪೆನ್ನಾರ್. ನಮ್ಗೆ ನಾರ್ತ್ ಪೆನ್ನಾರ್ ಮತ್ತೆ ಸೌತ್ ಪೆನ್ನಾರ್ ಅಂತ ಬರ್ತಾರೆ, ಹೌದಲ್ವಾ? ನಾರ್ತ್ ಪೆನ್ನಾರ್ ಎಷ್ಟಿದೆ ನೋಡಿ? 3.62. 3.62. ಸೌತ್ ಪೆನ್ನಾರ್ ಬಂದು 1.96. ಇನ್ನೊಂದು ಲಾಸ್ಟ್ ಬಂತು ಅಂದ್ರೆ ನಿಮಗೆ ಪಾಲಾರ್. ಲಾಸ್ಟ್ ಬಂತು ಅಂದ್ರೆ ಪಾಲಾರ್. ಈಗ ನೀವು ಅರೇಂಜ್ ಮಾಡ್ಬೋದು ನೋಡಿ, ಅರೇಂಜು ಮಾಡ್ಬೋದು. ಯಾಕೆಂದ್ರೆ ಒಂದ್ಸಲ ಕ್ವಶನ್ ಕೇಳಿದಾನೆ, ಈ ಅರೇಂಜ್ಮೆಂಟ್ ಕೇಳಿದಾನೆ. ಏನು ಫಸ್ಟ್ ನಿಮ್ಗೆ ಯಾವ್ದು ಬರುತ್ತೆ? ಫಸ್ಟ್ ಯಾವ್ದು ಬರುತ್ತೆ? ಫಸ್ಟ್ ನಿಮ್ಗೆ ಕೃಷ್ಣ. ಕೃಷ್ಣ ಫಸ್ಟ್. ಸೆಕೆಂಡ್ ಕಾವೇರಿ. ಸೆಕೆಂಡ್ ಕಾವೇರಿ. ಥರ್ಡ್ ಯಾವ್ದು ಬರುತ್ತೆ? ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಫಿಫ್ತ್ ಯಾವ್ದು ಬರುತ್ತೆ? ನಾರ್ತ್ ಪೆನ್ನಾರ್. ಫಿಫ್ತ್ ನಾರ್ತ್ ಪೆನ್ನಾರ್. ವೆರಿ ವೆರಿ ಇಂಪಾರ್ಟೆಂಟ್, ಕನ್ಫ್ಯೂಸ್ ಆಗೋದಿಲ್ಲನೆ. ನಾರ್ತ್ ಪೆನ್ನಾರ ಸೌತ್ ಪೆನ್ನಾರ ಅಂತ. ನಾರ್ತ್ ಪೆನ್ನಾರ್. ನೆಕ್ಸ್ಟ್ ಸೌತ್ ಪೆನ್ನಾರ್. ಸಾರಿ ನಾರ್ತ್ ಪೆನ್ನಾರ್. ನೆಕ್ಸ್ಟ್ ಬಂತು ಅಂದ್ರೆ ನಿಮ್ಗೆ ಯಾವುದು? ಗೋದಾವರಿನಾ? ಎಸ್, ಗೋದಾವರಿ. ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಯಾವುದು? ಗೋದಾವರಿ ಆದ್ಮೇಲೆ ಸೌತ್ ಪೆನ್ನಾರ್. ಲಾಸ್ಟ್ ಬನ್ನು ಪಾಲಾರ್. ಈ ಅರೇಂಜ್ಮೆಂಟ್ ನ ಆದಷ್ಟು ಮಗಪ್ ಮಾಡಿ, ಅಂದ್ರೆ ರಿವೈಸ್ ಮಾಡಿ. ರಿವೈಸ್ ಮಾಡ್ತಾ ಇರಿ, ಆಗ ನಿಮ್ಗೆ ಕ್ಲಾರಿಟಿ ಬರುತ್ತೆ. ಈ ಆರ್ಡರ್ ಒಂದು ಕೃಷ್ಣ ಕಾವೇರಿ ಕೇಳ್ಬೋದು ನಿಮ್ಗೆ. 50% ಕರ್ನಾಟಕ ಇರಿಗೇಟೆಡ್ ಏರಿಯಾ ಯಾವ್ದು ಇರಿಗೇಟ್ ಮಾಡ್ತಾ ಇರೋದು? ಯಾವ ರಿವರ್ ಅಂತ ಕೇಳಿದ್ರೆ ಕೃಷ್ಣ ರಿವರ್. ಕೃಷ್ಣ ರಿವರ್ ಕರ್ನಾಟಕದಲ್ಲಿ ಇರಿಗೇಟ್ ಮಾಡ್ತಿರ್ತಕ್ಕಂಥ ಲ್ಯಾಂಡ್ ಅಲ್ಲಿ 50% ಕೃಷ್ಣ ರಿವರೇ ಮಾಡ್ತಾ ಇದೆ. ನೆಕ್ಸ್ಟ್ ಕಾವೇರಿ 19%. ಓಕೆ, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಇದ್ರಲ್ಲಿ ಏನಪ್ಪಾ ನೋಡಿ, ವೆಸ್ಟ್ ಫ್ಲೋಯಿಂಗ್ ರಿವರ್ ಏನಂತಂದ್ರೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೋಡಿ, ಇದು 12 ಪಾಯಿಂಟ್. ಓಕೆ, ಇನ್ ಟರ್ಮ್ಸ್ ಆಫ್ ವಾಟರ್ ಅಲ್ಲಿ ಇದು ಇರಿಗೇಟ್ ಮಾಡಿರ್ತಕ್ಕಂಥ ಲ್ಯಾಂಡ್. ಇನ್ ಟರ್ಮ್ಸ್ ಆಫ್ ವಾಟರ್ ಅಲ್ಲಿ ಹೈಯೆಸ್ಟ್ ಯಾವ್ದು ಗೊತ್ತಾ? ಇದೇನೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಹೈಯೆಸ್ಟ್ ಡಿಸ್ಚಾರ್ಜ್ ಮಾಡೋದು ಯಾವ್ದಪ್ಪ ಅಂತ ಕೇಳಿದ್ರೆ ವೆಸ್ಟ್ ಫ್ಲೋಯಿಂಗ್ ರಿವರ್. ಹೈಯೆಸ್ಟ್ ವಾಟರ್ ಡಿಸ್ಚಾರ್ಜ್ ಯಾವುದು? ವೆಸ್ಟ್ ಫ್ಲೋಯಿಂಗ್ ರಿವರ್ ಹೈಯೆಸ್ಟ್. ಸೆಕೆಂಡ್ ಯಾವುದು? ಸೆಕೆಂಡ್ ಕೃಷ್ಣ. ಥರ್ಡ್ ಕಾವೇರಿ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಇದು ಕೂಡ ಜ್ಞಾಪಕ ಇರಬೇಕು, ಅದು ಕೂಡ ಜ್ಞಾಪಕ ಇರಬೇಕು. ಹೈಯೆಸ್ಟ್ ಟು ಲೋಯೆಸ್ಟ್. ನೆಕ್ಸ್ಟ್ ಬಂತು ಅಂದ್ರೆ ಓಕೆ, ವೆಸ್ಟ್ ಫ್ಲೋಯಿಂಗ್ ರಿವರ್ ಹೈಯೆಸ್ಟ್ ಯಾವ್ದಪ್ಪ ಡಿಸ್ಚಾರ್ಜ್ ಮಾಡ್ತಾ ಇರೋಂಥದ್ದು ಕೇಳಿದ್ರೆ ಯಾವುದು? ವೆಸ್ಟ್ ಫ್ಲೋಯಿಂಗ್ ರಿವರ್. ನೆಕ್ಸ್ಟ್ ಕೃಷ್ಣ, ನೆಕ್ಸ್ಟ್ ಕಾವೇರಿ. ಈ 3-4 ಕ್ವಶನ್ಸ್ ನ ನೀವು ಡಿರೈವ್ ಮಾಡಬಹುದು. ಈ ಸ್ಲೈಡ್ಸ್ ಅಲ್ಲಿ 3-4 ಕ್ವಶನ್ಸ್ ನ ಡಿರೈವ್ ಮಾಡಬಹುದು. ನೆಕ್ಸ್ಟ್ ಕರ್ನಾಟಕದಲ್ಲಿ ಓಕೆ, ನೀರಾವರಿ, ಈ ಡ್ಯಾಮ್ಗಳು ಮತ್ತೆ ಈ ಕಾಲುವೆ ಚಾನಲ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಕ್ಕೆ 5 ನಿಗಮ ಮಂಡಳಿಗಳಿದಾವೆ. ನಿಗಮ ಇದಾವೆ. ಏನು? ಇರಿಗೇಷನ್ ನಿಗಮಗಳಿದಾವೆ. ಓಕೆ, ಒಂದು ಕೃಷ್ಣ ಜಲ ಭಾಗ್ಯ ಜಲ ನಿಗಮ, ಕೃಷ್ಣ ಭಾಗ್ಯ ಜಲ ನಿಗಮ ಅಂತ. ಇನ್ನೊಂದು ಕರ್ನಾಟಕ ನೀರಾವರಿ ನಿಗಮ, ಕಾವೇರಿ ನೀರಾವರಿ ನಿಗಮ. ಇನ್ನೊಂದು ವಿಶ್ವೇಶ್ವರಯ್ಯ ಜಲ ನಿಗಮ. ಒಂದು ಸುಳ್ಳೇಮ್ ಕ್ವಶನ್ ಕ್ಯಾನ್ಸಲ್ ಆಯ್ತಲ್ವಾ? ಯಾವ್ದೋ ಒಂದು KS ಪೇಪರ್ ಕ್ಯಾನ್ಸಲ್ ಆಯ್ತಲ್ವಾ? ಅದರಲ್ಲಿ ಈ ಕ್ವಶನ್ಸ್ ಯಾವಾಗ KS 24 ಪೇಪರ್ ಕ್ಯಾನ್ಸಲ್ ಆಯ್ತಲ್ಲ, ಅದ್ರಲ್ಲಿ ಅರೇಂಜ್ಮೆಂಟ್ ಕೇಳಿದ್ರು. ಅದು ಅರೇಂಜ್ ಟಾಪ್ ಟು ಬಾಟಮ್ ಅರೇಂಜ್ಮೆಂಟ್ ಕೇಳಿದ್ದಾರೆ. ಒಂದು ಕೃಷಿ ಕೃಷ್ಣ ಭಾಗ್ಯ ಜಲ ನಿಗಮ. ಅಯ್ಯ ಫಸ್ಟ್ ಯಾವ್ದು ಸ್ಟಾರ್ಟ್ ಮಾಡಿದ್ದು? 1994 ಅಲ್ಲಿ ಯಾವುದು? ಕೃಷ್ಣ ಭಾಗ್ಯ ಜಲ ನಿಗಮ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಯಾವ್ದಕ್ಕೋಸ್ಕರ? ಒಂದು ನಿಮ್ಗಿಲ್ಲಿ ಅಪ್ಪರ್ ಕೃಷ್ಣ ಅಂತ ಬರುತ್ತೆ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅಂತ ಬರುತ್ತೆ. ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ ಯಾವ್ದು ಮಾಡಿದ್ದು? ಈ ಪ್ರಾಜೆಕ್ಟ್ ಅಂಡರ್ ಏನೇ ಬರ್ತಾವ ಪ್ರಾಜೆಕ್ಟ್? ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡ್ತೀಯಾ, ಕೆನಾಲ್ ಕನ್ಸ್ಟ್ರಕ್ಟ್ ಮಾಡ್ತೀಯಾ, ಅವೆಲ್ಲ ಮಾಡೋದು ಯಾವುದು? ಅಪ್ಪರ್ ಕೃಷ್ಣ ಬೇಸಿನ್. ಅಪ್ಪರ್ ಕೃಷ್ಣ ಬೇಸಿನ್ ಅಲ್ಲಿ ನಾವು ಏನಾರು ಒಂದು ಕನ್ಸ್ಟ್ರಕ್ಟ್ ಮಾಡ್ಬೇಕು ಅಂದ್ರೆ ಯಾರು ಮಾಡ್ತಾರಪ್ಪ ಅಂದ್ರೆ ಈ ಕೃಷ್ಣ ಭಾಗ್ಯ ಜಲ ನಿಗಮ ಮಾಡ್ತಾರೆ. ಕೃಷ್ಣ ಭಾಗ್ಯ ಜಲ ನಿಗಮ ಅನ್ನೋರು ಮಾಡ್ತಾರೆ. ನೆಕ್ಸ್ಟ್ ಬನ್ನಿ, ಇನ್ನೊಂದು ಕರ್ನಾಟಕ ನೋಡಿ, ಇನ್ನೊಂದು ಕರ್ನಾಟಕ ಅಂತ, ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್. ಇದನ್ನೊಂದು ಇಂಪಾರ್ಟೆಂಟ್. ಯಾಕೆ ಗೊತ್ತಾ? ಇದು ಕೂಡ ಕೃಷ್ಣ ಬೇಸಿನ್ನೇ. ಬಟ್ ಏನಪ್ಪಾ ಅಂದ್ರೆ ಎಕ್ಸೆಪ್ಟ್ ಯಾವುದು? ಅಪ್ಪರ್ ಕೃಷ್ಣ. ಅಂದ್ರೆ ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಐತಲ್ಲ, ಇದನ್ನ ಬಿಟ್ಟು ಇನ್ನು ಉಳಿದ ಏನೇ ಕೃಷ್ಣ ಪ್ರಾಜೆಕ್ಟ್ ಬಂದ್ರು ಕೂಡ ಯಾವ್ದಪ್ಪ ಇಂಪ್ಲಿಮೆಂಟ್ ಮಾಡೋದು? ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್.
ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲೈತ್ ನೋಡಿ, ಕೃಷ್ಣಾ ಬೇಸಿನ್. ಎಸ್, ಇದು ಕೂಡ ಕೃಷ್ಣಾ ಬೇಸಿನ್, ಇದು ಕೂಡ ಕೃಷ್ಣಾ ಬೇಸಿನ್, ಎಕ್ಸೆಪ್ಟ್ ಅಪ್ಪರ್ ಕೃಷ್ಣ. ಅಪ್ಪರ್ ಕೃಷ್ಣ ನಿಮ್ಗೆ ಕೃಷ್ಣ ವರ್ಡಿಕ್ ಬರ್ತವೆ. ಕೃಷ್ಣ ವರ್ಡಿಕ್ 1, 2, 3 ಅಂತ ಬರ್ತವೆ. ಫಸ್ಟ್ 1, ನೆಕ್ಸ್ಟ್ 2, ನೆಕ್ಸ್ಟ್ 3. ಓಕೆ, ಈ ವರ್ಡಿಕ್ ನ ಇಂಪ್ಲಿಮೆಂಟ್ ಮಾಡೋದು ಯಾವುದು? ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್. ಓಕೆ, ಇದರಲ್ಲಿ ನೆಕ್ಸ್ಟ್ ಆ ಕೃಷ್ಣ ಬೇಸಿನ ಬಿಟ್ಬಿಟ್ಟು, ಕೃಷ್ಣ ಬೇಸಿನಲ್ಲಿ ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ನ ಬಿಟ್ರೆ ನೆಕ್ಸ್ಟ್ ಇಂಪ್ಲಿಮೆಂಟ್ ಮಾಡೋದು ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್. ಲಾಸ್ಟ್ ಟೈಮು ಇದು ಕೇಳಿದಾನೆ 1, 2, 3 ಯಾರು ಅರೇಂಜ್ ಮಾಡಿ ಅಂತ. ನೆಕ್ಸ್ಟ್ ಟೈಮು ಏನು ಅಂತ ಕೇಳ್ಬೋದು, ಇವು ಏನು ಅಂತ ಕೇಳ್ಬೋದು. ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕಾವೇರಿ ನೀರಾವರಿ ನಿಗಮ ಲಿಮಿಟೆಡ್. ಕಾವೇರಿ ಅಂದ್ರೆ ಗೊತ್ತಾಗೋಯ್ತು ನಿಮ್ಗೆ. ಏನ್ ಹೇಳಿ? ಕಾವೇರಿ ನೀರಾವರಿ ನಿಗಮ ಲಿಮಿಟೆಡ್. ನೋಡಿ ಏನ್ ಮಾಡತ್ತಿದ್ದು, ಕಾವೇರಿ ಬೇಸಿನ್ ಪ್ರಾಜೆಕ್ಟ್ಗಳನ್ನ ನೋಡ್ಕೊಳ್ಳುತ್ತೆ. ಕಾವೇರಿ ಬೇಸಿನ್ ಪ್ರಾಜೆಕ್ಟ್ಗಳನ್ನ ನೋಡ್ಕೊಳ್ಳುತ್ತೆ. ಯಾವುದು? ಕಾವೇರಿ. ರೀಸೆಂಟ್ ಆಗಿ 2016 ಒಂದು ಮಾಡಿದ್ರು, ವಿಶ್ವೇಶ್ವರಯ್ಯ ಜಲ ನಿಗಮ ಅಂತ. ವಿಶ್ವೇಶ್ವರಯ್ಯ ಜಲ ನಿಗಮ. ನೀವು ವಿಶ್ವೇಶ್ವರ ಅಂದ ತಕ್ಷಣ ನೀವು ಏನ್ ಮಾಡ್ತೀರಾ? ಓಕೆ, ಇದು ಕಾವೇರಿ ಬೇಸಿನ್ ಅನ್ಕೋತೀರಾ. ಬಟ್ ರೀಸೆಂಟ್ ಆಗಿ ಬಂದಂತ ಪ್ರೋಗ್ರಾಮ್ಸ್ಗಳು, ಎತ್ತಿನ ಹೊಳೆ ಪ್ರಾಜೆಕ್ಟ್ಸ್, ಓಕೆ, ಅಪ್ಪರ್ ಏನು ಭದ್ರಾ ಮೇಲ್ದಂಡೆ ಯೋಜನೆ ಅಂತ ಬರುತ್ತೆ. ಭದ್ರಾ ಮೇಲ್ದಂಡೆ ಯೋಜನೆ, ಅಪ್ಪರ್ ಭದ್ರಾ ಯೋಜನೆ ಅಂತ ಬರುತ್ತೆ. ಇವನ್ನ ನೋಡಿ, ಅಪ್ಪರ್ ಕೃಷ್ಣ ಬೇರೆ, ಅಪ್ಪರ್ ಭದ್ರಾ. ಭದ್ರಾ ಇಸ್ ಎ ಟ್ರಿಬ್ಯೂಟರಿ ಆಫ್ ಕೃಷ್ಣ. ಓಕೆ, ನಿಮ್ಗೆ ಆಲ್ಮಟ್ಟಿ ಇವಕ್ಕೆ ಬರುವಂತದ್ದು ಯಾವ್ದು ಗೊತ್ತಾ? ಆಲ್ಮಟ್ಟಿ ಮತ್ತೆ ನಾರಾಯಣಪುರ. ನಿಮ್ಗೆ ಜಿಯೋಗ್ರಫಿಲಿ ಓದಿರ್ತೀರಾ, ಅದಕ್ಕೆ ಹೇಳ್ತಾ ಇಲ್ಲ, ಎಕ್ಸ್ಪ್ಲೇಷನ್ ಮಾಡ್ತಾ ಇಲ್ಲ. ಆಲ್ಮಟ್ಟಿ ಮತ್ತೆ ಈ ನಾರಾಯಣಪುರ ಇದೆ ನೋಡಿ, ಇವು ಬರುವಂತದ್ದು ಕೃಷ್ಣ ಭಾಗ್ಯ ಜಲ ನಿಗಮ. ಆಲ್ಮಟ್ಟಿ ಮತ್ತೆ 173 TMC ಎಲ್ಲ ಬರ್ತಾವ ನೋಡಿ ನಂಬರ್ಸ್, ಅದೆಲ್ಲ ಬರುವಂತದ್ದು ಕೃಷ್ಣ ಭಾಗ್ಯ ಜಲ ನಿಗಮ. ಓಕೆ, ಇದು ವಿಶ್ವೇಶ್ವರ ಜಲ ನಿಗಮ ಇದೆ, ಇದು ಈಗ ಬಂದಿರತಕ್ಕಂಥದ್ದು. ಇದೇನ್ ಮಾಡುತ್ತೆ? ಅಪ್ಪರ್ ಭದ್ರಾ, ಭದ್ರಾ ಮೇಲ್ದಂಡೆ ಯೋಜನೆ, ಎತ್ತಿನ ಹೊಳೆ ಪ್ರಾಜೆಕ್ಟ್, ಅದರ್ ಮೇಜರ್ ಪ್ರಾಜೆಕ್ಟ್ ನ ಇಂಪ್ಲಿಮೆಂಟ್ ಮಾಡೋ ಬಾಡಿ ಯಾವ್ದಪ್ಪ ಅಂತ ಕೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್. ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ ಇಂಪ್ಲಿಮೆಂಟ್ ಮಾಡುತ್ತೆ. ಈ 4 ಜಲ ನಿಗಮ ಲಿಮಿಟೆಡ್ ನ ಮಗಪ್ ಮಾಡಿ. ಫಸ್ಟ್ 94, 98, 94, 98, 2003, 2016, 94, 98, 2003, 2016. ವೆರಿ ಇಂಪಾರ್ಟೆಂಟ್, ಮಗಪ್ ಮಾಡ್ಲೇಬೇಕು ನೀವು. ಏನೇನ್ ಮಾಡುತ್ತೆ ಅಂತ ನೋಡ್ಕೊಳ್ಳಿ, ಯಾವ್ದು ಮಾಡುತ್ತೆ ಅಂತ. ನೆಕ್ಸ್ಟ್ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ಸ್. ಓಕೆ, ಇದು ಅಷ್ಟು ಡೆಪ್ತ್ ಆಗಿ ಕೊಟ್ಟಿಲ್ಲ, ಜಸ್ಟ್ ಇವೆಲ್ಲ ಏನಂತಾರೆ ಪ್ಲಾನ್ ಮಾಡ್ತಾ ಇರೋಂಥದ್ದು. ಅದಕ್ಕೋಸ್ಕರ ಅಷ್ಟೇನ್ ಡೆಪ್ತ್ ಇಲ್ಲ. ಸಿಂಪಲ್ ಆಗಿ ನೋಡ್ಕೊಳ್ಳಿ ಏನೇನು ನಡೀತಾ ಇದೆ ಅಂತ. ಕೇಳ್ಬೋದು ನಿಮ್ಗೆ ಒಂದ್ ಟೈಮು KPSC 2017 ಕ್ವಶನ್ಸ್, ಕರ್ನಾಟಕ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ಸ್ಗಳು, ಸಾರಿ ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ನಡೀತಕ್ಕಂಥ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ಗಳ ಬಗ್ಗೆ ಕೇಳಿದ್ದ. ನಾನು ಕೂಡ ನಿಮ್ಗೆ ಕ್ಲಾಸಲ್ಲಿ ನಿಮ್ಗೆ ಅನ್ಸಿದ್ರೆ ಮಾಡಿರ್ಬೋದು. ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ 1980s ಅಲ್ಲಿ ಇಂದಿರಾ ಗಾಂಧಿ ಗೌರ್ಮೆಂಟ್ ಮಾಡಿತ್ತು. ನೆಕ್ಸ್ಟ್ ಅದಾದ್ಮೇಲೆ ಅಟಲ್ ಬಿಹಾರಿ ವಾಜಪೇಯಿ, ಗಂಗಾ ಕಾವೇರಿ ಕನೆಕ್ಷನ್, ಇವೆಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಥಿಂಕ್ ಆಫ್ಲೈನ್ ಕ್ಲಾಸ್ ಅಲ್ಲ ಇಲ್ಲ ಆನ್ಲೈನ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಒಂದು ಫುಲ್ ಡೀಟೇಲ್. ಅದಕ್ಕೆ ಒಂದು ½ hour ತಗೊಂಡು ಮಾಡಿದ್ದೀನಿ. ಇದರಲ್ಲಿ ಗೋದಾವರಿ ನೋಡಿ, ಏನಪ್ಪಾ ಪ್ಲಾನು? ಗೋದಾವರಿ ಮತ್ತೆ ಕಾವೇರಿ. ಗೋದಾವರಿ ಬರ್ತಕ್ಕಂಥದ್ದು ಎಲ್ಲಿ? ಆಂಧ್ರ ಪ್ರದೇಶ್. ಅದರಿಂದ ನಿಮ್ಗೆ ಕಾವೇರಿ ಬೇಸಿನ್ ಕನೆಕ್ಟ್ ಮಾಡುವಂಥದ್ದು. ಗೋದಾವರಿ ಕಾವೇರಿ ಬೇಸಿನ್ ಇಂಟರ್ಲಿಂಕ್ ಪ್ರಾಜೆಕ್ಟ್. ಆಬ್ಜೆಕ್ಟಿವ್ಸ್ ಏನ್ ನೋಡಿ, ಟ್ರಾನ್ಸ್ಫರ್ ಆಫ್ 143.93 TMC ಸರ್ಪ್ಲಸ್ ವಾಟರ್ ಫ್ರಮ್ ಗೋದಾವರಿ ಬೇಸಿನ್ ಟು ಕಾವೇರಿ ಬೇಸಿನ್. ಇದು ನಿಮ್ಗೆ ಮೇನ್ಸ್ ಅಲ್ಲಿ ಯಾವ್ದಾರು ಕೇಸ್ ಏನಾದ್ರು ಕೂಡ ಮೇನ್ಸ್ ಅಲ್ಲಿ ಕ್ವಶನ್ ಕೇಳೋದು, ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ ಕೆನ್ ಬೆಟ್ವಾ ಅಂತ ಕೇಳಿದಾಗ ಇದನ್ನು ಕೂಡ ನೀವು ಆಡ್ ಮಾಡ್ಬೋದು. ಓಕೆ, ಇದನ್ನು ಕೂಡ ಸ್ಟಿಲ್ ಪ್ಲಾನಿಂಗ್ ಸ್ಟೇಜಸ್ ಎಲ್ಲ ಇದೆ. ಓಕೆ, ಅದಕ್ಕೋಸ್ಕರ ಹೇಳ್ತಾರೆ ಟ್ರಾನ್ಸ್ಫರ್ ಆಫ್ 143 TMC ಸರ್ಪ್ಲಸ್ ವಾಟರ್ ಫ್ರಮ್ ಗೋದಾವರಿ ಬೇಸಿನ್ ಟು ಕಾವೇರಿ ಬೇಸಿನ್ ಥ್ರೋ. ಎಲ್ಲಿ ನೋಡಿ, ಗೋದಾವರಿಯಿಂದ ನೆಕ್ಸ್ಟ್ ಕೃಷ್ಣ ಬರುತ್ತೆ, ಕೃಷ್ಣದಿಂದ ಪೆನ್ನಾರಿಂದ ಪಾಲಾರಿಂದ ಕಾವೇರಿ. ಅಂದ್ರೆ ನಿಮ್ಗೆ ಯಾವ ತರ ಬರುತ್ತೆ ರಿವರ್ಸು? ಒಂದು ಗೋದಾವರಿ, ಕೃಷ್ಣ, ನೆಕ್ಸ್ಟ್ ಬಂತು ಅಂದ್ರೆ ಪೆನ್ನಾರ್, ಪಾಲಾರ್, ನೆಕ್ಸ್ಟ್ ಕಾವೇರಿ. ಆರ್ಡರ್ ಕೇಳಿದ್ರು ಕೂಡ ಬರಿಬೇಕು ನೀವು, ಆರ್ಡರ್ ಕೇಳಿದ್ರು ಕೂಡ ಜಾಯಿನ್ ಮಾಡಬೇಕು. ನೋಡಿ, ಫಸ್ಟ್ ನಿಮ್ಗೆ ಪೆನ್ನಾರ್ ಬರೋದು, ಪೆನ್ನಾರ್. ನೆಕ್ಸ್ಟ್ ನಾರ್ತ್ ಪೆನ್ನಾರ್, ಇದು ನಾರ್ತ್ ಪೆನ್ನಾರ್, ಸೌತ್ ಪೆನ್ನಾರ್, ಪಿನಾಕಿ, ಇದು ಯಾವುದು ಪಾಲಾರ್. ನೆಕ್ಸ್ಟ್ ಕಾವೇರಿ. ಈ ಅರೇಂಜ್ಮೆಂಟ್ ಕೂಡ ನೀವು ನೋಡ್ಬೇಕಾಗುತ್ತೆ. ಹೇಳ್ತಾ ಇದೀನಲ್ಲ, ಪ್ರತಿಯೊಂದ್ರಲ್ಲೂ ನೀವು ಡಿರೈವ್ ಮಾಡ್ತಾ ಇರ್ಬೇಕು. ಎಸ್ಪೆಷಲಿ ಈ ರಿವರ್ಸ್ ಸಿಸ್ಟಮ್ ಬಂತು ಅಂದಾಗ ಎಸ್ಪೆಷಲಿ ಎಲ್ಲನೂ ಕೂಡ ಡಿರೈವ್ ಮಾಡಬೇಕು. ಯಾವ್ದೇನ ಕನೆಕ್ಟ್ ಆಗುತ್ತೆ, ಯಾವ ಟ್ರಿಬ್ಯೂಟ್ರಿ ಯಾವ ಏರಿಯಾಗೆ ಹೋಗುತ್ತೆ, ಯಾವ ಲೇಕ್ಸ್ ಇದೆ, ಓಕೆ, ಯಾವ ಇದ್ರಲ್ಲಿ ಸೇರ್ಕೊಳ್ಳುತ್ತೆ, ಏನು ಸೀನ ಎಲ್ಲಿ ಜಾಯ್ನ್ ಆಗುತ್ತೆ, ಇವೆಲ್ಲನೂ ಕೂಡ ನೀವೇ ಡೆವಲಪ್ ಮಾಡ್ಕೋಬೇಕು. ನೆಕ್ಸ್ಟ್ ಕರ್ನಾಟಕ ಅಲೋಕೇಶನ್ ಎಷ್ಟು? ಕರ್ನಾಟಕ 34 TMC ಬಗ್ಗೆ ಹೇಳಿದೆ. ಗೋದಾವರಿ ಟು ಕಾವೇರಿ ಲಿಂಕು. ನೆಕ್ಸ್ಟ್ ಬೇಡ್ತಿ ಮತ್ತೆ ವರದಾ. ಓಕೆ, ಇದನ್ನು ಕೂಡ ನಾನು ಕ್ಲಾಸಲ್ಲಿ ಹೇಳಿದ್ದೀನಿ. ಬೇಡ್ತಿ ಮತ್ತೆ ವರದಾ ಕಾವೇರಿ ಇಂಟರ್ಲಿಂಕ್ ಪ್ರಾಜೆಕ್ಟ್ ಅಂತ ಅದನ್ನು ಕೂಡ ಹೇಳ್ತಾ ಇದ್ದಾರೆ. ಇದರಲ್ಲಿ ಜಸ್ಟ್ ಹೇಳಿದಾರೆ ಅಷ್ಟೇ, ಅದ್ರ ಬಗ್ಗೆ ಅಷ್ಟು ಮಾಹಿತಿನ ಕೊಟ್ಟಿಲ್ಲ. ಎಲ್ಲಿ ಸೇರ್ಬೇಲಿ. ನೆಕ್ಸ್ಟ್ ಕೃಷ್ಣ ಆಲ್ಮಟ್ಟಿ ಪೆನ್ನಾರ್ ಲಿಂಕ್ ಪ್ರಾಜೆಕ್ಟ್. ಆಲ್ಮಟ್ಟಿ ಕೃಷ್ಣ, ಹೌದಲ್ವಾ? ಕೃಷ್ಣ ಆದ್ಮೇಲೆ ನಿಮಗೆ ಬರುವಂತದ್ದು ಯಾವುದು? ಕೃಷ್ಣ ಕಾವೇರಿ, ಇದು ಗೋದಾವರಿ ಟು ಕೃಷ್ಣ. ಕೃಷ್ಣದಿಂದ ನಿಮ್ಗೆ ನೆಕ್ಸ್ಟ್ ಕೃಷ್ಣ,
ನೆಕ್ಸ್ಟ್ ಬಂತು ಅಂದ್ರೆ ನಿಮಗೆ ಪೆನ್ನಾರ್ ಏನ್ ಮಾಡ್ತಾ ಇದೆ ನೋಡಿ, ಆಲ್ಮಟ್ಟಿ ರಿವರ್ ಪೆನ್ನಾರ್ ರಿವರಿಂಗ್ ಪ್ರಾಜೆಕ್ಟ್ ಟ್ರಾನ್ಸ್ಫರ್ ಆಫ್ 55 TMC ಸರ್ಪ್ಲಸ್ ವಾಟರ್ ಫ್ರಮ್ ಆಲ್ಮಟ್ಟಿ ರಿಸರ್ವ್ ಟು ದಿ ಪೆನ್ನಾರ್ ಬೇಸಿನ್. ಆಲ್ಮಟ್ಟಿ ಇರತಕ್ಕಂಥದ್ರಿಂದ ನಾವು ಆಲ್ಮಟ್ಟಿ ಅಂತಂದ್ರೆ ನಿಮ್ಗೆ ಎಲ್ಲಿ ಬರುತ್ತೆ, ಕೃಷ್ಣ ಇಂದ ನಿಮ್ಗೆ ಪೆನ್ನಾರ್ಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ವಾಟರ್ ಅವೈಲಬಿಲಿಟಿ ಥ್ರೋ ಮಹಾನದಿ, ಗೋದಾವರಿ, ಓಕೆ, ಕೃಷ್ಣ ಸಕ್ಸಸಿವ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಇದಾರೆ. ಕರ್ನಾಟಕ ಶೇರು ಎಲ್ಲ ಏನ್ ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ನಿಮ್ಗೆ ಏನಾರು ಬರಿಬೇಕು ಎಲ್ಲಾರ, ಎಕ್ಸಾಂಪಲ್ PSI ಅಲ್ಲಿ ಒಂದು ಎಕ್ಸಾಮ್ ಎಸ್ಸೆ ಬಂತು ಅಂದಾಗ ಈ ತರ ಪಾಯಿಂಟ್ಸ್ಗಳನ್ನ ಆಡ್ ಮಾಡ್ಬೋದು ನೀವು. ಸ್ಟಿಲ್ ಇನ್ ಎಲ್ಲ ಪ್ಲಾನಿಂಗ್ ಸ್ಟೇಜಸ್ ಅಲ್ಲೇ ಇದೆ. ಓಕೆ, ಡೌಟ್ ಇದೆಯಾ? ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ಸ್ ಇದೇನಂತ ಇಂಪಾರ್ಟೆಂಟ್ ಎಲ್ಲ, ಜಸ್ಟ್ ಒಂದು ಸಲ ನೋಡ್ಬಿಟ್ಟು ಬಿಡಿ ಅಷ್ಟೇ. ನೆಕ್ಸ್ಟ್ ಎಕ್ಸ್ಟರ್ನಲಿ ಏಡೆಡ್ ಪ್ರಾಜೆಕ್ಟ್ ಹೇಳಿದ್ನಲ್ಲ. ಎಕ್ಸ್ಟರ್ನಲಿ ಏಡೆಡ್ ಅಂತ ಅಂದ್ರೆ ನಿಮ್ಗೆ ಏನಪ್ಪಾ ಅಂತ ಅರ್ಥ ಅಂತಂದ್ರೆ, ಓಕೆ, ಫಾರಿನ್ ಕಂಟ್ರಿಯಿಂದ ಇದಕ್ಕೆ ಫಂಡ್ ಮಾಡ್ತದೆ. ಎಕ್ಸಾಂಪಲ್ ನೆನ್ನೆ ನೋಡ್ದು ಒಂದು ಡ್ರೈನೇಜ್, ಕರ್ನಾಟಕ ಅರ್ಬನ್ ಲೋಕಲ್ ಬಾಡೀಸ್ ಡ್ರೈನೇಜ್ ಸಿಸ್ಟಮ್ಗೆ ADB ಫೈನಾನ್ಸ್ ಮಾಡಿತ್ತು. ಡ್ರೈನೇಜ್ ಸಿಸ್ಟಮ್ಗೆ ADB ಫೈನಾನ್ಸ್ ಮಾಡಿತ್ತು, ಹೌದಲ್ವಾ? ನೆಕ್ಸ್ಟ್ ಅದೇ ರೀತಿ ಕರ್ನಾಟಕ, ಓಕೆ, ಬೆಂಗಳೂರು ವಾಟರ್ ಸಪ್ಲೈ ಅರ್ಬನ್ ವಾಟರ್ ಸಪ್ಲೈ. ಒಂದ್ ಸೆಕೆಂಡ್, ಈಗಲೇ ಕ್ಲಾರಿಟಿ ತಗೊಂಬೋಣ. ಇಲ್ಲ ಐತ್ ನೋಡಿ, ಇದಕ್ಕೆ ಕರ್ನಾಟಕ ಇಂಟಿಗ್ರೇಟೆಡ್ ಅರ್ಬನ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್, ಇದಕ್ಕೆ ಯಾವುದು ಸಪೋರ್ಟ್ ಮಾಡಿದ್ದು? ಈ ADB. ಇದು ಕೂಡ ಎಕ್ಸ್ಟರ್ನಲಿ ಏಡೆಡ್ ಪ್ರಾಜೆಕ್ಟ್. ಯಾವುದು ಇದು? KIUWMIP, ಕರ್ನಾಟಕ ಇಂಟಿಗ್ರೇಟೆಡ್ ಅರ್ಬನ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್, ADB ಸಪೋರ್ಟ್ ಮಾಡಿದ್ದು. ನೆಕ್ಸ್ಟ್ ಬನ್ನಿ, ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಮಾಡರ್ನೈಸೇಷನ್ ಪ್ರೋಗ್ರಾಮ್, ಒಂದು ಡ್ರೈನೇಜ್ಗೆ ADB. ಓಕೆ, ವಾಟರ್ ಸಪ್ಲೈ, ಅರ್ಬನ್ ವಾಟರ್ ಸಪ್ಲೈಗೆ ಯಾರು? ವರ್ಲ್ಡ್ ಬ್ಯಾಂಕ್. ಇದು ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಅದೇ ರೀತಿ ಏನು ಡ್ರಿಪ್ ಅಂತ ಮಾಡಿದ್ದಾರೆ, ಡ್ಯಾಮ್. ಏನೇಳಿ ಡ್ರಿಪ್ ಅಂದ್ರೆ ಡ್ಯಾಮ್ ರಿಹಾಬಿಲಿಟೇಷನ್ ಮತ್ತು ಇಂಪ್ರೂವ್ಮೆಂಟ್, ಕರೆಕ್ಟಾ? ಡ್ಯಾಮ್ ರಿಹಾಬಿಲಿಟೇಷನ್ ಅಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಅಂತ ಬರುತ್ತೆ. ಡ್ಯಾಮ್ ರಿಹಾಬಿಲಿಟೇಷನ್ ಅಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್, ಡ್ರಿಪ್ ಅಂತ ಪ್ರಾಜೆಕ್ಟ್ ಬರುತ್ತೆ. ಕರ್ನಾಟಕ ರ್ಯಾಂಕ್ಸ್ 5th ಇನ್ ಇಂಡಿಯಾ. ಓಕೆ, ಡ್ರಿಪ್ ಪ್ರೋಗ್ರಾಮ್ ಅಲ್ಲಿ, ಪ್ರಾಜೆಕ್ಟ್ ಅಲ್ಲಿ 5th ಅಂತೆ. ಎಷ್ಟು? ಇದು ಡ್ಯಾಮ್ ಅಲ್ಲಿ, ನಂಬರ್ ಆಫ್ ಡ್ಯಾಮ್ ಅಲ್ಲಿ ಎಷ್ಟು? 231 ಡ್ಯಾಮ್ಸ್ ಇದೆ. ಕರ್ನಾಟಕ ಜಾಯ್ನ್ ಹಿಡಿದು ಡ್ರಿಪ್ 1 ಇನ್ 2014 ಅಲ್ಲಿ ಜಾಯ್ನ್ ಆಯ್ತು. ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು ಗೊತ್ತಾ? ಇದೆಲ್ಲ ಬೇಕಾಗಿಲ್ಲ ಬಿಡಿ. ಇದಕ್ಕೆ ಕೇಳ್ತಾರೆ, ಡ್ರಿಪ್ ಯಾರಪ್ಪ ಅಸಿಸ್ಟೆಂಟ್ ಅಂತ ಕೇಳಿದ್ರೆ, ಅಸಿಸ್ಟ್ ಮಾಡಿರೋದು ಯಾರು? ವರ್ಲ್ಡ್ ಬ್ಯಾಂಕ್. ವೆರಿ ವೆರಿ ಇಂಪಾರ್ಟೆಂಟ್, ವರ್ಲ್ಡ್ ಬ್ಯಾಂಕ್ ಡ್ರಿಪ್ಗೆ. ಡ್ರಿಪ್ ಅಂದ್ರೆ ಡ್ಯಾಮ್ ರಿಹಾಬಿಲಿಟೇಷನ್ ಅಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್, ಅಂದ್ರೆ ಇರ್ತಕ್ಕಂಥ ಡ್ಯಾಮ್ನ ಆ ಡ್ಯಾಮ್ನ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡುವಂಥದ್ದು ಒಂದು. ನೆಕ್ಸ್ಟ್ ಮೇಂಟೆನೆನ್ಸ್. ಓಕೆ, ನೀವು ನೋಡ್ತಾ ಇರ್ತೀರಿ ಓಲ್ಡ್ ಡ್ಯಾಮ್ಗಳು, ನ್ಯೂ ಡ್ಯಾಮ್ಗಳು ಅಂತ ಬರ್ತಾ ಇರ್ತವೆ. ಓಲ್ಡ್ ಡ್ಯಾಮ್ ಲೀಕ್ ಆಗ್ತದೆ, ಓಕೆ, ಇವೆಲ್ಲ ಹೇಳ್ತಾರಲ್ಲ, ಇವನ ರಿಹ್ಯಾಬಿಲಿಟೇಷನ್, ಅವನ ಮತ್ತೇನ್ ಮಾಡೋಕೆ ರಿಹ್ಯಾಬಿಟ್ ಮಾಡಬೇಕು. ಜೊತೆಗೆ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್, ಅದ್ರ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡೋಕೆ, ಆ ಸಿಲ್ಟ್ ಎಲ್ಲ ಆಕ್ಯುಪೈ ಮಾಡ್ಕೊಂಡಿರ್ತಲ್ಲ ಅದನ್ನ ರಿಮೂವ್ ಮಾಡುವಂಥದ್ದು. ಓಕೆ, ಈ ತರನ ನೋಡುವಂಥದ್ದೇ ಡ್ರಿಪ್ ಪ್ರೋಗ್ರಾಮ್. ಇದಕ್ಕೆ ಫೇಸ್ 1, 2, 3 ಇದೆ. ಫೇಸ್ 1, 2, 3 ಇದೆ. ಫೇಸ್ 1 ಅಲ್ಲಿ ನಿಮ್ಗೆ ಹೇಳ್ತಾ ಇರುವಂತದ್ದು ಏನ್ ಮಾಡುತ್ತೆ? ಯಾವ್ದಕ್ಕೆ ಅಸಿಸ್ಟ್ ಮಾಡುವಂಥದ್ದು? ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್. ಕರ್ನಾಟಕದಲ್ಲಿ ಇರ್ತಕ್ಕಂಥ 231 ಡ್ಯಾಮ್ ಅಲ್ಲಿ ಎಷ್ಟು ರಿಹಾಬಿಲಿಟೇಷನ್ ಮಾಡಿರ್ತಕ್ಕಂಥ? ಓನ್ಲಿ 22 ಡ್ಯಾಮ್ಸ್. ಡ್ರಿಪ್ ಒನ್ ಅಲ್ಲಿ 22 ಡ್ಯಾಮ್ಸ್ ನಾವೇನ್ ಮಾಡಿದೀವಿ? ರಿಹಾಬಿಲಿಟ್ ಮಾಡಿದೀವಿ. ಔಟ್ ಆಫ್ 44 ಪ್ಯಾಕೇಜಸ್, 42 ಕಂಪ್ಲೀಟೆಡ್, 2 ಪ್ಯಾಕೇಜಸ್, KRS ಪ್ಯಾಕೇಜ್ 2 ಇನ್ಸ್ಟ್ರೂಮೆಂಟಲ್ ಫಾರ್ ಇನ್ ಪ್ರೋಗ್ರೆಸ್. ನೆಕ್ಸ್ಟ್ ಸ್ಟೇಜಸ್ ಅಲ್ಲಿ ನಡೀತಾ ಇದೆ. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಏನು? ಓಕೆ, ಏನು ಕರ್ನಾಟಕ ಟಾರ್ಗೆಟ್ ಎಷ್ಟು? ಕರ್ನಾಟಕ ರಿಹಾಬಿಲಿಟೇಷನ್ ಆಫ್ 58 ಡ್ಯಾಮ್ಸ್. ಓಕೆ, 41 ನ್ಯೂ ಡ್ಯಾಮ್ಸ್, 17 ಡ್ಯಾಮ್ಸ್ ವಿಚ್ ಇದೆ ಅಡಿಷನಲ್ ವರ್ಕ್ ಫ್ರಮ್ DRP1 ಅಂತ. ಅಂದ್ರೆ ಆಲ್ರೆಡಿ ನ್ಯೂ ಡ್ಯಾಮ್ಸ್ಗಳು ರಿಹಾಬಿಲಿಟೇಷನ್ ಆಫ್ 58 ಡ್ಯಾಮ್ ಮಾಡಿದ್ರೆ 41 ಡ್ಯಾಮ್ಸ್ಗಳು ಹೊಸದಾಗೆ
ನೆಕ್ಸ್ಟ್ 17 ಡ್ಯಾಮ್ಸ್ ಏನ್ ಮಾಡೋದು, ಅಡಿಷನಲ್ ವರ್ಕ್ ಮಾಡೋದಂತೆ. ಪ್ರಾಜೆಕ್ಟ್ ಕಾಸ್ಟ್ ವರ್ಲ್ಡ್ ಬ್ಯಾಂಕ್ ಸೆಂಟ್ರಲ್ ಅನ್ನು ಕೊಡ್ತಾರೆ. ಸ್ಟೇಟ್ ಶೇರ್ 450, ಡ್ಯೂರೇಷನ್ 10 years. ಡ್ಯೂರೇಷನ್ 10 years. ಡ್ಯೂರೇಷನ್ 10 years. ನೆಕ್ಸ್ಟ್ ಇನ್ನೊಂದು ಕರ್ನಾಟಕ ಮತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ ಓಕೆ ಏನಿದೆ ಅಂತ ನೋಡಿದಾಗ ಇದೊಂದು ಚಾರ್ಟ್ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಕರ್ನಾಟಕ ಸ್ಪೆಸಿಫಿಕ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ, ಬಟ್ ಇದೊಂದ್ಸಲ ನೋಡ್ಕೊಂಡಿರಿ ಅಷ್ಟೇ. ಕರ್ನಾಟಕ ಸ್ಪೆಸಿಫಿಕ್ ರಿನ್ಯೂಯಬಲ್ ಎನರ್ಜಿ ಅಡಿಷನ್ ಆನ್ ಗೋಯಿಂಗ್ ಓಕೆ ನೋಡಿತಾ ಇದೆ. ಬಟ್ ಕರ್ನಾಟಕ ಏನು ಆಲ್ರೆಡಿ ಇಂಡಿಯಾ ಏನಾಗಿದೆ 51.93, ಅಂದ್ರೆ 50% ಎಲ್ಲಿಂದ ಬರ್ತಾ ಇದೆ, 50% ಆಫ್ ದಿ NDC ಟಾರ್ಗೆಟ್ ಹೆಡ್ ಆಫ್ ದಿ ಸ್ಕೆಡ್ಯೂಲ್. ಇಂಡಿಯಾ ಆಲ್ರೆಡಿ ಎಕ್ಸೀಡ್ ಆಯ್ತು. ನೆಕ್ಸ್ಟ್ ಗ್ಲೋಬಲ್ ಆ್ಯಂಡ್ ಇನ್ಸ್ಟಾಲ್ಡ್ ರಿನ್ಯೂಯಬಲ್ ಕೆಪಾಸಿಟಿ. ಕರ್ನಾಟಕ ಇಂಡಿಯಾ ನ್ಯಾಷನಲ್ ಏನು ಗ್ಲೋಬಲ್ ನ್ಯಾಷನಲ್ಲಿ 4th ಗ್ಲೋಬಲಿ ಇಂಡಿಯಾ ಎನರ್ಜಿ ಸ್ಟ್ರಾಟಜಿ ಪ್ರಕಾರ ಏನು ಇನ್ಸ್ಟಾಲ್ಡ್ ರಿನ್ಯೂಯಬಲ್ ಎನರ್ಜಿ. ಇನ್ಸ್ಟಾಲ್ಡ್ ರಿನ್ಯೂಯಬಲ್ ಎನರ್ಜಿಲಿ ಕರ್ನಾಟಕ ಇಂಡಿಯಾ ಫೋರ್ತ್ ಪೊಸಿಷನ್ ಇದೆ ನ್ಯಾಷನಲ್ ರ್ಯಾಂಕಿಂಗ್. ನೆಕ್ಸ್ಟ್ ಫಾರೆಸ್ಟ್ ಅಂಡ್ ಟ್ರೀ ಕವರ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಎಷ್ಟಿದೆ ನೋಡಿ, ಕರ್ನಾಟಕದ ಫಾರೆಸ್ಟ್ ಎಷ್ಟಿದೆ, ಫಾರೆಸ್ಟ್ ಕವರ್ 20.47, ಅದಕ್ಕೆ ಟ್ರೀ ಕವರ್ 4.05 ಸೇರಿಸಿದ್ರೆ ಎಷ್ಟಾಯ್ತು 24.52. ಕರ್ನಾಟಕ ನೋಡಿ ನ್ಯಾಷನಲ್ ಅವರೇಜ್ ಲೋವರ್ ದ್ಯಾನ್ ಕರ್ನಾಟಕ ಫಿಗರ್ ಇನ್ ದಿ ಸೆವೆರಲ್ ಅಸೆಸ್ಮೆಂಟ್ ಸೈಕಲ್. ಕರ್ನಾಟಕ ಪರ್ಫಾರ್ಮ್ ಎಬೋವ್ ದಿ ನ್ಯಾಷನಲ್ ಅವರೇಜ್. ನೆಕ್ಸ್ಟ್ ಎಲಿಫೆಂಟ್ ಪಾಪ್ಯುಲೇಷನ್ ಗೊತ್ತು. ಎಲಿಫೆಂಟ್ ಪಾಪ್ಯುಲೇಷನ್ ಅಲ್ಲಿ ನೋಡಿ ಫಸ್ಟ್ ಅಂತ ಗೊತ್ತು ನಮ್ಗೆ, ಕರ್ನಾಟಕ ಫಸ್ಟ್ ಅಂತ ಗೊತ್ತು. ಈ ತರ ಕ್ವಶನ್ ಕೇಳ್ಬೋದು. ಎಬೋವ್ 25% ಆಫ್ ದಿ ಇಂಡಿಯನ್ ಎಲಿಫೆಂಟ್ ಎಲ್ಲಿ ಕಮ್ಸ್ ಫ್ರಮ್ ಕರ್ನಾಟಕ ಅಂದ್ರೆ ಸ್ಟೇಟ್ಮೆಂಟ್ ರೈಟ್. ನೋಡಿ ಅಪ್ರಾಕ್ಸಿಮೇಟ್ಲಿ 25% ಆಫ್ ದಿ ಇಂಡಿಯನ್ ಎಲಿಫೆಂಟ್ ಎಲ್ಲಿಂದ ಬರ್ತಾ ಇದೆ, ಕರ್ನಾಟಕದಿಂದ ಬರ್ತಾ ಇದೆ. ಕರ್ನಾಟಕ ಇಸ್ ಅ ನ್ಯಾಷನಲ್ ಲೀಡರ್ ಎಲ್ಲಿ, ಎಲಿಫೆಂಟ್ ಅಲ್ಲಿ. ನೆಕ್ಸ್ಟ್ ಟೈಗರ್ ಪಾಪ್ಯುಲೇಷನ್ ರ್ಯಾಂಕ್ ನೋಡಿ ಸೆಕೆಂಡ್ ಇನ್ ಇಂಡಿಯಾ. ಏನು ಸೆಕೆಂಡ್ ಇನ್ ಇಂಡಿಯಾ ಅಂತೆ. ಟೈಗರ್ ಪಾಪ್ಯುಲೇಷನ್ ರ್ಯಾಂಕ್ ಅಲ್ಲಿ ಇಂಡಿಯಾ ಎಷ್ಟನೇದು, ಸೆಕೆಂಡ್. ಕರ್ನಾಟಕ ಎಷ್ಟು, ಸೆಕೆಂಡ್ ಅಂತೆ. ಎಷ್ಟೈತೆ 560. ಒನ್ ಟೈಮ್ ನಂಬರ್ ಕೇಳಿದಾನೆ. ಮಧ್ಯಪ್ರದೇಶ ರ್ಯಾಂಕ್ಸ್ ಫಸ್ಟ್ ಇನ್ ದಿ ನ್ಯಾಷನಲಿ. ಕರ್ನಾಟಕ ಇಸ್ ದ ಕ್ಲೋಸ್ ನ್ಯಾಷನಲ್ ರನ್ನರ್ ಅಪ್. ಅಂದ್ರೆ ಕಂಪೇರ್ ಮಾಡಿದ ಅಷ್ಟೇ, ಸಿಂಪಲ್ ಆಗಿ ಇನ್ನೇನು ಮಾಡಿಲ್ಲ, ಕಂಪೇರ್ ಅಷ್ಟೇ. ನೆಕ್ಸ್ಟ್ ಎಮಿಷನ್ ಇಂಟೆನ್ಸಿಟಿ ಅದಕ್ಕಿಂತ ನೋಡಿ ಡ್ರಾಟ್ ಪ್ರೋನ್ ಏರಿಯಾದಲ್ಲಿ ಕರ್ನಾಟಕ ಎಷ್ಟು 17%, ಹೈಯೆಸ್ಟ್ ಅಮಂಗ್ ದ ಮೇಜರ್ ಸ್ಟೇಟ್. ಹೌದು, ಫಸ್ಟ್ ರಾಜಸ್ಥಾನ, ನೆನ್ನೆ ಕೂಡ ಹೇಳಿದೀನಿ, ರಾಜಸ್ಥಾನ ಹೈಯೆಸ್ಟ್. ಸೆಕೆಂಡ್ ಕರ್ನಾಟಕ ಇಸ್ ದ ನ್ಯಾಷನಲ್ ಔಟ್ಲೈನರ್ ರಿಕ್ವೈರಿಂಗ್ ದ ಸ್ಪೆಷಲ್ ವಾಟರ್ ಶೆಡ್ ಇಂಟರ್ವೆನ್ಷನ್. ಅದಕ್ಕೋಸ್ಕರ ನಿಮಗೆ ಡ್ರಿಪ್ ಮತ್ತೆ ರಿವಾರ್ಡ್ ಸ್ಕೀಮ್ಸ್ ಗಳನ್ನು ಕೂಡ ಆಡ್ ಮಾಡಬಹುದು. ನಂಬರ್ ಆಫ್ ಡ್ಯಾಮ್ಸ್ 5th. ನೆಕ್ಸ್ಟ್ ಕಾರ್ಬನ್ ಕ್ರೆಡಿಟ್ ಮತ್ತೆ ಸಾವರಿನ್ ಗ್ರೀನ್ ಬ್ಯಾಂಡ್ ನೆಕ್ಸ್ಟ್ ನೋಡೋಣ. ಓಕೆ ಇನ್ನೊಂದು ಹೇಳದ್ನ ಈ ಪಾರ್ಟ್ ಅಲ್ಲಿ ಮಿನರಲ್ಸ್ಗಳು ಬರ್ತವೆ. ಮಿನರಲ್ಸ್ ಕರ್ನಾಟಕದಲ್ಲಿ ಎಷ್ಟು ಮತ್ತೆ ರಾಯಲ್ಟಿ ಎಷ್ಟೈತೆ, ಫೀಸ್ ಎಷ್ಟೈತೆ, ಇವೆಲ್ಲನೂ ಕೂಡ ಮಿಸ್ಲಿನಿಯಸ್ ಕ್ಲಾಸ್ ಅಲ್ಲಿ ನೋಡೋಣ. ಇದರಲ್ಲಿ ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ ನೋಡಿ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಏನಪ್ಪ ಇದು ಅಂತಂದ್ರೆ ಒಂದು DC ಹೆಡ್ ಆಗಿರ್ತಾನೆ. ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ಗೆ DC ಹೆಡ್ ಆಗಿರ್ತಾನೆ. ಎಕ್ಸಾಂಪಲ್ ಈಗ ಕರ್ನಾಟಕದಲ್ಲಿ ಬಳ್ಳಾರಿಲಿ ನೀವು ಒಂದು ಯಾವ್ದೋ ಒಂದು ಐರನ್ ಓರ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೆಯಾ, ಅಲ್ಲೇನಾಗುತ್ತೆ, ಅಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ಗೆ ಅಫೆಕ್ಟ್ ಆಗ್ತಾ ಇದೆ. ಅಲ್ಲಿ ಪಾಪ್ಯುಲೇಷನ್ಗೆ ಅಫೆಕ್ಟ್ ಆಗ್ತಾ ಇದೆ. ಓಕೆ ಹೌದು, ಈ ಕಡೆ ನಿಮ್ಗೆ ಡೆವಲಪ್ಮೆಂಟ್ ಕಾಂಪ್ರಮೈಸ್ ಮಾಡಬಾರ್ದು, ಈ ಕಡೆ ಎನ್ವಿರಾನ್ಮೆಂಟ್ ಕೂಡ ಕಾಂಪ್ರಮೈಸ್ ಮಾಡಬಾರ್ದು. ಆ ಟೈಮಲ್ಲಿ ಏನ್ ಮಾಡುತ್ತೆ, ಓಕೆ ನೋಡಿ ಫಂಡ್ ವೆಲ್ಫೇರ್, ನೀನು ಅಲ್ಲಿ ಮೈನಿಂಗ್ ಮಾಡ್ತೀಯಲ್ಲ, ಮೈನಿಂದ ಸಮ್ ಅಮೌಂಟ್ ಎಲ್ಲ ಹೋಗುತ್ತೆ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಹೋಗುತ್ತೆ. ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಈ ರಾಯಲ್ಟಿ ಲೈಸೆನ್ಸ್ ಫೀಸ್ ಅಲ್ಲಿ ಸ್ವಲ್ಪ ಹೋಗುತ್ತೆ. ಇದನ್ನ ಏನ್ ಮಾಡ್ಬೇಕು, ಆ ಮೈನಿಂಗ್ ಇಂದ ಅಫೆಕ್ಟ್ ಆಗಿರ್ತಕ್ಕಂಥ ಏರಿಯಾಗೆ ಏನ್ ಮಾಡ್ಬೇಕು, ಈಗ ಎಕ್ಸಾಂಪಲ್ ವಾಟರ್, ಓಕೆ ನೆಕ್ಸ್ಟ್ ಸ್ಯಾನಿಟೇಷನ್ ರಿಲೇಟೆಡ್ ಮತ್ತೆ ಬೇರೆ ಏನಾದ್ರು ಕೂಡ ಹೆಲ್ತ್ ರಿಲೇಟೆಡ್ ಏನಾದ್ರು ಇತ್ತು ಅಂದ್ರೆ ಅದಕ್ಕೆ ಖರ್ಚು ಮಾಡಬೇಕು. ಇದು ಹೆಡ್ ಯಾರು, DC ಹೆಡ್. ನೋಡಿ 10% ಆರ್ 30% ಆಫ್ ದ ರಾಯಲ್ಟಿ ಎಲ್ಲಿಗೆ ಬಂದಿರತಕ್ಕಂಥದ್ದು ಯಾವ್ದಕ್ಕೆ ಬರುತ್ತೆ, ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಬರುತ್ತೆ. ಓಕೆ ನೆಕ್ಸ್ಟ್ ಪ್ರಧಾನ ಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನಾ ಅಂತ ಬರುತ್ತೆ ಒಂದು ಯೋಜನಾ. ಪ್ರಧಾನ ಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನಾ ನೋಡಿ ಇಂಪ್ಲಿಮೆಂಟ್ DMF ಫಂಡ್ ಫಾರ್ ವೆಲ್ಫೇರ್. ನೋಡಿ ಇದು ಮಾಡಿರ್ತಕ್ಕಂಥದ್ದು, ಇದ್ರಂದ್ರೆ ಒಂದು ಪ್ರೋಗ್ರಾಮ್ ಬಂತು, ಇದು ಇಂಪಾರ್ಟೆಂಟ್. ಪ್ರಧಾನ ಮಂತ್ರಿ ಖನಿಜ ಕ್ಷೇತ್ರ ಯೋಜನಾ ಇಂಪ್ಲಿಮೆಂಟ್ DMF ಫಂಡ್ ಫಾರ್ ವೆಲ್ಫೇರ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ ದಿ ಮೈನಿಂಗ್ ಏರಿಯಾ. ಸ್ಕೂಲು, ಹಾಸ್ಪಿಟಲ್, ಡ್ರಿಂಕಿಂಗ್ ವಾಟರ್, ಸ್ಯಾನಿಟೇಷನ್, ಈ ತರ ವರ್ಕ್ಗೆ ಆ ಮೈನಿಂಗ್ ಇಂದ ಬಂದಿರತಕ್ಕಂಥ DMF ಫಂಡ್ ಬಂದಿತ್ತಲ್ಲ ಅದನ್ನ ಯೂಸ್ ಮಾಡಬೇಕು. ಅದೇ ನಿಮ್ಗೆ ಪ್ರಧಾನ ಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನಾ. ಇದೊಂದಾಯ್ತು. ನೋಡಿ ಮೈನಿಂಗ್ ಎಫೆಕ್ಟೆಡ್ ಕಮ್ಯುನಿಟೀಸ್ 85%. ನೋಡಿ 85% ಆಫ್ ದಿ DMF ಫಂಡ್ಸ್ ಓಕೆ ಎಲ್ಲಿಗೆ ಯೂಸ್ ಮಾಡಬೇಕು, 60% ಹೈ ಪ್ರಿಯಾರಿಟಿ ಏರಿಯಾದಲ್ಲಿ ಯೂಸ್ ಮಾಡಬೇಕು, 40% ಫಾರ್ ದಿ ಅದರ್ ಪ್ರಿಯಾರಿಟಿ ಏರಿಯಾಸ್ಗೆ. ನೆಕ್ಸ್ಟ್ ನ್ಯಾಷನಲ್ ಮಿನರಲ್ ಎಕ್ಸ್ಪ್ಲೋರೇಷನ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಬರುತ್ತೆ. ಇದು ಫಂಡ್ ಮಿನರಲ್ ಎಕ್ಸ್ಪ್ಲೋರೇಷನ್ ಆಕ್ಟಿವಿಟಿಗೆ.
ಮಿನರಲ್ ಎಕ್ಸ್ಪ್ಲೋರೇಷನ್ ಆಕ್ಟಿವಿಟಿ ಯೂಸ್ ಮಾಡಬೇಕು. ಮೇಜರ್ ಮಿನರಲ್ಸ್ ಲೀಸ್ ಹೋಲ್ಡರ್ಸ್ 2% ಆಫ್ ದಿ ರಾಯಲ್ಟಿ, ಅಂದ್ರೆ 2% ಆಫ್ ದಿ ರಾಯಲ್ಟಿನ ಈ ಫಂಡ್ಗೆ ಈ ಟ್ರಸ್ಟ್ಗೆ ಕೊಡಬೇಕು. ನೆಕ್ಸ್ಟ್, ಒನ್ ಸ್ಟೇಟ್ ಒನ್ GPS, ಪ್ರಿವೆಂಟ್ ದ ಇಲೀಗಲ್ ಮಿನರಲ್ ಟ್ರಾನ್ಸ್ಪೋರ್ಟೇಷನ್, ಪ್ರಿವೆಂಟ್ ದಿ ಇಲೀಗಲ್ ಮಿನರಲ್ ಟ್ರಾನ್ಸ್ಪೋರ್ಟೇಷನ್, GPS ಟ್ರಾಕಿಂಗ್ ಮಾಡುವಂಥದ್ದು. ನೆಕ್ಸ್ಟ್ ಏನು, ಕರ್ನಾಟಕ DMC ವೆದರ್ ಮಾನಿಟರಿಂಗ್ ನೆಟ್ವರ್ಕ್ ಅಂತ ಬರುತ್ತೆ, ರಿಯಲ್ ಟೈಮ್ ಅಂತ. ಇನ್ನೊಂದು ಹನುಮ ಮಿತ್ರ ಅಂತ. ಹನುಮ ಮಿತ್ರ ಏನಿದು? ಹನುಮ ಮಿತ್ರ ನೋಡಿ, ರೇಡಿಯೋ ಪ್ರೋಗ್ರಾಮ್, ಓಕೆ, ಆಕಾಶವಾಣಿಯಲ್ಲಿ ಏನ್ ಮಾಡುತ್ತೆ, ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಹನುಮ ಮಿತ್ರ. ಹನುಮ ಅಂದ್ರೆ ಯಾರು? ವಾಯು ದೇವ ಅಲ್ವಾ, ಅದಕ್ಕೋಸ್ಕರ. ಕರ್ನಾಟಕದಲ್ಲಿ ಕೇಳ್ಬೋದು ನಿಮ್ಗೆ, ಅಜಾಡ್ ಡಿಸಾಸ್ಟರ್, ಕರ್ನಾಟಕ ಏರಿಯಾ ಎಷ್ಟು % ಡಿಸಾಸ್ಟರ್ಗೆ ಒಳಗಾಗಿದೆ ಅಂತ ನೋಡಿದಾಗ ನೋಡಿ, ಡ್ರಾಟ್ಗೆ ಗೊತ್ತಲ್ವಾ, ಡ್ರಾಟ್ ಅಂದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 79%, ಅಂದ್ರೆ 80%. ನೆಕ್ಸ್ಟ್ ಸೈಕ್ಲೋನ್ ಅಂದ್ರೆ ಕೋಸ್ಟಲ್, ಎಸ್ಪೆಷಲಿ ನಿಮಗೆ ಇಲ್ಲೂ ಸೈಕ್ಲೋನ್ ಇದೆ, ಅರೇಬಿಯನ್ ಸಿ ಇದು ಕೂಡ ಇದೆ, ಅದಕ್ಕೋಸ್ಕರ 20% ಆಫ್ ದಿ ಕರ್ನಾಟಕ ಏರಿಯಾ ಇದೆಯಲ್ಲ ಸೈಕ್ಲೋನ್ಗೆ ಏನಾಗಿದೆ, ಒಳಗಾಗಿದೆ. ನೆಕ್ಸ್ಟ್ ಅರ್ಥಕ್ವೇಕ್ ಎಷ್ಟು? ಓನ್ಲಿ 22%, ಓನ್ಲಿ 22%. ಈ ಮ್ಯಾಚ್ ನ ಕೇಳ್ಬೋದು, ಇದನ್ನ ಕೇಳ್ಬೋದು, ನೋಡ್ಕೊಳ್ಳಿ ಇದನ್ನ. ನೆಕ್ಸ್ಟ್ ಕೃಷ್ಣ ಕಾವೇರಿ ರಿವರ್ ವ್ಯಾಸಿನ್, ಓಕೆ, ಇದು ಪರ್ಸೆಂಟ್ ಆಫ್ ಏರಿಯಾ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಇದನ್ನ ಗೋದಾವರಿ ಏನ್ ಬಂತು ಇಲ್ಲಿ, ಆರ್ಡರ್ ಬಂತು ಅಂದಾಗ. ಇನ್ನೊಂದು ಇದು ಗೊತ್ತಲ್ಲ, ಸ್ಪೆಷಲ್, ಇಷ್ಟು ಸಿಂಪಲ್, ಅದೆಲ್ಲ ಓದಿ ಬೋರ್ ಅನ್ಸ್ತು ಅಂತಾನೆ ಇಷ್ಟು ಲಾಸ್ಟ್ ಅಲ್ಲಿ ಇಷ್ಟು ಮಾತ್ರ ನೋಡ್ಕೊಳ್ಳಿ ಸಾಕು. ಓಕೆ, LPG, ಸೋಲಾರ್ ಲ್ಯಾಂಪು, ಲೈವ್ಲಿಹುಡ್, ಟ್ರೈಬಲ್ ಸಬ್ ಪ್ಲಾನು, ರೆಡ್ಯೂಸ್ ಆಫ್ ಫಾರೆಸ್ಟ್ ಡಿಪೆಂಡೆನ್ಸಿ, ಹಸಿರು ಕರ್ನಾಟಕ, ಮಾಸ್ ಟ್ರೀ ಪ್ಲಾಂಟೇಶನ್, ಅರ್ಬನ್ ಗ್ರೀನಿಂಗು, ಪೊಲ್ಯೂಷನ್ ಮಿಟಿಗೇಷನ್, ಟ್ರೀ ಪಾರ್ಕ್ಸ್. ನೋಡಿ, ಟ್ರೀ ಪಾರ್ಕ್ಸ್ ಅಂದ್ರೆ ಅರ್ಬನ್ ಗ್ರೀನ್ ಸ್ಪೇಸಸ್ ಅಲ್ಲಿ ಮಾಡುವಂತ, ದೇವರ ಕಾಡು, ಸ್ಯಾಕ್ರೆಡ್ ಗ್ರೂವ್ಸ್ ಕನ್ಸರ್ವೇಷನ್. ನೆಕ್ಸ್ಟ್ ಅಪ್ಸರಕೊಂಡ, ವೆರಿ ವೆರಿ ಇಂಪಾರ್ಟೆಂಟ್. ಅಪ್ಸರಕೊಂಡ ಏನಿದು? ಅಪ್ಸರಕೊಂಡ ಮುಗ್ಗಲಿ ಮೆರೈನ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಬರುತ್ತೆ. ಅಪ್ಸರಕೊಂಡ, ಓಕೆ, ಅಪ್ಸರಕೊಂಡ ಮುಗ್ಗಲಿ ಮೆರೈನ್ ವೈಲ್ಡ್ ಲೈಫ್ ಸ್ಯಾಂಚುರಿ ಏನಿದು? ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ಫಸ್ಟ್ ಮೆರೈನ್ ವೈಲ್ಡ್ ಲೈಫ್ ಸ್ಯಾಂಚುರಿ ಇನ್ ಕರ್ನಾಟಕ, ಫಸ್ಟ್ ಮೆರೈನ್ ವೈಲ್ಡ್ ಲೈಫ್ ಸ್ಯಾಂಚುರಿ ಇನ್ ಕರ್ನಾಟಕ, ಫಸ್ಟ್ ಮೆರೈನ್ ವೈಲ್ಡ್ ಲೈಫ್ ಸ್ಯಾಂಚುರಿ ಕರ್ನಾಟಕ ಯಾವ್ದಪ್ಪ ಅಂತ ಕೇಳಿದ್ರೆ ಅಪ್ಸರಕೊಂಡ. ಎಲ್ಲಿ ಬರುತ್ತೆ? UK ಬರುತ್ತೆ, ಉತ್ತರ ಕನ್ನಡ ಬರುತ್ತೆ. ಲೊಕೇಶನ್ ಉತ್ತರ ಕನ್ನಡ, 1 hour ಹತ್ರ ಬರುತ್ತೆ. ಫಸ್ಟ್ ಮೆರೈನ್ ಸ್ಯಾಂಚುರಿ ಇನ್ ಕರ್ನಾಟಕ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಹವಾಮಾನ ಮಿತ್ರ ಅಂತ ಹೇಳಿದ್ನಲ್ಲ, ಹವಾಮಾನ ಮಿತ್ರ ಅಂತ. ಇದು ಹವಾಮಾನ ಮಿತ್ರ ಅಂದ್ರೆ ಏನು? ಟು ಎನ್ಹಾನ್ಸ್ ದ ಪಬ್ಲಿಕ್ ಅವೇರ್ನೆಸ್ ಅಂಡ್ ಔಟ್ರೀಚ್ ಆನ್ ದಿ ಕ್ಲೈಮೇಟ್ ಚೇಂಜ್ ಆಕ್ಷನ್ ಪ್ಲಾನ್ ಇನ್ ದಿ ಸ್ಟೇಟ್, ಏಮ್ಸ್ ಟು ಸ್ಟ್ರೆಂಥನ್ ದ ಕ್ಲೈಮೇಟ್ ಲಿಟ್ರಸಿ. ಕ್ಲೈಮೇಟ್ ಬಗ್ಗೆ ನಮಗೆ ಮಾಹಿತಿ ಕೊಡುವಂಥದ್ದು ಯಾವುದು? ಹವಾಮಾನ ಮಿತ್ರ. ನಾನು ಅವಾಗಲೇ ಹನುಮ ಮಿತ್ರ ಅಂತ ಹೇಳಿದೆ, ಕರೆಕ್ಟ್, ಸಾರಿ. ಹವಾಮಾನ ಮಿತ್ರ ಏಮ್ಸ್ ಟು ಸ್ಟ್ರೆಂಥನ್ ದಿ ಕ್ಲೈಮೇಟ್ ಲಿಟ್ರಸಿ, particularly among the rural and aims to strengthen the climate literacy, particularly among the rural and agriculture dependent communities. ಇದ್ಯಾವುದು? ಹವಾಮಾನ ಮಿತ್ರ. ನೆಕ್ಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್, ಹೌದಲ್ವಾ? ಇಲ್ಲಿ ಗಂಟ ಕರ್ನಾಟಕದಲ್ಲಿ ನೀವೇನ್ ಮಾಡ್ತೀರಾ ಗೊತ್ತಿಲ್ಲ, ಇದನ್ನ ಮಾತ್ರ ಮಗಪ್ ಮಾಡ್ಕೊಂಬಿಡಿ. ಒಂದು ನ್ಯಾಷನಲ್ ಪಾರ್ಕ್, ಓಕೆ, 5 ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್ ವೈಲ್ಡ್ ಲೈಫ್ ಸ್ಯಾಂಚುರಿ ಎಷ್ಟಿದಾವೆ? 37. ನೆಕ್ಸ್ಟ್ ವೈಲ್ಡ್ ಲೈಫ್ ಸ್ಯಾಂಚುರಿ. ನೆಕ್ಸ್ಟ್ ಇದಾದ್ಮೇಲೆ ಬರುವಂತದ್ದು ಕನ್ಸರ್ವೇಟಿವ್ ರಿಸರ್ವ್ಸ್ ಎಷ್ಟಿದಾವೆ? 17. ನೆಕ್ಸ್ಟ್ ಕನ್ಸರ್ವೇಟಿವ್ ರಿಸರ್ವ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಟೈಗರ್ ರಿಸರ್ವ್ಸ್ ಎಷ್ಟಿದಾವೆ? 5 ಇದಾವೆ. ಟೈಗರ್ ರಿಸರ್ವ್ಸ್ 5 ಇದಾವೆ. ನೆಕ್ಸ್ಟ್ ಇದಾದ್ಮೇಲೆ ಜಿಯೋ ಹೆರಿಟೇಜ್ ಸೈಟ್ಸ್, ಕ್ಲಾಸ್ ಅಲ್ಲಿ ಮಾಡಿದ್ದೀನಿ, ಕರೆಂಟ್ ಅಫೇರ್ಸ್ ಅಲ್ಲೂ ಮಾಡಿದ್ದೀನಿ. ಜಿಯೋ ಹೆರಿಟೇಜ್ ಸೈಟ್ಸ್ ಎಷ್ಟಿದಾವೆ? ಇವು ಕೂಡ 5 ಇದಾವೆ. ಚೆಕ್ ಮಾಡಿ ಒಂದ್ಸಲಿ. ಓಕೆ, ಕರೆಕ್ಟ್ ಅಲ್ವಾ? ಲಾಸ್ಟ್ ಬಂದಿದ್ದು ಯಾನಾ ಕೇವ್ಸ್ ಕರೆಕ್ಟಾ? ಯಾನಾ ಚಿತ್ರದುರ್ಗದ ಒಂದು, KGF ಲಾಲ್ಬಾಗು ಹಾಸನನಾ? ಓಕೆ, ಟೋಟಲ್ 5 ಜಿಯೋ ಹೆರಿಟೇಜ್ ಸೈಟ್ಸ್ ಇದಾವೆ. ವೆರಿ ವೆರಿ ಇಂಪಾರ್ಟೆಂಟ್. ಜಿಯೋ ಲಾಸ್ಟ್ ಆಡ್ ಆಗಿರೋದು ಯಾವುದು? ಯಾನಾ ಕೇವ್ಸ್. ಕರ್ನಾಟಕ ಕರೆಂಟ್ ಅಫೇರ್ಸ್ ಮಾಡಿದೀನಿ. ಯಾನಾ ಕೇವ್ಸ್
ನೆಕ್ಸ್ಟ್ ಇನ್ನೊಂದು ಬರ್ತದೆ, ಇನ್ನೊಂದು ಬಯೋ ಹೆರಿಟೇಜ್ ಸೈಟ್ಸ್ ಅಂತ. ಬಯೋ ಹೆರಿಟೇಜ್ ಸೈಟ್ಸ್, ಬಯೋ ಹೆರಿಟೇಜ್ ಸೈಟ್ಸ್. ಏನಿದು ಬಯೋ ಹೆರಿಟೇಜ್ ಸೈಟ್ಸ್ ಅಂತ ಕೇಳಿದ್ರೆ ಇವು ಎಷ್ಟಿದಾವೆ ರೀಸೆಂಟ್ ಆಗಿ ಲಾಸ್ಟ್ ಇಯರ್ ಆಡ್ ಆಗಿದ್ದು, ಇವು ಕೂಡ 5 ಇದಾವೆ. ಐ ಥಿಂಕ್ ಇದ್ರಲ್ಲಿ ಮಾತ್ರ ಸರ್ವೆಲ್ ಮಾತ್ರ 4 ಇದೆ, ಸರ್ವೆಲಿ 4 ಇದೆ. 5th ಒನ್ ಯಾವ್ದಪ್ಪ ಅಂತ ಕೇಳಿದ್ರೆ, 5th ಒನ್ ಕಂಟಾನ್ಮೆಂಟ್ ಏರಿಯಾ ಬೆಂಗಳೂರು. ಕಂಟಾನ್ಮೆಂಟ್ ಏರಿಯಾ, ಕಂಟಾನ್ಮೆಂಟ್ ಏರಿಯಾ ಬೆಂಗಳೂರು. ಕಂಟಾನ್ಮೆಂಟ್ ಇದು 5th ಬಯೋ ಹೆರಿಟೇಜ್ ಸೈಟ್ಸ್. ಈ ಸ್ಲೈಡ್ಸ್ ಇಷ್ಟನ್ನು ನೀವು ಗೊತ್ತಿರಲೇಬೇಕು. ಕರ್ನಾಟಕ ಎಕ್ಸಾಮ್ ಯಾವುದೇ ಎಕ್ಸಾಮ್ ಇದ್ರು ಓಕೆ, ಲಾಸ್ಟ್ ಮಿನಿಟ್ ರಿವಿಷನ್ ಅಂತಾರಲ್ಲ, ಇಷ್ಟನ್ನ ಮಾಡ್ಕೊಂಡೋಗಿರಿ. ಜಿ ಹೆರಿಟೇಜ್ ಸೈಟ್ಸ್, ಬಯೋ ಹೆರಿಟೇಜ್ ಸೈಟ್ಸ್, ನೆಕ್ಸ್ಟ್ ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸೆಂಚುರಿ, ಕನ್ಸರ್ವೇಟಿವ್ ರಿಸರ್ವ್ಸ್, ಟೈಗರ್ ರಿಸರ್ವ್ಸ್ 5. ಓಕೆ, ಇಷ್ಟನ್ನ ನೀವು ನೋಡ್ಕೊಂಡು ಹೋಗ್ಲೇಬೇಕು. ನೆಕ್ಸ್ಟ್ ಓಡ್ಕೊಂಡು ಹೋಗ್ಲೇಬೇಕು. ನೋಡಿ, ಬಯೋಡೈವರ್ಸಿಟಿ ಹೆರಿಟೇಜ್ ಏನಿದು? ಇಟ್ಸ್ ಎ ವೆಲ್ ಡಿಫೈನ್ಡ್ ಏರಿಯಾ, ವೆಲ್ ಡಿಫೈನ್ಡ್ ಏರಿಯಾ ಆಫ್ ಯುನಿಕ್ ಎಕಲಾಜಿಕಲ್, biodiversity and cultural historical importance declared under the Biological Diversity Act 2002. Very, very important. ನಾನು ಹೇಳಿದೆಲ್ಲ ಆಲ್ರೆಡಿ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಹೇಳ್ತಾ ಇರೋದು. ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ 2002. ಓಕೆ, ಏನು ಇದು 3 ಟೈರ್ ಎಸ್ಟಾಬ್ಲಿಷ್ ಮಾಡುತ್ತೆ. 3 ಟೈರ್, ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಅಂತ. ಓಕೆ, ಇದರಲ್ಲಿ ಸೆಕ್ಷನ್ 37 ಏನ್ ಹೇಳುತ್ತೆ ಅಂತಂದ್ರೆ, ಆಫ್ ದಿ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ಡಿಕ್ಲೇರ್ಡ್ ಬೈ ಸ್ಟೇಟ್ ಗೌರ್ಮೆಂಟ್ ಇನ್ ಕನ್ಸಲ್ಟೇಷನ್ ವಿತ್ ಲೋಕಲ್ ಬಾಡಿ. ಯಾರು ಡಿಕ್ಲೇರ್ ಮಾಡ್ತಾರೆ ಅಂತ ಕೇಳ್ತಾರೆ. ಈ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ನ ಯಾರಪ್ಪ ಡಿಕ್ಲೇರ್ ಮಾಡ್ತಾರೆ ಅಂದ್ರೆ, ಸಿಂಪಲ್ ಆಗಿ ಹೇಳಿ, ಸ್ಟೇಟ್ ಡಿಕ್ಲೇರ್ ಮಾಡ್ತಾರೆ. ಸ್ಟೇಟ್ ಗೌರ್ಮೆಂಟ್ ಡಿಕ್ಲೇರ್ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೇಟ್ ಗೌರ್ಮೆಂಟ್ ಡಿಕ್ಲೇರ್ ಮಾಡ್ತಾರೆ. ನೆಕ್ಸ್ಟ್ ಯಾವ ಆಕ್ಟ್ ಅಂತ ಕೇಳ್ತಾರೆ. ಯಾವ ಆಕ್ಟ್ ಅಂದ್ರೆ ಬಯೋಡೈವರ್ಸಿಟಿ, ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ 2002 ಡಿಕ್ಲೇರ್ ಮಾಡುವಂಥದ್ದು. ನೆಕ್ಸ್ಟ್ ಯಾರು? ಸ್ಟೇಟ್ ಗೌರ್ಮೆಂಟ್. ಸೆಕ್ಷನ್ ಯಾವುದು? ಸೆಕ್ಷನ್ 37. ಯಾಕಪ್ಪ ಅಂದ್ರೆ ರೀಸೆಂಟ್ ಆಗಿ ಆಗಿದೆಯಲ್ಲ, ಅದಕ್ಕೋಸ್ಕರ ಈ ಆಕ್ಟ್ ನೋಡ್ಬೇಕು. ಈ ಆಕ್ಟ್ ನ್ಯೂಸ್ ಅಲ್ಲಿ ಇದೆ, ಅದಕ್ಕೋಸ್ಕರ. ನೆಕ್ಸ್ಟ್ ಮತ್ತೆ ಲೋಕಲ್ ಬಾಡೀಸ್. ನೆಕ್ಸ್ಟ್ ಬಯೋಡೈವರ್ಸಿಟಿ ಸೈಟ್, ಹೆರಿಟೇಜ್ ಸೈಟ್ಗೆ ಏನ್ ಕ್ರೈಟೀರಿಯಾ ಏನಪ್ಪಾ? ಇದನ್ನ ಹೌದು ಏನ್ ಹೇಳಿದ್ರೆ ನೀವು, ಅಕಾರ್ಡಿಂಗ್ ಟು 2002 ಆಕ್ಟ್ ಪ್ರಕಾರ, ಸೆಕ್ಷನ್ 37 ಪ್ರಕಾರ ಸ್ಟೇಟ್ ಗೌರ್ಮೆಂಟ್ ಡಿಕ್ಲೇರ್ ಮಾಡ್ತಾರೆ ಅಂತ ಹೇಳಿದ್ರಿ. ಯಾವ್ದು ಬೇಕಾದ್ರೆ ಡಿಕ್ಲೇರ್ ಮಾಡ್ಬೇಕು ಅಂದ್ರು ಅವ್ರಿಗೆ ಒಂದು ಕ್ರೈಟೀರಿಯಾ ಇದೆ. ಆ ಕ್ರೈಟೀರಿಯಾ ಏನಪ್ಪಾ ಅಂದ್ರೆ, ಕ್ರೈಟೀರಿಯಾ ಫಾರ್ ಡಿಕ್ಲರೇಷನ್ ಸೈಟ್ ಮೇ ಬಿ ಡಿಕ್ಲೇರ್ಡ್ ಇಫ್ ಇಟ್ ಹ್ಯಾಸ್ ಏನೋ ಒಂದು ರಿಚ್ ಬಯೋಡೈವರ್ಸಿಟಿ ಇರಬೇಕು. ರಿಚ್ ಬಯೋಡೈವರ್ಸಿಟಿ ಇರಬೇಕು ಅಂದ್ರೆ ಜೀವ ವೈವಿಧ್ಯಮತೆ ಇರಬೇಕು. ಜೀವ ವೈವಿಧ್ಯಮತೆ ಇರಬೇಕು ಎಲ್ಲಿ? ಆ ಸೈಟ್ ಅಲ್ಲಿ. ನೆಕ್ಸ್ಟ್ ಎಂಡೆಮಿಕ್ ಆರ್ ಥ್ರೆಟನ್ಡ್ ಸ್ಪೀಸೀಸ್ ಇರಬೇಕು. ಇನ್ನೊಂದೇನಪ್ಪಾ? ಎಂಡೆಮಿಕ್ ಆರ್ ಥ್ರೆಟನ್ಡ್ ಸ್ಪೀಸೀಸ್ ಇರಬೇಕು. ಎಂಡೆಮಿಕ್ ಅಂದ್ರೆ ಸ್ಥಳೀಯ ಜೀವಿಗಳು, ಸ್ಥಳೀಯ ಜೀವಿಗಳು ಇರಬೇಕು. ಇನ್ನೊಂದು ಥ್ರೆಟನ್ಡ್ ಅಂದ್ರೆ ನಿಮ್ಗ ಈಗ ಏನಾಗ್ತಾನೆ, ಅವನತಿ ಅಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಇರಬೇಕು. ನೆಕ್ಸ್ಟ್ ವೈಲ್ಡ್ ರಿಲೇಟಿವ್ಸ್ ಆಫ್ ಕಲ್ಟಿವೇಟೆಡ್ ಪ್ಲಾಂಟ್ಸ್, ವೈಲ್ಡ್ ರಿಲೇಟಿವ್ ಆಫ್ ದಿ ಕಲ್ಟಿವೇಟೆಡ್ ಪ್ಲಾಂಟ್ಸ್ ಆಗಿರ್ಬೇಕು. ಹೈ ಜೆನೆಟಿಕ್ ಡೈವರ್ಸಿಟಿ, ಜೆನೆಟಿಕ್ ಡೈವರ್ಸಿಟಿ ಜೀನ್. ಓಕೆ, ಜೆನೆಟಿಕ್ ಡೈವರ್ಸಿಟಿ ಮತ್ತೆ ಸ್ಪೀಸಿಸ್ ಡೈವರ್ಸಿಟಿ ಅಂತ ಬರುತ್ತೆ, ಒಂದ್ಸಲ ನೋಡ್ಕೊಳ್ಳಿ. ಜೀನ್ ಹೈಯೆಸ್ಟ್ ಜೆನೆಟಿಕ್ ಡೈವರ್ಸಿಟಿ ಇರಬೇಕು. ನೆಕ್ಸ್ಟ್ ಎಕಲಾಜಿಕಲ್ ಸಿಗ್ನಿಫಿಕೆನ್ಸ್, ಕಲ್ಚರಲ್ ಅಂಡ್ ಹಿಸ್ಟೋರಿಕ್ ಇಂಪಾರ್ಟೆನ್ಸ್. ಇವೆಲ್ಲ ಇತ್ತು ಅಂದ್ರೆ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ನ ಸ್ಟೇಟ್ ಗೌರ್ಮೆಂಟ್ ಅಂಡರ್ ದಿ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ 2002 ಸೆಕ್ಷನ್ 37 ಪ್ರಕಾರ ಡಿಕ್ಲೇರ್ ಮಾಡ್ತಾರೆ. ಈಗ ಕರ್ನಾಟಕದಲ್ಲಿ ಎಷ್ಟಪ್ಪ ಇದೆ ಅಂತ ಕೇಳಿದ್ರೆ, ಈಗ ಪ್ರೆಸೆಂಟ್ 4 ಇದೆ. 4 + 1 4 + 1. ಅದರಲ್ಲಿ ಯಾವ್ದಪ್ಪ ಫಸ್ಟ್ ಅಂತ ಕೇಳಿದ್ರೆ, ನಲ್ಲೂರು ಟರ್ಮರೈಡ್ಸ್. ನಲ್ಲೂರು ಟರ್ಮರೈಡ್ಸ್ ಗ್ರೋ, ವೆರಿ ವೆರಿ ಇಂಪಾರ್ಟೆಂಟ್. ಅದಲ್ದೇ ಫಸ್ಟ್ ಇದು ಇಂಡಿಯಾದಲ್ಲೇ ಫಸ್ಟ್ ಮಾಡಿರ್ತಕ್ಕಂಥದ್ದು ಯಾವುದು? ನಲ್ಲೂರು ಟರ್ಮರೈಡ್ ಗ್ರೋಸ್. ಬೆಂಗಳೂರು ರೂರಲ್ ಇರ್ತಕ್ಕಂಥ ದೇವನಹಳ್ಳಿ ಇರ್ತಕ್ಕಂಥ ಈ ನಲ್ಲೂರು ಟರ್ಮರೈಡ್ಸ್ ಫಸ್ಟ್ ಬಯೋ ಹೆರಿಟೇಜ್ ಸೈಟ್ಸ್. ಯಾವಾಗ? 2011 ಅಲ್ಲಿ ಮಾಡಿರ್ತಕ್ಕಂಥದ್ದು. ಏನ್ಶಿಯಂಟ್ ನೋಡಿ ಏನ್ ಸಿಗ್ನಿಫಿಕೆನ್ಸ್, ನಾನ್ ಕ್ರೈಟೀರಿಯಾ ಯಾವ ಕ್ಯಾರೆಟಿದ ಮೇಲೆ? ಏನ್ಶಿಯಂಟ್ ಟರ್ಮರೈಡ್ ಗ್ರೋಸ್ ವಿತ್ ನಿಯರ್ಲಿ 300 centuries, 300 century old trees believed to date back to the ಚೋಳಾ ಪೀರಿಯಡ್. ಚೋಳಾ ಪೀರಿಯಡ್ ಟೈಮ್ ಅಂತ ಅಂದ್ಬಿಟ್ಟು ಈ ನಲ್ಲೂರು ಟರ್ಮರೈಡ್ಸ್ ಗ್ರೋಸ್ ಎಲ್ಲೈತೆ? ದೇವನಹಳ್ಳಿ. ಯಾವ ಡಿಸ್ಟಿಕ್? ಬೆಂಗಳೂರು ರೂರಲ್. ಬೆಂಗಳೂರು ರೂರಲ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ಒಗ್ರೇಕನ್. ಒಗ್ರೇಕನ್ ಇದೆಲ್ಲಿದೆ? ಚಿಕ್ಕಮಂಗ್ಳೂರು ತಾಲೂಕಿನ ಕಡೂರು ತಾಲೂಕು, ಚಿಕ್ಕಮಂಗ್ಳೂರು ಡಿಸ್ಟಿಕ್ ನ ಕಡೂರು ತಾಲೂಕಲ್ಲಿ ಇದೆ. ಇದು ಕೂಡ ನೋಡಿ ಏನ್ ಹೇಳ್ತಾರೆ, ಟ್ರಾನ್ಸಿಷನ್ ಎಕೋಸಿಸ್ಟಮ್ ಲಿಂಕಿಂಗ್ ಬಿಟ್ವೀನ್ ವೆಸ್ಟರ್ನ್ ಘಾಟ್ಸ್ ವಿತ್ ಡೆಕ್ಕನ್ ಪ್ಲಾಟೋ, ರಿಚ್ ಇನ್ ಮೆಡಿಸಿನಲ್ ಪ್ಲಾಂಟ್ಸ್, ಶೋಲಾ ವೆಜಿಟೇಷನ್ ಅಂಡ್ ವೈಲ್ಡ್ ಲೈಫ್. ಯಾವುದು? ಒಗ್ರೇಕನ್. ಎಲ್ಲಿ ಬರುತ್ತೆ? ಚಿಕ್ಕಮಂಗ್ಳೂರು. ವೆರಿ ವೆರಿ ಇಂಪಾರ್ಟೆಂಟ್. ಚಿಕ್ಕಮಂಗಳೂರು ಒಗ್ರೇಕನ್. ನೆಕ್ಸ್ಟ್ ಯಾವುದು? GKVK ಕ್ಯಾಂಪಸ್. GKVK ಕ್ಯಾಂಪಸ್ ಏನಿದೆ ನೋಡಿ, ಬಯೋರ್ಬನ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ವಿತ್ ಓವರ್ 530 ಪ್ಲಾಂಟ್ ಸ್ಪೀಸೀಸ್. 530 ಪ್ಲಾಂಟ್ ಸ್ಪೀಸೀಸ್ ಪ್ಲಸ್ 165 ಬರ್ಡ್ ಸ್ಪೀಸೀಸ್ ಇಂದ ಇದನ್ನು ಕೂಡ ಏನ್ ಮಾಡಿದ್ದಾರೆ? ಬಯೋ ಹೆರಿಟೇಜ್ ಸೈಟ್ಸ್ ಅಂತ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಬನ್ನಿ, ಇದು ಅಂಬರಗುಡ್ಡ. ಅಂಬರಗುಡ್ಡ ಎಲ್ಲಿ ಬರುತ್ತೆ? ಶಿವಮೊಗ್ಗ. ಶಿವಮೊಗ್ಗದ ಅಂಬರಗುಡ್ಡ
ಎಕಲಾಜಿಕಲಿ ಇಂಪಾರ್ಟೆಂಟ್. ಇಲ್ಲಿ ಎಕೋಸಿಸ್ಟಮ್ ಅಡ್ಜೈನಿಂಗ್ ಟು ದಿ ವೆಸ್ಟರ್ನ್ ಘಾಟ್ಸ್ ರಿಚ್ ಇನ್ ಎಂಡೆಮಿಕ್ ಫ್ಲೋರಾ ಅಂಡ್ ಫೋನಾ. ಅದರಿಂದ ಈ 4 ನಲ್ಲೂರು, ಒಗ್ರೇಕನ್, US, ಅಂಬರಗುಡ್ಡ ಜೊತೆಗೆ ರೀಸೆಂಟ್ ಆಗಿ ಬಂದಿರತಕ್ಕಂಥದ್ದು ಯಾವುದು? ರೀಸೆಂಟ್ ಆಗಿ ಬಂದಿರತಕ್ಕಂಥದ್ದು ಯಾವುದು? ಯಾವುದು? ಕಂಟಾನ್ಮೆಂಟ್ ಬೋರ್ಡ್. 5th ಒನ್ ಕಂಟಾನ್ಮೆಂಟ್ ಬೋರ್ಡ್ ಬೆಂಗಳೂರು. ಹಾಗಾದ್ರೆ ಬೆಂಗಳೂರಲ್ಲಿ ಎಷ್ಟಾಯ್ತು ಅಂತ ಕೇಳಿದ್ರೆ ಬೆಂಗಳೂರಲ್ಲಿ ಎಷ್ಟಾಯ್ತು? ಟೋಟಲ್ ಬೆಂಗಳೂರಲ್ಲಿ 2 ಆಯ್ತು. ಬೆಂಗಳೂರು 2. ಒಂದು ಕಂಟಾನ್ಮೆಂಟ್ ಬೋರ್ಡ್ ಬೆಂಗಳೂರು, ಎರಡನೇದು ಯಾವ್ದಪ್ಪ ಅಂತ ಅಂದ್ರೆ ಫಸ್ಟ್ ಒನ್ ಯಾವುದು? GKVK ಕ್ಯಾಂಪಸ್. GKVK ಕ್ಯಾಂಪಸ್ 1 ಮತ್ತೆ 2 ಎರಡು ಆಯ್ತು. 1 ಮತ್ತೆ 2 ಎರಡು ಕೂಡ ಯಾವುದು? ಬೆಂಗಳೂರು ಇರ್ತಕ್ಕಂಥದ್ದು. ಟೋಟಲ್ 5 ಜಿಯೋ ಬಯೋ ಹೆರಿಟೇಜ್ ಸೈಟ್ಸ್, 5 ಜಿಯೋ ಹೆರಿಟೇಜ್ ಸೈಟ್ಸ್, 5 ಯಾವುದು? 5 ನ್ಯಾಷನಲ್ ಪಾರ್ಕ್, 5 ಟೈಗರ್ ರಿಸರ್ವ್ಸ್. ನೆಕ್ಸ್ಟ್ 37, 18, 17 ಪ್ಲಸ್ 1 ಕಮ್ಯುನಿಟಿ ರಿಸರ್ವ್ಸ್. 1 ಕಮ್ಯುನಿಟಿ ಪ್ರಿಸರ್ವ್ ಕೊಕ್ರೆ ಬೆಳ್ಳೂರು. ಇಷ್ಟು ಗೊತ್ತಿರಲೇಬೇಕು ನಿಮ್ಗೆ. ಎನ್ವಿರಾನ್ಮೆಂಟ್ ಅಂತ ಬಂದಾಗ ಓಕೆ, ನೀವು ಸ್ಪೀಸಿಸ್ ಡೈವರ್ಸಿಟಿ ಓದ್ತೀರಾ, ಅವೆಲ್ಲ ಓದ್ತೀರಾ ಗೊತ್ತಿಲ್ಲ. ಇವು ಕರ್ನಾಟಕ ಎಕ್ಸಾಮ್ಗೆ ಹೋಗ್ತಾ ಇದೀನಿ ಅಂದ್ರೆ ಇವು ಮಾತ್ರ ಗೊತ್ತಿರಲೇಬೇಕು. ಇವು ಗೊತ್ತಿರಬೇಕು. ಅದೇ ರೀತಿ ನಿಮ್ಗೆ ಕನ್ಸರ್ವೇಟಿವ್ ರಿಸರ್ವ್ಸ್ ಯಾವ ಪ್ಲೇಸ್ ಅಲ್ಲಿ, ಯಾವ ಸ್ಟೇಟ್, ಯಾವ ಡಿಸ್ಟಿಕ್ ಅಲ್ಲಿ ಇದೆ ಅಂತ ನೋಡ್ಬೇಕು, ಗೊತ್ತಾಗ್ಬೇಕು. ನೆಕ್ಸ್ಟ್ ಆ ಕನ್ಸರ್ವೇಟಿವ್ ರಿಸರ್ವ್ಸ್ ಯಾವ ಪ್ರಾಣಿಗೆ ಅಂತ ಗೊತ್ತಾಗ್ಬೇಕು. ಇಷ್ಟು ಗೊತ್ತಿತ್ತು ಅಂದ್ರೆ ನೀವು ಒಂದ್ ಲೆವೆಲ್ಗೆ ಆನ್ಸರ್ ಮಾಡ್ಬೋದು. ಎನ್ವಿರಾನ್ಮೆಂಟ್ ಕ್ವಶನ್ಸ್ ನ ಕರ್ನಾಟಕ ಎಕ್ಸಾಮ್ಗೆ ಬರೋಂಥದ್ದು, ಹೌದಾ? ಎಕ್ಸಾಮ್ಗೆ ಬರೋಂಥ ಕ್ವಶನ್ಸ್ ನ ಆನ್ಸರ್ ಮಾಡ್ಬೋದು. ಓಕೆ, ಇಲ್ಲಿಗೆ ಚಾಪ್ಟರ್ 7 ಮುಗೀತು. ಏನಿದೆ ನೆಕ್ಸ್ಟ್? ಇಲ್ಲಿಗೆ ಚಾಪ್ಟರ್ 7 ಮುಗೀತು. ಚಾಪ್ಟರ್ 7 ಮುಗ್ದಿದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಚಾಪ್ಟರ್ 8 and 9 ಇಂಡಸ್ಟ್ರಿ ಇನ್ಫ್ರಾಸ್ಟ್ರಕ್ಚರ್ ಆದ್ರೆ ಇನ್ನೊಂದು ಚಾಪ್ಟರ್ ಕೂಡ ಕಂಪ್ಲೀಟ್ ಮಾಡೋಣ. ಓಕೆ, ಏನ್ ಡೌಟ್ಸ್ ಇದೆಯಾ? ಏನ್ ಡೌಟ್ಸ್? ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ಸಿಗೋಣ. ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಹಾಕಿ, ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.